ಆಕಾಶವಾಣಿ ಹಾಸನ. ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದ ಪ್ರಗತಿಪರ ಕೃಷಿಕ ಡಾಕ್ಟರ್ ಎಂಸಿ ರಂಗಸ್ವಾಮಿ ಅವರ ಕೃಷಿ ಬದುಕಿನ ಅನುಭವಗಳ ಕುರಿತು ನೇರ ಸಂವಾದ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ಅರಕಲಗೂಡು ವಿಮಧುಸೂದನ್. ಕೇಳುಗರೆ ನಮಸ್ಕಾರ. ನೇರ ಪ್ರಸಾರದಲ್ಲಿ ಇವತ್ತು ನಮ್ಮ ನಾಡಿನ ಅನ್ನದಾತರಾಗಿರುವ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಎಂಸಿ ರಂಗಸ್ವಾಮಿ ಅವರಿಗೆ ಈಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿತು. ಅಗಾಧವಾಗಿ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅನುಕರಣೀಯವಾದ ಹಾದಿಯಲ್ಲಿ ಸಾಗಿರುವ ಎಂಸಿ ರಂಗಸ್ವಾಮಿಯವರು ನಮ್ಮ ಕೋರಿಕೆ ಮೇರೆಗೆ ಮುಂಚಿತವಾಗಿಯೇ ಬಂದುಬಿಟ್ರು. 9:15 ಬಂದುಬಿಡಿ ರಂಗಸ್ವಾಮಿ ಅಣ್ಣ ಅಂತಂದರೆ ಅವರು 9 ಗಂಟೆಗೆ ಇದ್ದರು. ಇವತ್ತು ಅವ್ರ ಜೊತೆಗೆ ನಾವು ಸಂವಾದ ಮಾಡ್ತಿದ್ದೀವಿ. ಶ್ರೋತೃಗಳೇ, ಮಧುಸೂದನ್ ಅವರೇ, ರಂಗಸ್ವಾಮಿ ಅವರಿಗೆ ದೊಡ್ಡ ನಮಸ್ಕಾರ ಹೇಳೋಣ. ನಮಸ್ಕಾರ. ನಮಸ್ಕಾರ. ಆಕಾಶವಾಣಿಯ ಪರವಾಗಿ, ಆಕಾಶವಾಣಿಯ ಕೇಳುಗರ ಪರವಾಗಿ ನಮಸ್ಕಾರ. ನಮ್ಮ ಕೇಳುಗರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ರಿಗೂ ನನ್ನ ನಮಸ್ಕಾರ. ರಂಗಸ್ವಾಮಣ್ಣ, ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಮತ್ತು ಎಲ್ಲಿ ಹುಟ್ಟಿದ್ರಿ, ಹೇಗೆ ಬೆಳೆದ್ರಿ ಅನ್ನೋದನ್ನು ಹೇಳಿ. ದೊಡ್ಡಮಗ್ಗೆ ಗ್ರಾಮ. ತಂದೆ ಎಂ ಜೆ ತಿಮ್ಮೇಗೌಡರು, ತಾಯಿ ಲಕ್ಷ್ಮಮ್ಮ ಅವರು. ನಾವು 6 ಜನ ಮಕ್ಕಳು. ನಾನೇ ಮೊದಲನೇವನು. ಅದಾದಮೇಲೆ ರಾಮೇಗೌಡರು, ಅವರೀಗ ನಿವೃತ್ತ IAS ಅಧಿಕಾರಿಯಾಗಿದ್ದಾರೆ ಈಗ. ಅದಾದಮೇಲೆ ನನ್ನ ತಂಗಿಯವರು ಇಬ್ಬರು, ಶಾಂತ ಮತ್ತು ಸುನಂದ. ತದನಂತರ ಕೃಷ್ಣೇಗೌಡರು. ಮಾತು ಮುಂದುವರ್ಸೋದಕ್ಕಿಂತ ಮುಂಚಿತವಾಗಿ ರಂಗಸ್ವಾಮಣ್ಣ, ರಾಮೇಗೌಡರು IAS ನಿವೃತ್ತ ಅಧಿಕಾರಿ ಅಂತ ಹೇಳಿದ್ರಿ. ನೀವು IAS, ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್. ಅವರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, ನಿಮ್ಮದು ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸು. ಮುಂದುವರಿಸಿ ನಿಮ್ಮ ಕುಟುಂಬದ ಸದಸ್ಯರ ಪರಿಚಯವನ್ನು. ಅದಾದಮೇಲೆ ಕೃಷ್ಣೇಗೌಡರು 3ನೇವರವರು, 4ನೇವರು ನಾಗರಾಜ್ ಅಂತ ಹೇಳಿ. ನಾಗರಾಜು. ಕೃಷ್ಣೇಗೌಡರು ಅವರೀಗ ತೋಟ ಇದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ನಾವು ಆ ತೋಟದಲ್ಲಿ ಕೃಷಿಯನ್ನು ಹೆಚ್ಚಿಗೆ ನಾವು ಅವಲಂಬನೆ. ನಾಗರಾಜು ತೋಟನೂ ಇದೆ, ಕಾಂಟ್ರಾಕ್ಟ್ರು ನೋಡ್ಕೊಳ್ತಾರೆ. ಅವರು ಉತ್ತಮ ಮಟ್ಟದಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದಾರೆ. ತಂಗಿಯವರು ಇಬ್ಬರದು ಮದುವೆ ಆಗಿದೆ. ನನಗೆ 2 ಮಕ್ಕಳು, ಗಂಡು ಮಕ್ಕಳು. ಒಬ್ಬರು ಹಿರಿಯರು, ಅವರು ಎಂಜಿನಿಯರಿಂಗ್ ಮುಗಿಸಿ UK ನಲ್ಲಿ MBA ಮಾಡ್ಕೊಂಡು ಬಂದು ವಾಪಸ್ಸು ನನ್ನ ಜೊತೆಗೇ ಇದ್ದಾರೆ ಈಗ. ಅವರಿಗೆ ಮದುವೆಯಾಗಿ 1 ಮಗು ಇದೆ. ಹೆಸರು ಹೇಳಿ. ಶಿರೀನ್ ರಂಗಸ್ವಾಮಿ. ಶಿರೀನ್ ರಂಗಸ್ವಾಮಿ. ಏನು ಓದಿದ್ದು ಶಿರೀನ್ ರಂಗಸ್ವಾಮಿ? MBA ಅಲ್ಲಿ ಲಂಡನ್ನಲ್ಲಿ ಹೋಗಿ. ಲಂಡನ್ನಲ್ಲಿ ಓದಿ ಆಮೇಲೆ ಏನಾದರೂ ಸ್ವಲ್ಪ ಉದ್ಯೋಗ ಮಾಡಿದ್ರೆ ರಂಗಸ್ವಾಮಿ? ಇಲ್ಲ, ಅವನು ಯಾವುದು ಸ್ವಲ್ಪ ಬಿಸ್ನೆಸ್ ಬೆಂಗಳೂರಲ್ಲಿ ಮಾಡ್ತಾಯಿದ್ದ. ಅದಾದಮೇಲೆ ಇಲ್ಲಿ ಯಾವಾಗ ಜಾಸ್ತಿ ಆಯಿತು ನಮಗೆಲ್ಲ ವರ್ಕ್ಗಳು ನಮ್ಮ ಕುಟುಂಬದಲ್ಲಿ, ತಾನಾಗೆ ಅವನು ವಾಪಸ್ಸು ಬಂದು ನಿರ್ವಹಣೆ ಮಾಡೋಕ್ಕೆ ಶುರು ಮಾಡಿದ. ಅಲ್ಲ, ಒಂದು ರೀತಿಯಲ್ಲಿ ತಂತಾನೇ ಬಂದದ್ದು ಅನ್ಬೋದು. ಆದರೆ ಭೂಮಿ ತಾಯಿ ಬಿಡೋದಿಲ್ಲ, ಯಾರ್ಯಾರನ್ನ ಕರೆಸ್ಕೋಬೇಕು ಕರೆಸ್ಕೊಂಡ್ಬಿಡುತ್ತೆ. ಅವನಿಗೆ ಮುಂಚೆಯಿಂದನೂ ಸ್ವಲ್ಪ ಭೂಮಿ ಮೇಲೆ ಜಾಸ್ತಿ ಆಕರ್ಷಣೆ ಇತ್ತು ನೋಡಿ. ಅವನನ್ನು ನಾನು ಯಾವಾಗಲೂ ನಾನು ಕೃಷಿನಲ್ಲಿ ತೊಡಗಿಸ್ಕೊಳ್ತಾ ಇದ್ದೆ, ವಿಚಾರನ ಹೇಳ್ತಾ ಇದ್ದೆ. ಅವನಿಗೂ ಕುತೂಹಲ ಇತ್ತು. ಹಾಗಾಗಿ ಅವನು ಎಲ್ಲಿದ್ದರೂ ಕೂಡ ಅವನಿಗೂ ಅಗ್ರಿಕಲ್ಚರ್ ಹೋಗಬೇಕು ಅಂತ ಆಸೆ ಇತ್ತು. ಕಾರಣ ಅಂತಂದರೆ, ಬೇಡ ನೀನು ಅಗ್ರಿಕಲ್ಚರ್ಗೆ, ನೀನು ಇಂಜಿನಿಯರಿಂಗ್ ಓದು, ಡಾಕ್ಟ್ರ್ ಓದು ಅಂತ ಹೀಗೇನೆ ಮನೆ ಫ್ಯಾಮಿಲಿನೆಲ್ಲ ನನಗೂ ಅವ್ನು ಕಲಿಸ್ಬೇಕು ಅಂತ ಇತ್ತು. ಅವನ ಆ್ಯಟಿಟ್ಯೂಡ್ ನೋಡಿ ಅವನಿಗೆ ಅಗ್ರಿಕಲ್ಚರ್ನೇ ಮಾಡಬೇಕು, ಇದನ್ನೆಲ್ಲ ನಿರ್ವಹಣೆ ಮಾಡೋದಕ್ಕೆ ಅದು ಸೂಕ್ತ ಅಂತೇಳಿ ನಾನು ಯೋಚನೆ ಮಾಡಿದ್ದೆ. ಬಯಸಿದಂತೆ ಆಯಿತು. ಆಮೇಲೆ MBA ಮಾಡ್ಕೊಂಡ್ಮೇಲೆ ಇನ್ನೂ ಒಳ್ಳೇದಾಯಿತು. ಅವನಿಗೆ ಹೇಗೆ ಮ್ಯಾನೇಜ್ ಮಾಡಬೇಕು, ಇದನ್ನೆಲ್ಲ ತೋಟನೆಲ್ಲ ನಿರ್ವಹಣೆ ಮಾಡೋದು ಹೇಗೆ, ಆಮೇಲೆ ವ್ಯಾಲ್ಯೂ ಪ್ರಾಡಕ್ಟ್ ಮಾಡೋದು ಹೇಗೆ, ನಾವು ಬೆಳೆದದ್ದನ್ನು ಅದನ್ನು ಮಾರ್ಕೆಟ್ ಹೇಗೆ ಮಾಡೋದು, ಯಾರ್ಯಾರನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತೇಳಿ ಜ್ಞಾನ ಅಲ್ಲಿಂದ ಸಂಪಾದನೆ ಮಾಡ್ಕೊಂಡು ಅವನು ಬಂದದ್ದು ನನಗೆ ಇನ್ನೂ ಒಳ್ಳೆಯದೇ ಆಯಿತು. ಈಗ ನಾವು ಇಲ್ಲಿ ಸೈಂಟಿಫಿಕ್ ಆಗಿ ವ್ಯವಸಾಯನ ಮಾಡ್ತಾ ಇದ್ದದ್ದು ಒಂದು ಕಡೆ ಆದರೆ, ಮಾಡಿದ್ದನ್ನು ಅದನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡಿ ಎಲ್ಲ ಸಂಸ್ಕರಣೆ ಮಾಡೋದು, ಅದನ್ನು ಪ್ಯಾಕಿಂಗ್ ಮಾಡೋದು, ಹೊರಗಡೆ ಮಾರ್ಕೆಟ್ ಮಾಡೋದು, ಇದೆಲ್ಲನೂ ಅವನಿಗೆ ಚೆನ್ನಾಗಿ ಅಭ್ಯಾಸ ಆಗಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ನಿಮ್ಮ ಕೃಷಿ ಕೆಲಸ ಒಂದಷ್ಟು ಹಗುರ ಆಯಿತು ಅನ್ಸುತ್ತೆ. ಹಗುರನೂ ಆಯಿತು. ಇದು ಕೃಷಿ ಬೆಳೆಯೋದು ಮುಖ್ಯ ಅಲ್ಲ, ಬೆಳೆದ ಮೇಲೆ ಮಾರುಕಟ್ಟೆ ಮಾಡೋದಿದೆಯಲ್ಲ
ಅದು ಸಂಸ್ಕರಣೆ ಮತ್ತು ಮಾರುಕಟ್ಟೆ ಇದೆಯಲ್ಲ, ಅದು ಬಹಳ ಮುಖ್ಯ. ಈಗ ಇವತ್ತು ಅದರಿಂದಲೇ ನಮ್ಮ ಕೃಷಿಕರು ತುಂಬಾ ಆರ್ಥಿಕವಾಗಿ ದುರ್ಬಲ ಆಗ್ತಾ ಇರೋದು. ಏನಾಗ್ತದೆ, ಕಷ್ಟಪಟ್ಟು ಬೆಳಿತೀವಿ, ಆಮೇಲೆ ಸಂಸ್ಕರಣೆ ಮಾಡೋದಿಲ್ಲ, ಎಲ್ಲೋ ತಗೊಂಡೋಗಿ ಯಾವುದೋ ಜಾಗದಲ್ಲಿ ಇಡ್ತೀವಿ, ಆ ಪದಾರ್ಥ ಹಾಳಾಗ್ತದೆ, ಫಂಗಸ್ ಆಗ್ತದೆ, ಅದರದ್ದು ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ತಗೊಂಡೋಗಿ ನಾವು ಮಾರ್ಕೆಟಲ್ಲಿ ಕೊಟ್ಟಾಗ ಅಡ್ಡದಿಡ್ಡಿ ರೇಟಲ್ಲಿ ನಾವು ಕೊಟ್ಟು ಬರಬೇಕಾಗ್ತದೆ. ರಂಗಸ್ವಾಮಿ, ಆ ವಿಚಾರ ನಾವು ಆಮೇಲೆ ಬರೋಣ. ಮೊದಲ ಮಗಂದು ಹೇಳಿದರೆ, ಎರಡನೇ ಮಗ ವರುಣ್ ರಂಗಸ್ವಾಮಿ ಅಂತ ಹೇಳಿ, ಅವನು ಎಂಜಿನಿಯರ್ ಮುಗಿಸಿ ಸಿವಿಲ್ ಸರ್ವಿಸ್ ಮುಗಿಸಿ ಇವಾಗ ಅವನು ಬಾಂಬೆನಲ್ಲಿ ಅಡಿಷನಲ್ ಕಮಿಷನರ್ ಆಫ್ GST ನಲ್ಲಿ ಇದ್ದಾನೆ ಈಗ. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿಲ್ಲ. ನನ್ನ ವಿದ್ಯಾಭ್ಯಾಸ ಅಂತ ದೊಡ್ಡ ವಿದ್ಯಾಭ್ಯಾಸ ಏನಿಲ್ಲ. PUC ಆದಮೇಲೆ ನಾನು BAಗೆ ಹೋಗಿ ಮೈಸೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಮಹಾರಾಜಾಸ್ ಕಾಲೇಜಿನಲ್ಲಿ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ ಕೃಷಿ ಅನ್ನೋದೇ ಬಂದ್ಬಿಡುತ್ತೆ ನೋಡಿ ನಿಮಗೆ. ಇವತ್ತು ಹೆಚ್ಚು ಆಪ್ತವಾಗಿರೋದು ಕೃಷಿ ವಿಶ್ವವಿದ್ಯಾಲಯ. ಹೌದು. BAನಲ್ಲಿ ಕ್ರಿಮಿನಾಲಜಿ, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸು, ಅದೊಂದು ಹೊಸ ಸಬ್ಜೆಕ್ಟ್ ಅಂಥೇಳಿ ನಾನು ಅವಾಗ ತಗೊಂಡಿದ್ದು. ನಾನು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ನಮಗೆ ಮುಂದೆ ಏನು ಮಾಡಬೇಕು ಅಂತೇಳಿ ಯಾರು ಗೈಡ್ ಮಾಡಿರಲಿಲ್ಲ. ನಮ್ಮೂರಲ್ಲೊಬ್ಬರು ಇದೇ ಸಬ್ಜೆಕ್ಟ್ ತಗೊಂಡು ರಾಮಚಂದ್ರ ಅಂತೇಳಿ ಹೋಗಿದ್ರು. ಅವರು ಸೀನಿಯರ್ ಇದ್ರು, ಅವರು 3rd ಇಯರಲ್ಲಿದ್ದರು. ನನ್ನನ್ನು ಕರ್ಕೊಂಡೋಗಿ ಬಾಯಿಲಿ ಇದು ಒಳ್ಳೆ ಸಬ್ಜೆಕ್ಟು, ನೀನು ಇದು ಪಾಸ್ ಆದಮೇಲೆ ನೀನು ಒಳ್ಳೆ ಸಬ್ ಇನ್ಸ್ಪೆಕ್ಟ್ರು ಇದು ಸೆಲೆಕ್ಟ್ ಮಾಡ್ತಾರೆ ಬಾಯಿಲಿ ಅಂತೇಳಿ ಕರ್ಕೊಂಡೋಗಿ ಸೇರಿಸಿದ್ರು. ನನಗೂ ಆಗಲೂ ಕೃಷಿ ಇದಕ್ಕೆ ಹೋಗಬೇಕು ಅಂತೇಳಿ ಆಸೆ ಇತ್ತು. ಅಲ್ಲಿ ಅದೇನಕ್ಕೂ ನನಗೆ ಸಿಕ್ಕಲಿಲ್ಲ, ಆಗಲಿಲ್ಲ. ಅದಾದಮೇಲೆ ಇದು ಬಾಯಿಲಿ ನೀನು ಅಂತೇಳಿ ಕರ್ಕೊಂಡೋಗಿ ಸೇರಿಸಿದ್ರು. ಹಾಸ್ಟೆಲಲ್ಲಿ ಉಳ್ಕೊಂಡಿದ್ದಲ್ಲೇನೆ. ಸರ್, ನೀವು PUC ಓದಿದ್ದು ವಿಜ್ಞಾನ ವಿಷಯ, PCMB. ಹೌದು, PCMB. ಈ BAಗೆ ಯಾಕೆ ಹೋದ್ರಿ? BA ಅಂತಂದರೆ ಈಗ ಬೇರೆ ಸಬ್ಜೆಕ್ಟ್ ತಗೊಂಡ್ರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ, ಇದರಾದ್ರೆ ಒಳ್ಳೇದು ಬಾಯಿಲಿ ಅಂತೇಳಿ ನಾನು ಕರ್ಕೊಂಡೋಗಿ ಸೇರಿಸಿದ್ರು. ಅಂದ್ರೆ ಹೊಸ ವಿಷಯಗಳ ಬಗ್ಗೆ ತಿಳ್ಕೋಬಹುದು ಅಂತ ಹೇಳಿ, ಹೆಚ್ಚು ಒಳ್ಳೆ ಉದ್ಯೋಗದ ಅವಕಾಶ ಇದೆ ಅಂತ ಹೇಳಿ ಹೋಗಿದ್ದು. PUC ವರ್ಗೂ ಎಲ್ಲಿ ಓದಿದ್ರಿ ಸರ್? ಹಾಸನದಲ್ಲಿ. PUC ಅಂದ್ರೆ ಅದಕ್ಕಿಂತ ಮೊದಲು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ? ಅದೆಲ್ಲ ನಾನು ದೊಡ್ಡಬಂಗೇನಲ್ಲಿ ಅಪ್ ಟು 4ನೇ ಕ್ಲಾಸ್ವರೆಗೂ ಓದಿದೆ. 5ನೇ ಕ್ಲಾಸಿಂದ ಚಿಕ್ಕಮಗಳೂರು ಹತ್ರ NR-ಪುರ ಅಂತ ಇದೆ, ಅಲ್ಲಿ ವಿದ್ಯಾಭ್ಯಾಸನ ಹೈಸ್ಕೂಲ್ವರೆಗೂ ಮಾಡಿ, ಹೈಸ್ಕೂಲಿಗೆ ಮತ್ತೆ ದೊಡ್ಡ ಮಗ್ಗಿಗೆ ಬಂದು, ತದನಂತರ PUCಗೆ ಹಾಸನಕ್ಕೆ ಬಂದೆ. ದೊಡ್ಡ ಮಗನಲ್ಲಿ ಅವಾಗಲೇ ಹೈಸ್ಕೂಲ್ ಇತ್ತ ನೀವು ಓದುವಾಗ? ಅವಾಗ ಇನ್ನೂ ಶುರುವಾಗಿತ್ತು. ಅವಾಗಿನ್ನೂ ಅಷ್ಟೇ ಶುರುವಾಗಿದ್ದು. ಯಾವುದೋ ಒಂದು ಹಳೇ ಬಿಲ್ಡಿಂಗಲ್ಲಿ ಆಗಿನ್ನೂ ಒಂದು ಪ್ರೈವೇಟ್ ಸ್ಕೂಲ್ ಮಾಡಿ ನಮ್ಮದೇ ಫಸ್ಟ್ ಬ್ಯಾಚು ಸ್ಟಾರ್ಟ್ ಮಾಡಿ. BA ಪೂರ್ಣ ಮುಗಿಸಿದ್ರೆ? BA ಪೂರ್ಣ ಮುಗಿಸಿ ಚೆನ್ನಾಗಿ ಓದಿ. ಅದು ನಾನು ಅವ್ರಿಗೆ ಹೇಳ್ತೀನಿ, ನಾನು ರಾಮಚಂದ್ರ ಅವ್ರಿಗೆ, ನೋಡಪ್ಪ ರಾಮಚಂದ್ರ, ನಾನು ಈಗ ಓದಿದ್ರು ಕೂಡ ನಾನು ಹೋಗಿ ಕೃಷಿನೇ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಹಾಗೆ ಯಾಕೆ ತೀರ್ಮಾನ ಮಾಡಿದ್ದೀನಿ ಅಂದರೆ, ನಾನು PUCನಲ್ಲಿ ಓದುವಾಗ ಹಾಸನದಲ್ಲಿ ಆ ಪಿಕ್ಚರ್ ಪ್ಯಾಲೇಸಲ್ಲಿ ಒಂದು ಪಿಕ್ಚರ್ ಬಂದ್ಬಿಡ್ತು ರಾಜ್ಕುಮಾರ್ದು, ಬಂಗಾರದ ಮನುಷ್ಯ. ಅದನ್ನು ಒಂದ್ಸರಿ ಹೋಗಿ ನೋಡಿದೆ ನಾನು. ಒಂದ್ಸರಿ ನೋಡಿದೆ, ನನ್ನ ಮನಸ್ಸಿಗೆ ಯಾಕೋ ಭಾಳ ಇಚ್ಛೆ ಆಯಿತು. ಅದಾದಮೇಲೆ 2ನೇ ಸರಿ ಹೋಗಿ ನೋಡಿದೆ. ಆಮೇಲೆ 3ನೇ ಸರಿ ನೋಡ್ಬಿಟ್ಟು ನನ್ನ ಮನಸ್ಸು ನಾನು ಗಟ್ಟಿ ನಿರ್ಧಾರ ಮಾಡೇ ಬಿಟ್ಟೆ. ಅಷ್ಟೊತ್ತಿಗೆ ಬಹುಶಃ ನಿಮ್ಮ ತಂದೆ ತಾಯಿಗಳ ಪ್ರಭಾವನೂ ಆಗಿರುತ್ತೆ, ತುಂಬ ಆಚೀಚೆ ಸಂಗತಿಗಳು ತುಂಬ ಮಾಡಿರ್ತವೆ. ನಾವು ಯಾಕೆಂದರೆ ನಾವಿದ್ದದ್ದು ನಮ್ಮ ಜಮೀನಲ್ಲೇ ವಾಸ ಇದ್ದಿದ್ದು, ಹಳ್ಳಿ ಊರೊಳಗಿರ್ಲಿಲ್ಲ. ನಮ್ಮನ್ನು ತಗೊಂಡೋಗಿ ಅವು ತೋಟದಲ್ಲಿ ಮಧ್ಯದಲ್ಲಿ ನಮ್ಮ ಮನೆ ಮಾಡಿ ನಾವು ಅಲ್ಲೇ ಇದ್ದು, ಎದ್ದ ತಕ್ಷಣ ನಮ್ಮ ತೋಟನೇ. ಅಂದ್ರೆ ಯಾವ ಊರ ಹತ್ರ? ದೊಡ್ಡಮಗ್ಗೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ತೋಟ ಇತ್ತು. ಈಗೇನು ವಾಸ ಇದ್ರು? ಈಗಲೂ ಅಲ್ಲೇನೆ. ಸರಿನೇ, ಸರಿ. ಅವಾಗ್ಲಿಂದನೂ ಅಲ್ಲೇ ಇದೀವಿ. ಸರಿನೇ. ಹಾಗಾದ್ರೆ ನಮ್ಮ ಒಡನಾಟ ಎಲ್ಲವ ಬೇರೆಯವ್ರ ಜೊತೆ ಇರಲಿಲ್ಲ. ತೋಟದ ಜೊತೆನೆ ಒಡನಾಟ, ಮಣ್ಣಿನ ಜೊತೆನೆ ನಮ್ದು ಕೆಲಸ. ಶಾಲೆಗೆ ಹೋಗೋವರೆಗೂ ಅಲ್ಲಿ ಕೆಲಸ ಮಾಡೋದು, ಶಾಲೆಗೆ ಓಡೋದು, ಮತ್ತೆ ಶಾಲೆ ಬಿಟ್ಟ ತಕ್ಷಣ ಮತ್ತೆ ಓಡ್ ಬಂದು ಅದು ಬಾಕಿ ಉಳಿದಿರ್ತದಲ್ಲ ಪೆಂಡಿಂಗ್ ಕೆಲಸ, ಅದನ್ನು ಮುಗಿಸೋದು. ಹಾಗೆ ಕೃಷಿನಲ್ಲಿ ತುಂಬ ನಾವು ಇನ್ವಾಲ್ವ್ ಆಗಿಬಿಟ್ಟು, ಹಾಗಾಗಿ ರಾಜ್ಕುಮಾರ್ದು ಪಿಕ್ಚರ್ ಏನಾಯಿತು, ನನಗೆ ಭಾಳ ಇಂಪ್ಯಾಕ್ಟ್ ಆಯಿತು. ಅವನು ಆಗ ಬಂದದ್ದು ಇದರಲ್ಲಿ ಬಂದು ಆ ಬ್ಯಾಗನ್ನು ಹಿಂದ್ಗಡೆ ಹಾಕೊಂಡು ಬಂದು ಇಳಿದು, ಆಗಿನ್ನು ಅವನು ವಿದ್ಯಾಭ್ಯಾಸ ಮುಗಿಸಿ ಬರ್ತಾ ಇರ್ತಾರಲ್ಲ ರಾಜ್ಕುಮಾರ್, ನಾನು ಹಾಗೆ ಆಗಬೇಕು ಅಂತ, ಒಂದು ಊರಿನಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ನಮ್ಮ ಕುಟುಂಬನ ಮೇಲಕ್ಕೆ ತಗೊಂಡು ಹೋಗ್ಬೇಕು ನಾನು ನಿಂತ್ಕೊಂಡು ಅಂತ ಹೇಳಿ ಅವತ್ತು ನಿರ್ಧಾರ ಮಾಡಿದ ಮನಸ್ಸು. BAನಲ್ಲಿ ನಾನು ಹೇಳಿದೆ ಹೀಗೀಗೆ ಅಂತೇಳಿ, ಆದರೂ ಕೂಡ ಅವರು ನನ್ನನ್ನು ಬಿಡಲಿಲ್ಲ. ನೀನು ಓದಪ್ಪ, ಡಿಗ್ರಿ ಆದಮೇಲೆ ನೀನು ಏನು ಬೇಕಿರೋ ಮಾಡಬೇಕು ಅಂತ. ಅಲ್ಲಪ್ಪ ರಾಮಚಂದ್ರ, ಈಗ 1 ವಾರಕ್ಕೆ ನಾನು ಇಷ್ಟು ಮೆಣಸಿನ್ಕಾಯಿನಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ,
ಡಿಗ್ರಿ ಮಾಡುವಾಗ್ಲೇ ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಬೆಳೀತಾ ಇದ್ರು, ಗುಂಟೂರು ಮೆಣಸಿನ್ಕಾಯಿ ಅಂತೇಳಿ. ಮಳೆಗಾಲದಲ್ಲಿ ಗದ್ದೆ ಭತ್ತ, ಅದಾದಮೇಲೆ ಬೇಸಿಗೆನಲ್ಲಿ ಮೆಣಸಿನ್ಕಾಯಿ, ಕ್ಯಾಬೇಜು ಈ ಥರದ್ದೆಲ್ಲ ಬೆಳೀತಾ ಇದ್ರು. ನಾನು ಶುಕ್ರವಾರ ಇಲ್ಲಿ ಓಡ್ಬರ್ತಿದ್ದೆ, ಅಲ್ಲಿಂದ ಬಂದ ತಕ್ಷಣ ಮತ್ತೆ ಸೋಮವಾರ ಬೆಳಿಗ್ಗೆ ಎಷ್ಟು ಬೆಳೆದಿರ್ತಾರೋ ಅದನ್ನು ತಗೊಂಡೋಗಿ ಅಲ್ಲಿಗೆ ಮೈಸೂರು ಮಂಡಿಗೆ ಹಾಕ್ತಿದ್ದೆ. ಮತ್ತೆ ಶುಕ್ರವಾರ ವಾಪಸ್ ಆ ದುಡ್ಡನ್ನು ತಂದು ಕೊಡ್ತಾ ಇದ್ದೆ. ನೋಡು, ಒಂದು ವಾರಕ್ಕೆ ಇಷ್ಟು ದುಡ್ಡು ಆಗ್ತಾ ಇದೆ ನನಗೆ. ತಿಂಗಳಿಗೆ ಎಷ್ಟಾಗ್ತದೆ ಲೆಕ್ಕ ಹಾಕಪ್ಪ ನೀನು. 3 ವರ್ಷಕ್ಕೆ ಎಷ್ಟು ಹಾಕ್ಬೋದು? ಸುಮ್ಮನೆ ನಾನು 3 ವರ್ಷ ಆದ್ಮೇಲೆ ಹೋಗಿ ಅದೇ ತಾನೇ ಮಾಡೋದು. ಅದ್ರ ಬದಲು 3 ವರ್ಷ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ರಾಮಚಂದ್ರ, ಹೇಳಕನಪ್ಪ ನೀನು ಅಂತ ಅಂದೆ. ಇಲ್ಲ ನಿಮ್ಮ ಅಪ್ಪಗೆ ಹೇಳಿ ಬಂದ್ಬಿಟ್ಟಿದ್ದೀನಿ ನಾನು. ಆದರೆ ಅವನೇ ನಮಗೆ ಬಾಸು ಅಲ್ವಾ, ಹೇಳಿ ನಿನ್ನ ಕರ್ಕೊಬಂದು ಇಲ್ಲಿ ಸೇರಿಸಿದ್ದೀನಿ, ನೀನು ಓದು, ನೀನು ಡಿಗ್ರಿ ಆದಮೇಲೆ ನೀನು ಹೋಗಿ ಅದು ಎಷ್ಟು ಮೆಣಸಿಗೆ ಬೆಳಿತೀವಿ ಬೆಳೆಯುವಂತೆ ಅಂತ ಅಂದ್ರೆ. ಈಗ ರಂಗಸಮಣ್ಣ, ಬಂಗಾರದ ಮನುಷ್ಯ ಚಿತ್ರದ ಒಂದು ಹಾಡನ್ನು ಈಗ ನಮ್ಮ ಶ್ರೋತೃಗಳಿಗೆ ನಿಮಗೂ ಆಲಿಸಿ ಆಮೇಲೆ ಮಾತು ಮುಂದುವರ್ಸೋಣ. ಯಾಕೆಂತಂದ್ರೆ ಬಂಗಾರದ ಮನುಷ್ಯ ನಿಮಗೆ ಬಹಳ ಪರಿಣಾಮವನ್ನು ಉಂಟು ಮಾಡಿದ್ದು. ಇವತ್ತು ನೀವು ಕೃಷಿ ಫಸ್ಟ್ ಹಾಕಿದ್ರಲ್ಲ ಹಾಡು, ಅದೇ ಹಾಡು ಅದೇ ಇಂಪ್ಯಾಕ್ಟ್ ಆಗಿದ್ದು. ನೋಡಿ ಆ ಹಾಡನ್ನೇ ಕೇಳೋಣ ಈಗ. ರಾಮಚಂದ್ರ ಅವರು ಮಾರ್ಗದರ್ಶನ ಮಾಡಿದರು. ಆದರೂ ರಂಗಸಮಣ್ಣ, ಜೀವನದಲ್ಲಿ ಎಷ್ಟೋ ಚಲನಚಿತ್ರಗಳು, ಹಾಗೆ ಸನ್ನಿವೇಶಗಳು, ನಾಟಕಗಳು, ವ್ಯಕ್ತಿಗಳು ಪ್ರಭಾವವನ್ನು ಬೀರಿ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ಕೊಡೋದಿದೆ. ನಿಮಗೂ ತಂದೆ ತಾಯಿಗಳ ಒಂದು ಸ್ಪರ್ಶ, ಅವರ ಮಾರ್ಗದರ್ಶನ, ಹಾಗೆ ಬಂಗಾರದ ಮನುಷ್ಯ ಚಿತ್ರದ ಈ ಒಂದು ಸನ್ನಿವೇಶ ಸ್ಫೂರ್ತಿ ಕೊಡ್ತು. ಆ ಕಡೆ ನೌಕರಿಗೆ ಯೋಚನೆನೇ ಮಾಡಲಿಲ್ಲನಂತ ಅಲ್ವಾ? ಇಲ್ಲವೇ ಇಲ್ಲ. ಓದುವಾಗ್ಲೇ ನಾನು ತಯಾರಿಯಾಗಿ ಆಗ್ತಾ ಇದ್ದೆ. ಹೇಗೆ ಮಾಡಬೇಕು ಅಲ್ಲೇ ಯೋಚನೆ. ಓದೋದ್ರ ಜೊತೆಗೆ ಮುಂದೆ ಏನು ಮಾಡಬೇಕು, ನಾನು ಕಾರ್ಯಕ್ರಮನ ಯಾವ ಥರ ಮಾಡಬೇಕು, ಏನು ಬದಲಾವಣೆ ಮಾಡಬೇಕು. ನಾವು ಈಗ ಸಾಂಪ್ರದಾಯಿಕವಾಗಿ ನಾವು ಬೆಳೀತಾ ಇದ್ದೀವಿ. ನಾನು ಹೋಗಿ ಸಾಂಪ್ರದಾಯಿಕವಾಗಿ ಬೆಳೆಯೋದ್ರಿಂದ ಅದೇನು ನಾನು ಓದದ ಅವಶ್ಯಕತೆ ಏನಿಲ್ಲ. ಇಷ್ಟೆಲ್ಲ ನಾನು ಜನ ಮತ್ತೆ ನೋಡ್ತಾರೆ. ಅಲ್ಲೆಲ್ಲ ಹೋಗಿ ಡಿಗ್ರಿ ಮಾಡ್ಕೊಂಡು ಬಂದು ನಾವೇನು ಮಾಡ್ತಾ ಇದ್ವೋ ಹಿಂದಿಂದ ಅದನ್ನೇ ಮಾಡೋದಾದ್ರೆ ಇವನ್ ಯಾಕೆ ಓದಬೇಕಾಗಿತ್ತು ಅನ್ನೋ ಒಂದು ಬರ್ತದೆ. ಅದರಲ್ಲಿ ನನ್ನ ಮನಸ್ಸಲ್ಲೂ ಹೊಸ ಹೊಸ ಇದನ್ನು ನನಗೆ ವಿಜ್ಞಾನದ ಬಗ್ಗೆ ಇದೆಲ್ಲ ತಿಳ್ಕೊಳ್ಬೇಕು, ವ್ಯವಸಾಯದ ಬಗ್ಗೆ ಹೆಚ್ಚೆಚ್ಚಿಗೆ ತಿಳ್ಕೋಬೇಕು, ವೈಜ್ಞಾನಿಕವಾಗಿ ಏನೇನು ಮಾಡ್ಬೋದು ನಮ್ಮ ಜಾಗದಲ್ಲಿ ಅನ್ನೋದನ್ನು ನನಗೆ ಆಸಕ್ತಿ ಇತ್ತು. ಅದೇ ರೀತಿ ಬಂದು ಏನೇನು ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳು, ವ್ಯವಸಾಯ ಪದ್ಧತಿಗಳಿತ್ತು ಅದನ್ನೆಲ್ಲ ನಿಧಾನವಾಗಿ ಯಾಕೆಂದ್ರೆ ಒಂದೇ ಸಾರಿ ಬಿಡಾಗಿಲ್ಲ, ಎಲ್ಲ ಅಡಾಪ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅದು ಬೇಡ ಇದು ಮಾಡೋಣ ಅಂತೇಳಿ ಒಂದು ಸಾರಿ ಮಾಡೋಲ್ಲ, ನಿಧಾನವಾಗಿ ಅವರನ್ನು ಮಾರ್ಪಾಡು ನಮ್ಮ ತಂದೆಗೆ, ಮನೆಯವ್ರಿಗೆ ಎಲ್ಲರಿಗೂ ಹೇಳಿ 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 ಅದು ಆ ಥರ ಅಲ್ಲ ಈ ಥರ ಮಾಡೋಣ ಅಂಥೇಳಿ ಬೆಳೆ ಬದಲಾವಣೆನೂ ಅದೇ ಥರ ಮಾಡ್ಕೊಂಡು ಬಂದು ಕೃಷಿ ವೈಜ್ಞಾನಿಕ ಪದ್ಧತಿಯನ್ನು ನಾವು ಬದಲಾವಣೆ ಮಾಡ್ಕೊಂಡು ಬಂದು ಅವ್ರನ್ನ ಹೌದು ಇದು ಮಾಡೋದ್ರಿಂದ ಅನುಕೂಲ ಇದೆ ಅಂತ ಹೇಳಿ, ಏನು ಮುಂಚೆ ಎಲ್ಲ ಇಷ್ಟು ದೊಡ್ಡ ನೀರನ್ನು ಸುಮ್ಮನೆ ಹಾಯಿಸ್ಬಿಡೋದು ಕಾಲುವೆಗೆ, ಬೆಳೆಗೆ ಆಗಲಿ ಅಥವಾ ಇನ್ನು ಬೇರೆ ಬೆಳೆಗಾಗಲಿ ಭತ್ತಕ್ಕೆ ಆಗಲಿ ಸುಮ್ಮನೆ ನೀರನ್ನು ಪೋಲ್ ಮಾಡ್ತಾಯಿದ್ದೋ. ಆಮೇಲೆ ನಾನೇನು ಮಾಡಿದೆ, ಸ್ಪ್ರಿಂಕ್ಲರನ್ನು ಶುರು ಮಾಡಿದೆ. ಆಗ ಸ್ಪ್ರಿಂಕ್ಲರ್ ಹೊಸದಾಗಿ ಬರ್ತಾಯಿತ್ತು. ಈ ತುಂತುರು ನೀರಾವರಿ ಪದ್ಧತಿನ ಆವಾಗ ಶುರು ಮಾಡಿ ಸನ್ಫ್ಲವರ್ನ ಬೆಳೆಯೋದು, ಆಮೇಲೆ ಹೊಗೆ ಸೊಪ್ಪನ್ನು ಬೆಳೆಯೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಬಂದ ರಂಗಸಮಣ್ಣ, ಒಂದು ಕುತೂಹಲದ ಪ್ರಶ್ನೆ. ಸಾಮಾನ್ಯವಾಗಿ ಹೆಚ್ಚಿಗೆ ಓದಲಿಲ್ಲ ಅಂದರೆ ಕೃಷಿಗೆ ಹೋಗು ಅಥವಾ ಕೃಷಿಗೆ ಬಂದ್ವಿ ಅಂತ ಮಾತಾಡೋದಿದೆ. ನಿಮ್ಮದು ಪದವಿ ಮಾಡಿಕೊಂಡ್ರೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರಿ ಅಂತ ನಮ್ಮ ಶ್ರೋತೃಗಳಿಗೆ ಹೇಳ್ಬೋದಾ? ನಾನು ಹೆಚ್ಚು ಕಡಿಮೆ 60% ಇದ್ದೇನೆ. ಫಸ್ಟ್ ಕ್ಲಾಸು ಅಲ್ವಾ? ಈಗ ನೀವು ಮಾತಾಡೋದು ನೋಡಿದರೆ ನೀವೇನು ಓದಿನಲ್ಲಿ ಕಮ್ಮಿ ಇರಲಿಲ್ಲ. ಇಲ್ಲ ಆಗಲೂ ನನಗೆ ಭಾಳ ಅಲ್ಲಿ ನನ್ನ ಲೆಕ್ಚರರ್ಸ್ ಇದ್ರಲ್ಲ ತುಂಬ ಇಷ್ಟಪಡೋರು. ತುಂಬ ಇಷ್ಟಪಡೋರು. ನಾನು ಅಲ್ಲಿ ನಿಂತ್ಕೊಂಡು ಹಲವಾರು ಪ್ರಶ್ನೆ ನಾನು ಎದ್ದು ನಿಂತು ಕೇಳ್ತಾ ಇದ್ದೆ. ನನಗೆ ಯಾವುದು ಡೌಟ್ ಬರ್ತಾಯಿತ್ತಲ್ಲ ಕೇಳೋದ್ರಲ್ಲಿ ನಾನೇ ಮೊದಲನೇನು ಅಲ್ಲಿ ಏನಾದರೂ ಕೇಳಬೇಕು ಅಂತ ಡೌಟ್ ಬಂದ ತಕ್ಷಣ ಎದ್ದು ನಿಂತು ಇದು ಹೇಗೆ ಯಾಕಂದರೆ ನಮ್ಮ ಜನ ಎಷ್ಟೋ ಕಡೆಗೆ ಅನ್ಕೊಂತಾರೆ ಕೃಷಿಕರಂದರೆ ದಡ್ರು, ಹೆಚ್ಚಿಗೆ ಓದದೇ ಇರೋರು. ಹಾಗೇನಿಲ್ಲ, ಹಿಂದಿನಿಂದಲೂ ಸುಮಾರು ಇಲ್ಲ. ಈಗ ಏನಾಗಿದೆ, ನಮ್ಮ ಹಳ್ಳಿನಲ್ಲಿ ಸುಮಾರು ಓದ್ತಾ ಇದ್ದಾನೆ ಅಂದರೆ ಅವನು ಓದಿಸ್ಕೊಂಡೇ ಹೋಗ್ತಾ ಇರ್ತಾರೆ. ಸ್ವಲ್ಪ ಅವನೇನು ಅಡ್ಡ ಅಂದರೆ ನಡಿ ನೀನು ದನ ಕಾಯ್ಕೆ ನಡಿ ಜಮೀನ್ ಹತ್ರ ನಡಿ ಅಂತ ಹೇಳುವಂತ ಪದ್ಧತಿ ಇದೆ. ಇದು ನೀವು ಚೆನ್ನಾಗಿ ಓದ್ತಾ ಇದ್ರಲ್ಲ, ಚೆನ್ನಾಗಿ ಓದಂತ ಸಂದರ್ಭದಲ್ಲಿ ತಂದೆ ತಾಯಿ ಒಪ್ಪಿದ್ರ ನೀವು ವಾಪಸ್ ಕೃಷಿ ಮಾಡ್ತೀನಿ ಅಂತ? ಇಲ್ಲ, ಸಾಧ್ಯನೇ ಇಲ್ಲ. ನೀನು ಇಲ್ಲಿ ಕೂಡ್ದಿ ನೀನು. ಅಲ್ಲೇನಾಯ್ತು, ನಮ್ಮೂರಲ್ಲಿ ನಮ್ಮ ಸ್ನೇಹಿತರು ಇದ್ರು, ವಿದ್ಯಾಭ್ಯಾಸ ಮುಗಿಸಿದ್ ಬಂದ್ಮೇಲೆ ನಮ್ಮ ತಂದೆನೂ ಅವರು ಬಹಳ ಕ್ಲೋಸ್ ಇದ್ರು.
ಅವರು ಜಮೀನೆಲ್ಲ ನಮಗೆ ಮಾರಿದ್ರು. ಒಂದು 6 ಎಕರೆನೋ ಚಿಕ್ಕ ಜಮೀನಿತ್ತು, ಅದನ್ನೆಲ್ಲ ಜಮೀನು, ಎತ್ತು ಗಾಡಿ, ಅವ್ರದ್ದು ಏನಿತ್ತು ಎಲ್ಲ ಮನೆಗಿನೇ ಎಲ್ಲ ನಮಗೆ ಕೊಟ್ಟುಬಿಟ್ಟು ಅವ್ರು ಹೋಗಿ ಅಲ್ಲಿ ಬ್ರೆಡ್ ಅಂಗಡಿ ಇಟ್ಟರು ಬೆಂಗಳೂರಲ್ಲಿ. ಇಟ್ಬಿಟ್ಟಾದ್ಮೇಲೆ ಅವರು ಏನು ಮಾಡೋದು, ಹಬ್ಬಕ್ಕೆ ಅಥವಾ ರಥೋತ್ಸವಕ್ಕೆ ಇದಕ್ಕೆಲ್ಲ ಬರ್ತಾ ಇರೋರಲ್ಲ, ಬಂದಾಗೆಲ್ಲ ನಮ್ಮ ತಂದೆನ ಯಾವಾಗಲೂ ಕೂತ್ಕೊಂಡು, ತಿಮ್ಮೇಗೌಡ್ರೆ ಯಾಕಪ್ಪ ನಿಮ್ಮ ಮಕ್ಕಳನ್ನೆಲ್ಲ ಇದು ಮಾಡ್ತೀಯಾ, ನಮ್ಮ ಬೇಕ್ರಿ ಪಕ್ಕ ಒಂದು ಚಿಲ್ಲರೆ ಅಂಗಡಿ ಇದೆ, ನಾನು ಈಗಾಗಲೇ ನೋಡ್ಬಿಟ್ಟಿದ್ದೀನಿ, ನೀನು ಕಳಿಸಲ್ಲಿಗೆ ನಾನೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ತಂದೆ ದಿವಸ ಅದನ್ನು ಶುರು ಮಾಡಿದ್ರು, ನೀನು ಯಾಕಪ್ಪ ಇಲ್ಲಿ ಒದ್ದಾಡ್ತೀಯ, ಹೋಗಿ ಅಲ್ಲಿ ಬೆಂಗಳೂರು ಆರಾಮಾಗಿರೋಕ್ಕಾಗೋದಿಲ್ಲ, ನಮಗೆ ಸಾಕು ಇದು ವ್ಯವಸಾಯ ಅಂತೇಳಿ ಶುರು ಮಾಡಿದ್ರು. ಇವ್ರು ಯಾಕೆ ಬರ್ತಾರೆ ಇಲ್ಲಿ ನಮ್ಗೆ ಹೇಳೋದಕ್ಕೆ ಅಂತ ಹೇಳಿ ನನಗೆ ಸ್ವಲ್ಪ ಬೇಜಾರಾಗೋದು ಅವ್ರನ್ನ ಕಂಡ್ರೆ. ಇಲ್ಲಪ್ಪ ಹಂಗೆ ಮಾಡೋಕ್ಕಾಗೋದಿಲ್ಲ, ನಾನು ಮಾಡ್ತೀನಿ, ಸುಮ್ಮನಿರಿ, ನೀವು ಯೋಚನೆ ಮಾಡಬೇಡಿ ಅಂತೇಳಿ ಅವ್ರನ್ನ ಸ್ವಲ್ಪ ವ್ಯವಹಾರ ಎಲ್ಲನೂ ನಾನು ತಗೊಂಡು ಅಪ್ಪ ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂಡು ಕೃಷಿಯಲ್ಲೇ ಬೆಳೆದ್ರು ಅಲ್ವಾ? ಆದರೂ ಯಾಕೋ ಕೃಷಿಯಲ್ಲಿ ಮಕ್ಕಳು ಯಾಕೆ ನಾವು ಹೇಳ್ತಿದ್ರಲ್ಲ, ನಾನು ಕಷ್ಟಪಡ್ತಾ ಇರೋ ಸಾಕು, ನಮ್ಮ ಮಕ್ಕಳು ಸುಖವಾಗಿರ್ಲಿ, ಕಷ್ಟಪಡೋದು ಬೇಡ ಅಂತ. ಅಂದ್ರೆ ದೈಹಿಕ ಶ್ರಮ ಮಾಡ್ತಾ ಇದ್ದಾರೆ ಇವರು ಅಂತ. ಅಲ್ಲಿಗೆ ಹೋದ್ರೆ ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಬಂದು ಹೇಳ್ಬಿಡ್ರಲ್ಲ, ಬೆಂಗಳೂರು ಹಿಂಗಿದೆ, ಆ ಥರ ಇದೆ, ಚೆನ್ನಾಗಿದೆ, ಅಲ್ಲಿ ಕಳಿಸಿ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಹೇಳಿರಲ್ಲ, ಅವರಿಗೆ ಅದು ಇಂಪ್ರೆಸ್ ಆಗೋದು. ಹಾಗಾಗಿ ನಾನೇನು ಮಾಡಿದೆ, ಇಲ್ಲ ಅಂತ ಹೇಳಿ ನನ್ನ ಉದ್ದೇಶ ಬೇರೆ ಅಲ್ಲ, ನಾನು ಹಳ್ಳಿಗೆ ಬರಬೇಕು, ನನ್ನ ಕುಟುಂಬದಲ್ಲಿರೋ ನಮ್ಮ ತಮ್ಮದಿರನ್ನು ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಅಧಿಕಾರಿಯನ್ನು ಮಾಡಬೇಕು, ಆಮೇಲೆ ನಮ್ಮ ಕುಟುಂಬನ ಏನು ಈ ಆರ್ಥಿಕ ಮಟ್ಟ ಇದೆ ಅದನ್ನು ಮೇಲಕ್ಕೆ ಎತ್ತಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಬಂದನು. ನಾನು ಒಬ್ಬನೇ ಹೋಗೋದಾದ್ರೆ ಬೆಂಗಳೂರಿಗೆ, ಅದು ಬೇರೆ ಮಾನಸಿಕತೆನೇ ಬೇರೆ ಥರ ಆಗ್ತಿತ್ತು. ನಿಮ್ಮ ಕುಟುಂಬದಲ್ಲಿ ನೀವು ದೊಡ್ಡ ಮಗ, ಹೌದು, ಬೇರೆ ಜವಾಬ್ದಾರಿಗಳು ಕೂಡ ಇತ್ತ ನಿಮಗೆ, ನಿಮ್ಮ ಸಹೋದರ ಸಹೋದರಿ ಎಲ್ಲರದು. ಈಗ ನಾನು ಇಲ್ಲಿ ಬಂದಮೇಲೆ ನನ್ನ ತಮ್ಮ ರಾಮೇಗೌಡ್ರನ್ನ ನಾನು ಹೇಳಿದೆ, ಅವನು ಅಲ್ಲಿ MA LLB PhD. ಅದಾದಮೇಲೆ ನಾನು ಹೇಳಿದೆ, ನಾನು ನೋಡಪ್ಪ, ನೀನೊಬ್ಬ ಒಂದು KS ಅಧಿಕಾರಿ ಆಗಬೇಕು, ಅದೆಷ್ಟು ಶ್ರಮ ಆಗ್ತದೋ ನಾನು ನಿನಗೆ ವ್ಯವಸ್ಥೆ ಮಾಡ್ತೀನಿ, ಹಣಕಾಸಿನ ನೆರವಾಗಲಿ ಇನ್ನೊಂದಾಗಲಿ ನಾನು ಮಾಡಿಕೊಡ್ತೀನಿ. ಒಟ್ಟಲ್ಲಿ ನಮ್ಮ ಕುಟುಂಬದಲ್ಲಿ ನೀನೊಬ್ಬ ಒಳ್ಳೆ ಅಧಿಕಾರಿ ಆಗಬೇಕು. ಆವಾಗ ತಹಸೀಲ್ದಾರ್ ಅಂತಂದರೆ ಒಂದು ದೊಡ್ಡ ಹುದ್ದೆ. ಹೌದು, KS ಪಾಸ್ ಮಾಡಿದ್ದಾರೆ ಅಂದರೆ ಅದು ಅತ್ಯುನ್ನತವಾದ ಹುದ್ದೆ ಅಂತ. ಅವಾಗ ಇವತ್ತರ ಸಿವಿಲ್ ಸರ್ವಿಸ್ ಅಲ್ಲಿ ಆ ಥರ ಏನು ಇರಲಿಲ್ಲ ಅವಾಗ ನಮ್ಮಲ್ಲಿ ಕರ್ನಾಟಕದಲ್ಲಿ. ಮೇಡಮ್, ಒಂದು ನಮ್ಮ ಶ್ರೋತೃಗಳಿಗೆ ಹೇಳ್ಬಿಡೋಣ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಇತ್ತೀಚೆಗೆ ಗೌರವ ಡಾಕ್ಟರೇಟ್ ಪಡೆದುಕೊಂಡಿರುವ MC ರಂಗಸ್ವಾಮಿ ಅವರ ಜೊತೆಗೆ ನೇರವಾಗಿ ಸಂವಾದ ಮಾಡ್ತಾ ಇದ್ದೀವಿ. ಇದು ನೇರ ಪ್ರಸಾರದಲ್ಲಿ ಮೂಡಿಬರ್ತಾ ಇದೆ. ಆಸಕ್ತಿದಾಯಕವಾಗಿದ್ದಾವೆ ವಿಚಾರಗಳು. ಮಧುಸೂದನ್ ಅವರು ನನ್ನ ಜೊತೆಗಿದ್ದಾರೆ, ಹಾಗೆ ಸಂದೀಪ್ ಅವರು ಅರಕಲ್ಗೂಡ್ನವರು, ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಾಮಚಂದ್ರ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ನಿಮ್ಮ ಸಹೋದರರ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ನೀವು ಕೃಷಿಗೆ ಬಂದು ರಾಮಚಂದ್ರ ಅವರು ಆಗ ಏನು ಹೇಳ್ತಾ ಇದ್ರು? ಇಲ್ಲ, ಅವರು ಓದ್ಕೊಂಡು ಅವರು ಕೆಲಸಕ್ಕೆ ಸೇರಿದ್ರು. ಅವ್ರ ಗುರಿ ಏನಿತ್ತು ಅದು ಮುಟ್ಟಿದ್ರು ಅವರು. ಹಾಗೆ ಈಗ SP ಆಗಿ ರಿಟೈರ್ಡ್ ಆದರು. ಸರಿನೇ. ಈಗ ರಾಮೇಗೌಡ್ರ ಬಗ್ಗೆ ಹೇಳ್ತಾ ಇದ್ದಾರೆ. ರಾಮೇಗೌಡರು ಅವರು ತಪಸ್ ಮಾಡಿಬಿಟ್ಟ, ನನ್ನ ತಮ್ಮ ತಪಸ್ ಮಾಡಿಬಿಟ್ಟ. ನಾನು ಹೇಳಿದೆ ಅಂದರೆ ನನಗೆ ಭಾಳ ಗೌರವ ಕೊಡ್ತಾರೆ ನಮ್ಮ ಕುಟುಂಬದಲ್ಲಿ. ಏನೇ ಇದಾದ್ರೂ ನಾನು ಇನ್ವಾಲ್ವ್ ಆಗ್ತಿದ್ದೆ, ಸಮಸ್ಯೆ ಬಂದರೆ ನಾನು ಇನ್ವಾಲ್ವ್ ಆಗ್ತಿದ್ದೆ. ಅಷ್ಟು ಹೆಚ್ಚಿನ ಜವಾಬ್ದಾರಿ ನಾನು ತಗೊಂಡಿದ್ದೆ ಎಲ್ಲದರಲ್ಲೂ. ನೋಡಿ, ಓದೋದ್ರಲ್ಲೂ ಮುಂದಿದ್ರಿ, ಕೃಷಿಯಲ್ಲೂ ಚೆನ್ನಾಗಿ ತೊಡಗಿಸ್ಕೊಂಬಿಟ್ಟೆ. ಆಮೇಲೆ ಹೇಳಿದೆ ನಮ್ಮ ಬ್ರದರ್ಗೆ, ನೀವು ಓದಪ್ಪ ಚೆನ್ನಾಗಿ, ನೀನು ಚೆನ್ನಾಗಿ ಹೋಗಿ ಒಂದು ಒಳ್ಳೆಯ ಅಧಿಕಾರಿಯಾಗಿ ನೀನು ಹೋಗಿ ನಮಗೆ ನೀನು ದುಡ್ಡು ತಂದು ಕೊಡಬೇಡ. ಇದೇ ಹೇಳಿದೆ ನಾನು ಮೊದಲು ದಿನನೇ, ನಿನ್ನ ದುಡ್ಡು ನಮಗೆ ಬೇಡ, ನೀನು ಆದಷ್ಟು ಜನಸೇವೆ ಮಾಡು, ಬಡವರಿಗೆ ಸಹಾಯ ಮಾಡು, ದೇವರು ಇನ್ನೊಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳಿ ಕಳಿಸಿ ಮೊದಲನೇ ವಾಕ್ಯನೇ ಅದು. KS ಪಾಸ್ ಮಾಡಿದ್ರು. ಅವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮಾಡಿದ್ರು, ನೀವು ಪ್ರಾರಂಭದಲ್ಲಿ ಕರ್ನಾಟಕ ಅಗ್ರಿಕಲ್ಚರ್ ಸರ್ವಿಸ್ ಮಾಡಿದ್ರಿ ಅಲ್ವಾ? ನಿಮ್ದು ಬೆಳೀತಾ ಬಂತು, ಅವರು ಆಮೇಲೆ IAS ಆದ್ರು. IAS ಆಯ್ತು, ಒಳ್ಳೆ ಉತ್ತಮವಾದ ಅಧಿಕಾರಿ ಅಂತ ಹೇಳಿ ಮೈಸೂರು ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿ ಆದರು, ಬೆಂಗಳೂರಿನಲ್ಲಿ ವಿಶೇಷ ಜಿಲ್ಲಾಧಿಕಾರಿ ಆದರು, ಆದ್ಮೇಲೆ PU ಬೋರ್ಡ್ ಡೈರೆಕ್ಟರ್ ಆದರು, ಆಮೇಲೆ ರಿಟೈರ್ಡ್ ಟೈಮಲ್ಲಿ ಕಮಿಷನರ್ ಆದರು, ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿ ರಿಟೈರ್ಡ್ ಆದರು. ಒಳ್ಳೆ ಹೆಸರನ್ನು ಪಡೆದ್ರು, ನಮ್ಮ ಕುಟುಂಬಕ್ಕೂ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ರು. ಹಾಗೆ ಕೃಷ್ಣೇಗೌಡ್ರನ್ನ ಎಲ್ಲಿವರೆಗೂ ಓದಲಿಕ್ಕೆ ಬಿಟ್ರಿ? ಕೃಷ್ಣೇಗೌಡ್ರನ್ನ ಅವರು SLC ವರೆಗೂ ಓದಿದ್ರು. ಅದಾದ್ಮೇಲೆ ನಾನು ಬರೋಷ್ಟರಲ್ಲಿ ಡಿಸ್ಕಂಟಿನ್ಯೂ ಆಗೋಗ್ಬಿಟ್ಟಿತ್ತು. ಡಿಗ್ರಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಡಿಸ್ಕಂಟಿನ್ಯೂ ಮಾಡಿ ಅವನಿಗೆ ಬೇರೆ ಒಂದು ವ್ಯವಹಾರಕ್ಕೆ ಬಿಟ್ಬಿಟ್ಟಿದ್ರು ನಮ್ಮ ತಂದೆ. ಆಮೇಲೆ ನಾನು ನೋಡಿದ್ಮೇಲೆ ಇದು ಸರಿಯಾಗೋದಿಲ್ಲ ಅಂತ ಹೇಳಿ ಅವನ್ನ ಅಲ್ಲಿಂದ ಕರ್ಕೊಂಡು ಬಂದು ನಾನು ಅವನು ಇಬ್ಬರು ಕೃಷಿನಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಿ ಶುರು ಮಾಡಿದ್ರು. ಕೊನೆಯಲ್ಲಿ ನಾಗರಾಜ್ ಅವರು ಎಂಜಿನಿಯರಿಂಗ್ ಅವರು ಓದೋಕ್ಕೆ ಕಳಿಸ್ದೆ.
ಅವನಿಗೆ ಆಸಕ್ತಿ ಮೂಡಿಸಿದೆ ಕೃಷ್ಣನ್ಗೆ, ಹೌದು, ಕೃಷಿ ಬಗ್ಗೆ ಆಸಕ್ತಿ ಮೂಡಿಸಿದೆ. ಈಗಲೂ ಸಖತ್ತಾಗಿ ತೊಡಗಿಸ್ಕೊಂಡಿದ್ದಾರೆ. ಆಗ ಏನು ಅಂತಂದರೆ ಅವನು ಆ ವಯಸ್ಸಲ್ಲಿ ಟ್ರ್ಯಾಕ್ಟರ್ ಬೇಕು ಅವನಿಗೆ. ಅವನಿಗೊಂದು ಚಿಕ್ಕದೊಂದು ಹಲ್ಲರ್ ಆ್ಯಂಡ್ ಫ್ಲೋರ್ ಮಿಲ್ ಮಾಡಿಸ್ಕೊಟ್ಬಿಟ್ಟಿದ್ರು ತಂದೆ. ಯಾಕೆ ಅಂತಂದರೆ ಅಲ್ಲೊಂದು ಲೈನ್ ಮೆನ್ ಇದ್ರು ಒಬ್ರು, ಅವರೆಲ್ಲೋ ಅವ್ರದ್ದೊಂದು ಹಲ್ಲರ್ ಆ್ಯಂಡ್ ಫ್ಲೋರ್ ಇತ್ತು ಅಲ್ಲಿ ಆ ಕಟ್ಟೆಪುರದ ಹತ್ರ. ಅವ್ರು ನಮ್ಮ ದೊಡ್ಡ ಮಗೆ ಟ್ರಾನ್ಸ್ಫರ್ ಆದಮೇಲೆ ಆ ಮಿಲ್ ಅಲ್ಲೇ ಉಳಿತಲ್ಲ, ನಮ್ಮ ತಂದೆಗೆ ಅವರು ಆತ್ಮೀಯರಾಗಿದ್ದು, ಗೌಡ್ರೆ ಇಲ್ಲೊಂದು ಮಿಲ್ ಇದೆ, ಅದನ್ನು ನೀವು ಇದು ಮಾಡಿಬಿಡಿ, ಇಲ್ಲಿ ಬೇಕಲ್ಲ, ದೊಡ್ಡ ಊರಲ್ವ 2 ಮಿಲ್ ಬೇಕು ಅಂತೇಳಿ. ನಮ್ಮ ತಂದೆ ಏನು ಆಲೋಚನೆ ಮಾಡಲಿಲ್ಲ, ತಂದಲ್ಲಿ ಇಟ್ಟರು, ಸೆಟ್ ಮಾಡಿದ್ರು. ಕೊನೆಗೆ ಓಡ್ಸರ್ ಯಾರು? ಓ ಯಾರು ಇಲ್ವಲ್ಲ, ಒಬ್ರು ಬೇಕು, ಮನೆಯವ್ರು ಬೇಕಲ್ಲ. ಓ ಕೃಷ್ಣ ಆಗಿದ್ರು ಇದಾನಲ್ಲ, ಓ ಕೃಷ್ಣ ನೀವು ಹೋಗಿ ಆ ಮಿಲ್ಲನ್ನು ನೋಡ್ಕೊತೀಯ? ಹಾಂ ನೋಡ್ತೀನಿ ಅಂತ ಅಂದ. ನೋಡಿ ಆ ಮಿಲ್ಲಿಂದಲ್ಲಿ ಬಂದದ್ದು ದುಡ್ಡಿಲ್ಲ, ಅಪ್ಪ ದುಡ್ಡು ಕೊಡ್ತಾವನ? ಓ ದುಡ್ಡು ಕೊಡೋದು ಹೋಗ್ಲಿ, ಕರೆಂಟ್ ಚಾರ್ಜ್ ಮನೆಯಿಂದ ತಂದು ಕಟ್ಟೋದಾಗಿದೆ, ರಿಪೇರಿಗೂ ಎಲ್ಲ ತಗೊಂಡು ಕಟ್ಟೋದೆ, ಏನಾಯ್ತು ದುಡ್ಡು? ಅಲ್ಲಿ ಇವನಿಗೆ ಅಡುಗೆ ಮಾಡ್ಕೊಡೋಕ್ಕೆ ನಮ್ಮ ಅಜ್ಜಿ ಬೇರೆ, ಅಲ್ಲಿ ನಮ್ಮ ಮನೆ ದೂರ ಅಲ್ಲ, ಅಲ್ಲೇ ಒಂದು ಮನೆ ಇತ್ತು ನಮ್ಮದೇ ಹಳೆ ಮನೆ. ನಾನು ಆಮೇಲೆ ಬಂದ್ಮೇಲೆ ಯೋಚನೆ ಮಾಡಿ ಅವ್ರನ್ನ ಕರೆದು ಬಾಯಿಲಿ ಅಂತೇಳಿ ಒಂದು ದೊಡ್ಡ ಬೀಗ ತಗೊಂಡೋಗಿ ಅದು ಮೊದಲು ಹಾಕಿ ಎಲ್ಲ ದೊಡ್ಡ ಮಗೆಯಲ್ಲಿ ಇಟ್ಕೊಂಡಿದ್ರೆ, ದೊಡ್ಡ ಮಗೇನಲ್ಲಿ ಲಾಭ ಕಾಣಲಿಲ್ಲ ಅದರಲ್ಲಿ, ಲಾಭ ನಷ್ಟವೇ. ಆಮೇಲೆ ಅದೇ ಹೇಳ್ತಾರೆ ಕೆಲವೊಬ್ರು ಸ್ನೇಹಿತರನ್ನ ಕೆಡಿಸ್ಬೇಕಂದ್ರೆ ಹಳೆ ಗಾಡಿ ನೋಡಿ ಅಂತ, ಇದು ಹಳೆ ಗಾಡಿಯ. ಹಂಗಾಗಿ ಅವನ್ನ ಆಮೇಲೆ ನಿಲ್ಲಿಸಿ ಒಳ್ಳೆ ಮಾತಲ್ಲಿ ಅವನ್ನ ತಿದ್ದಿ ಯಾಕೆಂದ್ರೆ ಅವನು ಸ್ವಲ್ಪ ಹುಡುಗರು ಜಾಸ್ತಿ ಇದ್ರು, ಜೋರಿದ್ರು, ಹುಡುಗಾಟ ಜೋರಿತ್ತು. ಹಾಗಾಗಿ ನಾನು ಅವನ ಸ್ಲೋ ಆಗಿ ಕರ್ಕೊಂಡು ಬಂದು ನಿಧಾನವಾಗಿ ನನ್ನ ದಾರಿಗೆ ಎಳ್ಕೊಂಡು, ಏನು ನಿನಗೆ ಟ್ರ್ಯಾಕ್ಟರ್ ಬೇಕು. ಅದಾದಮೇಲೆ ಒಂದು 5 ಎಕರೆ ಹೊಗೆ ಸೊಪ್ಪು ಬೆಳೆಯೋಕ್ಕೆ ಶುರು ಮಾಡಿದ್ದು. 5ರಿಂದ 10 ಎಕರೆ ಆಯಿತು, 10ರಿಂದ 15 ಆಯಿತು, 15 ಹಿಂಗೆ ಬಂದು 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 ಇಡೀ ರಾಜ್ಯದಲ್ಲಿ ಯಾರೂ ಇವತ್ತರೆಗೂ ಆ ರೆಕಾರ್ಡನ್ನು ಬ್ರೇಕ್ ಮಾಡಿದರುವಷ್ಟು VFC ಟೊಬ್ಯಾಕೊ ಬೆಳೆದು ಆಮೇಲೆ ನಿಲ್ಲಿಸ್ತೆ. ಎಷ್ಟು ಎಕರೆಯಲ್ಲಿ ಹಾಕಿದ್ರಿ? ಸುಮಾರು 150 ಎಕರೆಗೆ ಹಾಕಿದ್ದು. 80,000 kg ಬೆಳೆದಿದ್ದು. ಇವತ್ತರೆಗೂ ಆಂಧ್ರದಲ್ಲೇ ಆಗಲಿ ಕರ್ನಾಟಕದಲ್ಲೇ ಆಗಲಿ ಆ ರೆಕಾರ್ಡನ್ನು ಬ್ರೇಕ್ ಮಾಡೋಕ್ಕಾಗಿಲ್ಲ. ಅದು ಇನ್ನೊಂದು ವಿಚಾರ ಹೇಳ್ತೀನಿ. ಅದಾದಮೇಲೆ 6ನೇ ವರ್ಷನೇ ನಿಲ್ಲಿಸ್ದೆ, ತಕ್ಷಣ ನಿಲ್ಲಿಸ್ದೆ. ನನಗೆ ಬೇಡ, ಇದನ್ನು ಇಷ್ಟೊಂದು ಸೌದೆ ಸುಡೋದು ಸರಿ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ನನಗೆ ನಿಲ್ಲಿಸಿ, ಎಷ್ಟು ಗಿಡನ ನಾವು ಕಟ್ ಮಾಡಿದ್ದು, ಆ ಕಾಡನ್ನು ಕಟ್ ಮಾಡಿದ್ದು, ಅದೇ ಜಾಗಕ್ಕೆ ಮತ್ತೆ ತಗೊಂಡೋಗಿ ಗಿಡ ನೆಟ್ಟು ಅಲ್ಲಿ ಗಂಧದ ಗಿಡನ ನೆಟ್ಟು, ಸಿಲ್ವರು ಸುಡೋದೊಂದು, ಮನುಷ್ಯರು ಸುಡೋದೊಂದು, ಎರಡು. ಹೊಗೆ ಸೊಪ್ಪು ಅಂದ್ರೆ ಅದೇನೆ, ಮನುಷ್ಯನ ಸುಡೋದು. ಅದು ನಿಮ್ಮ ಮನಸ್ಸಿಗೆ ಬೇಗ ತಟ್ಟಿಬಿಡ್ತು, ನಿಲ್ಲಿಸ್ಬಿಟ್ಟೆ. ಇದು ಆಗೋದಿಲ್ಲ, ಇದರಲ್ಲಿ ಯಾವುದು ನೆಮ್ಮದಿ ಇಲ್ಲ. ಬಹುಬೇಗ ಅರ್ಥ ಮಾಡ್ಕೊಂಡ್ರೆ ನೋಡಿ, ನೆಮ್ಮದಿ ಇಲ್ಲ. ಇದನ್ನ ನಾವು ಈ ಥರ ಕಂಟಿನ್ಯೂ ಮಾಡ್ಕೊಂಡ್ರೆ ಇದಕ್ಕೆ ಕೊನೆಯಲ್ಲಿ ಅನ್ನೋದು ಆಗೋಗ್ಬಿಡ್ತು. ನಿಲ್ಲಿಸಿ ಎಷ್ಟು ಮಾಡಿದ್ನೋ ಅಷ್ಟು ಜಾಗಕ್ಕೆ ಪ್ಲಾಂಟೇಶನ್ ಮಾಡಿ ಇಡೀ ಕಾಡನ್ನೇ ಮಾಡಿಬಿಟ್ಟಿದ್ವಿ. ಆದ್ರೆ ತಂಬಾಕಲ್ಲಿ ಒಳ್ಳೆ ಆದಾಯ ಇತ್ತಲ್ವಾ? ಅಷ್ಟೇ ಖರ್ಚು ಇದೆ, ಶ್ರಮನೂ ಜಾಸ್ತಿ ಇದೆ. ಈಗ ಅಷ್ಟು ಪ್ರಮಾಣದ ಆದಾಯ ಬೇರೆದ್ರಲ್ಲಿ ಎಲ್ಲಿ ತಗೊಳಕ್ ಸಾಧ್ಯ ಆಯ್ತು ನಿಮಗೆ? ಅಲ್ಲ, ನಾನೇನು ಮಾಡಿದೆ, ಅವಾಗ್ಲೇ ಈ ತರಕಾರಿ ಬೆಳೆಯೋದಕ್ಕೆ ಶುರು ಮಾಡಿಬಿಟ್ಟೆ. ಅವಾಗ ಹಸಿಮೆಣಸಿನ್ಕಾಯಿ ಆಗಲೇ ಶುರು ಮಾಡ್ಕೊಂಡ್ರೆ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಮೈಕೋ ಟೊಮೆಟೊ ಅಂತ ಬರೋದು ಅವಾಗ, ತುಂಬಾ ಜನಪ್ರಿಯ ಆದ. ಅವಾಗ ಹರಿರಾಣಿ ಗೋಲ್ ಅಂತೇಳಿ ಕ್ಯಾಬೇಜ್ ಬರೋದು, ತುಂಬಾ ಒಳ್ಳೊಳ್ಳೆ ವೆರೈಟೀಸ್ ಆಫ್ ಇದು ಟೊಮೆಟೊಸು. ಅವಾಗ ಒಳ್ಳೆ ಬೇಡಿಕೆ ಇರೋದು. ಕೇರಳದವ್ರು ಬಂದು ನಮ್ಮ ಮನೆ ಹತ್ರ ಬಂದು ತುಂಬ್ಕೊಂಡು ತಗೊಂಡು ಹೋಗೋರು. ಅಷ್ಟು ಚೆನ್ನಾಗಿ ಇದಾಗೋದು. ಆಮೇಲೆ ನಾವು ಹೊಗೆಸೊಪ್ಪು ಬೆಳೆದ್ಮೇಲೆ ಎಲ್ಲನೂ ಒಂದೊಂದಾಗಿ ತೆಂಗು, ಅಡಿಕೆ, ವಿಳ್ಯದೆಲೆ, ಮೆಣಸು, ಕಾಫಿ, ಏಲಕ್ಕಿ, ತಾಳೆ ಮತ್ತೆ ಹಣ್ಣಿನ ಗಿಡಗಳನ್ನ ಅಲ್ಲೆಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದ್ವು. ಈಗ ನೀವು ಗೂಗಲಲ್ಲಿ ನೋಡಿದರೆ ಅರಕಲಗೂಡು ತಾಲೂಕಲ್ಲಿ ಹೆಚ್ಚು ಕಡಿಮೆ ಒಂದು 400-500 ಎಕರೆವಷ್ಟು ನಮ್ಮದೇ ಕಾಡು ಕಾಣಿಸುತ್ತೆ ಮೇಲೆ. ಅಷ್ಟು ಚೆನ್ನಾಗಿ ಸಸ್ಯ ಇದನ್ನೆಲ್ಲ ನಾವು. ರಂಗಸಾಮಣ್ಣ, ಪ್ರಾರಂಭದಲ್ಲಿ ನೀವು ಕೃಷಿಗೆ ಬಂದದ್ದು ಯಾವ ಇಸ್ವಿ ಹೇಳಿ? 77 ಅಂದರೆ ಡಿಗ್ರಿ ಮುಗಿಸಿ ಬರುವಾಗ 77ರಲ್ಲಿ ಎಷ್ಟು ಆಸ್ತಿ ಇತ್ತು ಅವಾಗ? 25 ಎಕರೆ ಇತ್ತು. 25 ಎಕರೆ. ಕುತೂಹಲ ಏನಂದರೆ ಈಗ ಎಷ್ಟಾಯ್ತಂತ ಹೇಳ್ಬೋದಾ? ಈಗ ಒಂದು 500 ಎಕರೆ. 500 ಎಕರೆ ಎಲ್ಲ ಕುಟುಂಬದವರು ಸೇರ್ಕೊಂಡು ಮಾಡಿರೋದು. ಇಲ್ಲಿ ನನ್ನ ಒಬ್ಬನ ಶ್ರಮ ಅಲ್ಲ, ಅದೇ ಇಡೀ ಮನೆಯಲ್ಲಿ ನಮ್ಮ ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೋ ಅವ್ರದ್ದೆಲ್ಲ ಬೆವರು ಇದರಲ್ಲಿ ಸುರಿದಿದೆ. ಮಧುಸೂದನ್ ಅವರು ಕೃಷ್ಣೇಗೌಡರ ಜೊತೆಗೆ ಧ್ವನಿ ಮುದ್ರಣ ಮಾಡ್ಕೊಳ್ಳುವಾಗ, ಸಂದರ್ಶನ ಮಾಡುವಾಗ ಹೇಳ್ತಾ ಇದ್ದಾರೆ, ಕೃಷ್ಣೇಗೌಡರು ಎಷ್ಟೋ ಸಾರಿ ಟ್ರ್ಯಾಕ್ಟರ್ ಮೇಲೆ ನಿದ್ದೆ ಮಾಡಿರೋದಿದೆ, 2 ಗಂಟೆ. ಅದು ಅಷ್ಟು ಅವಿರತವಾಗಿ ಶ್ರಮ ಪಟ್ಟಿದ್ದೀವಿ, ಅದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಹೌದೌದು. ಆಮೇಲೆ ಒಂದು ಸಾರಿ
110 ಲೋಡು ಆಲೂಗಡ್ಡೆ ಬಂತು. ಆಗಲೇ 1.25 ಕೋಟಿ ರೂಪಾಯಿ. ಪೆಪ್ಸಿ ಕಂಪ್ನಿಗೆ ನಾವೇ ಫಸ್ಟ್ ಕಾಂಟ್ರಾಕ್ಟ್ ಇದನ್ನು ಫಾರ್ಮ್ ಮಾಡಿದ್ದು. ಅವಾಗ ಎಲ್ಲ ಪೆಪ್ಸಿ ಕಂಪ್ನಿ ಆಲೂಗಡ್ಡೆನ ತಗೊಳ್ಳೋದಕ್ಕೆ ಎಲ್ಲ ಹಿಂಜರಿತಾ ಇದ್ರು. ಹೌದು, ಇವರು ಗ್ಯಾರಂಟಿ ಬೆಲೆ ಕೊಡ್ತಾ ಇದ್ದಾರಲ್ಲ, ಕೊಡಪ್ಪ ನೀನು ಎಷ್ಟು ಕೊಡ್ತೀವಿ ಕೊಡುವಲ್ಲಿ ಅಂತಂದೆ. ನಿಂದು ಗ್ಯಾರಂಟಿ ಒಂದು ಆಗ್ಬಿಟ್ರೆ ನಾವು ಬೆಳ್ಕೊಳ್ಳೋದು ತಾನೇ ಇದು ಸಮಸ್ಯೆ. ನಿಜ ನಿಜ. ನಾವು ಎಷ್ಟು ಬೇಕಿದ್ರು ಬೆಳ್ಕೊಡ್ತೀವಿ, ನೀನು ಎಷ್ಟು ಕೊಡ್ತೀವಿ ಕಾಂಟ್ರಾಕ್ಟ್ ನಾವು ಕೊಡು ಅಂತ ಹೇಳಿ ಅದೇ ನಾವು ಹೇಳಿದ್ವಲ್ಲ, ಅಷ್ಟೊಂದು ತುಂಬ ಚೆನ್ನಾಗಿ ಬಂದಿತ್ತು ಅವಾಗ. ರಂಗಸಮಣ್ಣ, ನಮಗೆ ಸಂತೋಷಕರ ಸಂಗತಿ ಏನಂದರೆ, ಈಗಂತಲ್ಲ ತುಂಬ ವರ್ಷಗಳಿಂದನೂ ಜನ ಮಾತಾಡ್ತಾರೆ ಮಸೂದನ್ ಅವರೇ, ಕೃಷಿ ಲಾಭದಾಯಕ ಇಲ್ಲ, ಕೃಷಿ ಬಹಳ ಕಷ್ಟದ್ದು, ಕೃಷಿಯಲ್ಲಿ ಬೆಳೆಯೋಕ್ಕಾಗಲ್ಲ, ಇನ್ನೂ ಹಾಳಾಗೋದವರೇ ಹೆಚ್ಚು ಅನ್ನೋ ಥರ ಹಿಂದಿನಿಂದನೂ ಮಾತಾಡ್ಕೊಂಡು ಬಂದರೆ ಈಗಲೂ ಮಾತಾಡ್ತಾರೆ. ಆದರೆ ನೀವು 25 ಎಕರೆಯಿಂದ ಶುರು ಮಾಡಿದ್ದು ಈಗ 500 ಎಕರೆಗೆ ತಲುಪಿದರೆ ಇನ್ನೂ ಮಾಡ್ತೀರೇನೋ ಅಲ್ವಾ? ಇನ್ನೂ ಮಾಡ್ತೀವಿ ನೋಡಿ. ಅಂದರೆ ಇದಕ್ಕೆ ಏನು ಬೇಕು ಅಂದರೆ ತಪಸ್ಬೇಕು. ತಪಸ್ಬೇಕು, ಶ್ರದ್ಧೆ ಬೇಕು, ತಾಳ್ಮೆ ಬೇಕು. ಮತ್ತೆ ಏನೇನು ಸವಾಲುಗಳು ಬರ್ತೋ ಅದನ್ನ ನೋಡ್ಕೊಂಡು ಸುಧಾರಣೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದರಲ್ಲಿ ತುಂಬ ಕಷ್ಟ ಇದೆ. ಕೃಷಿ ಅಂದರೆ ಅದು ಕಬ್ಬಿಣದ ಕಡಲೆ. ಅದನ್ನ ಅರ್ಗಿಸ್ಕೊಂಡ್ರೆ ಚಿನ್ನ. ನೋಡಿ, ಕಬ್ಬಿಣ ಇದ್ದದ್ದು ಚಿನ್ನ. ಹೌದು, ಒಳ್ಳೆ ಮಾತು, ಒಳ್ಳೆ ಮಾತು. ಈ ನಮ್ಮ ಭೂಮಿನ ಮುಂಚೆ ಎಲ್ಲ ಚಿನ್ನ ಬೆಳಿಬದುಕನು ಅಂತ ಹೇಳ್ತಿದ್ರು. ಚಿನ್ನ ಬರೀ ಯಾವುದು ಎಲ್ಲೋ ಮೆಟಲ್ಲು, ಅದು ಚಿನ್ನ ಅಂತ ನಾವು ಕರಿತೀವಿ. ಭೂಮಿನಲ್ಲಿ ನಿಜವಾದ ಚಿನ್ನ ಬೆಳಿಬಹುದು. ಅದು ಒಂದ್ಸರಿ ಸಿಕ್ಕಿದ್ರೆ ಮುಗ್ದೋಯ್ತು. ಇದು ಹಂಗಲ್ಲ, ಪದೇ ಪದೇ ಚಿನ್ನ ಬೆಳಿಬಹುದು. ಒಳ್ಳೆ ಮಾತು. ಈಗ ಪದೇ ಚಿನ್ನ ಬೆಳಿಬಹುದು. ತುಂಬಾ ಬೆಳೆಗಳನ್ನು ಬೆಳೆದಿದ್ದೀರಿ, ವಾಣಿಜ್ಯ ಬೆಳೆಗಳನ್ನು ಬೆಳೆದಿದ್ದೀರಿ, ತರಕಾರಿ ಬೆಳೆದಿದ್ದೀರಿ, ಭತ್ತರಾಗಿನೂ ಕೂಡ ಬೆಳೆದಿದ್ದೀರಿ. ತುಂಬಾ ಇಷ್ಟವಾದ ಬೆಳೆ ಯಾವ್ದು ನಿಮಗೆ? ತುಂಬಾ ಈಗ ಅಡಿಕೆ, ಏಲಕ್ಕಿ, ಕಾಫಿ ನನಗೆಲ್ಲ ಇಷ್ಟ. ನಾನು ಹೇಳ್ತೀನಲ್ಲ, ನಾನು ಪ್ರತಿಯೊಂದು ಗಿಡನೂ ನಾನು ಮಾತಾಡಿಸ್ತೀನಿ. ಜನಗಳನ್ನ ಮಾತಾಡ್ಸಿಂತ ಹೆಚ್ಚಾಗಿ ಗಿಡನ ಹೋಗಿ ಮಾತಾಡಿಸ್ತೀನಿ. ಅದು ಗಿಡ ಹೇಳ್ತದೆ. ಜನರನ್ನು ಚೆನ್ನಾಗಿ ಮಾತಾಡ್ಸ್ತೀರಿ ಬಿಡಿ. ಏನು ಕಡಿಮೆ ಇಲ್ಲ, ಅಷ್ಟೇ ಸೌಜನ್ಯ ಸಂಪನ್ನತೆ ನಿಮ್ಮಲ್ಲಿದೆ. ನಿಮ್ಮ ಕುಟುಂಬದವರು ರಾಮೇಗೌಡ್ರಣ್ಣನೂ ಅಷ್ಟೇ, ಎಲ್ಲ ಅದು ನಮ್ಮ ಕುಟುಂಬದ ಒಂದು ಗುಣ. ಅಪ್ಪನಲ್ಲೂ ಅದೇ. ಅಲ್ಲಿಂದ ನಮ್ಮ ಮುಂಚೆನೂ ನಮ್ಮ ತಂದೆನೂ ಅಷ್ಟೇ ಸೌಮ್ಯ ಸ್ವಭಾವ, ಬಹಳ ಸೌಮ್ಯ ಸ್ವಭಾವ. ನಮ್ಮ ಅಜ್ಜಿ ಇವರೆಲ್ಲ ಅಷ್ಟೇ ಸೌಮ್ಯ ಸ್ವಭಾವದವರು. ಯಾರ ಜೊತೆ ಗಲಾಟೆ ಘರ್ಷಣೆ ಅದು ಇದು ಏನೂ ಇಲ್ಲ. ತಮ್ಮ ಪಾಡಿ ನೋಡಿ ನಮ್ಮನ್ನೆಲ್ಲ ಇದ್ದದ್ದಂಥ ಆ ಜಮೀನಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ದುಡ್ದು ನಮ್ಮನ್ನೆಲ್ಲ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿಸಿದ್ರು, ಒಳ್ಳೊಳ್ಳೆ ಕಡೆ ಸೇರಿಸಿ ಮಾಡಿಸಿದ್ರು. ಎಲ್ಲ ಒಬ್ಬೊಬ್ರು ಒಂದೊಂದು ಮಗುಗೆ ಇದು ಮಾಡೋದಕ್ಕೆ ಇವರು ಸಾಕೋದಕ್ಕೆ ಈಗ ಒದ್ದಾಡ್ತಾರೆ. ಅಯ್ಯೋ ಮಗು ಹೇಗೆ ಅಂತ ಹೇಳಿ 6 ಜನನನ್ನ ಅವ್ರು ಲೀಲಾಜಾಲವಾಗಿ ವ್ಯವಸಾಯ ಮಾಡ್ಕೊಂಡು ನಮ್ಮನ್ನೆಲ್ಲ ಒಳ್ಳೊಳ್ಳೆ ಕಡೆ ಓದಿಸಿ ಚೆನ್ನಾಗೇ ಇಟ್ಟದ್ದು. ನಮಗೆ ಕಷ್ಟ ಅನಿಸ್ಲೇ ಇಲ್ಲ, ಅಷ್ಟು ಚೆನ್ನಾಗಿ ಸುಧಾರಣೆ ಮಾಡ್ಕೊಂಡು ಹೋದ್ರು. ಅವರು ತಾಳ್ಮೆ. ಅದು ಸಾಮಾನ್ಯವಾಗಿ ನಮ್ಮ ಅರಕಲಗೂಡು, ದೊಡ್ಡಮಗ್ಗೆ ಈ ಭಾಗದಲ್ಲಿ ಕಾಫಿ, ಏಲಕ್ಕಿ, ಮೆಣಸು ಈ ತರದ ಬೆಳೆಗಳನ್ನು ಬೆಳೆಯೋದಿಲ್ಲ. ನಿಮಗೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ನಾನು ಅದನ್ನೇ ಹೇಳಿದ್ದು, ಸಾಂಪ್ರದಾಯಿಕದಿಂದ ನಾನು ಹೊರಗೆ ಬರಬೇಕು, ಹೊಸ ಹೊಸ ಆವಿಷ್ಕಾರಗಳನ್ನು ನಾನು ನೋಡಬೇಕು ಅಂಥೇಳಿ ನಮ್ಮ ಏರಿಯಾದಲ್ಲಿ ಯಾತಕ್ಕಾಗೋದಿಲ್ಲ. ಅಡಿಕೆ ಮಾಡಿದೆ ಮೊದಲು. ಅಡಿಕೆ ಅಂದರೆ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಇದ್ದದ್ದಂಥ ಭೂಮಿಗೆ ನಮ್ಮಲ್ಲೆಲ್ಲ ಹಳ್ಳದಲ್ಲಿ, ನಿಮಗೆ ಗೊತ್ತಿದೆ, ಬರೀ ಹಳ್ಳ ಭೂಮಿನಲ್ಲಿ ಎಲ್ಲಿ ಕೆರೆ ಒತ್ತುವರಿ ಅಕ್ಕಪಕ್ಕ ಮಾತ್ರ ಅಡಿಕೆ ಬೆಳೀತದಂಥ ಪದ್ಧತಿ ಇತ್ತು. ನಾನೇ ಹೊಸದಾಗಿ ಹೀಗೂ ಬೆಳಿಬೋದು ಅಡಿಕೆ ಅಂತ ಹೇಳಿ ಡ್ರಿಪ್ ಇರಿಗೇಷನ್ ಮಾಡಿ ಅಡಿಕೆನ ಚೆನ್ನಾಗಿ ಬೆಳೆದೆ. ಅಡಿಕೆ ಬೆಳೆದ ಮೇಲೆ ಅದರಲ್ಲಿ ಕಳೆ ಜಾಸ್ತಿ ಶುರುವಾಯಿತು. ತುಂಬ ಅದಕ್ಕೆ ಕೆಲಸ ಜಾಸ್ತಿ ಹಿಡಿಯೋದು, ತುಂಬ ಅದಕ್ಕೆ ಶ್ರಮ ಜಾಸ್ತಿ ಆಗೋದು. ಅದಕ್ಕೆ ಯೋಚನೆ ಮಾಡಿ ನಮ್ಮ ಮಾವನ ಮನೆ ಹೆತ್ತೂರ ಹತ್ರ ಹಾಡ್ಯ ಅಂತ ಹೇಳಿ, ಅಲ್ಲಿ ಏಲಕ್ಕಿ ಬೆಳೀತಾ ಇದ್ರು. ತೋಟಕ್ಕೆ ಹೋಗಿ ನೋಡಿದರೆ ಕೆಳಗಡೆ ಏನು ಕಳೆ ಇಲ್ಲ. ಅಲ್ಲಿ ನನಗೆ ನಾನು ಯಾಕೆ ಈ ಕಳೆ, ಈ ಕೊಡ್ನಾರಿ ಮತ್ತು ಗರ್ಕೆ ಇದೆಯಲ್ಲ ಅದನ್ನು ತೆಗ್ಸಕ್ಕಾಗದೇ ಇಲ್ಲ. ಎಲ್ಲಿವರೆಗೆ ಅಂತಂದರೆ ಆ ಶೇಡ್ ಪೂರ್ತಿ ಕವರ್ ಆಗೋವರೆಗೂ ಇದನ್ನು ಹೋಗೋದೇ ಇಲ್ಲ. ನೀವು ಏನು ಮಾಡಿದ್ರೂ 15 ದಿನಕ್ಕೊಂದ್ಸರಿ ಕಳೆ ತೆಗಿಬೇಕು, ಪಾರ್ಥೇನಿಯಂ ತೆಗಿಬೇಕು. ಇದೆಲ್ಲ ಆಗಿ ನೋಡಿ ತಗೊಂಡೋಗಿ ಅವ್ರ ಮನೆಯಿಂದ ಫಸ್ಟ್ ಇದನ್ನ ನಾಟಿ ಮಾಡಿದೆ, ಏಲಕ್ಕಿನ. ಯಾವ ಇಸ್ವಿಯಲ್ಲಿ? 85ರಲ್ಲಿ 85ರಲ್ಲಿ ಮಾಡಿದೆ. ಕತೆ ಹೇಳ್ತೀನಿ. ಅದನ್ನ ತಗೊಂಡೋಗಿದ್ದಂಗೆ ಬಸ್ಸಲ್ಲಿ ಇಷ್ಟು ಗಿಡನ ನೋಡಬೇಕು, ಯಾಕಾಗೋದಿಲ್ಲ ನಮ್ಮ ಜಾಗದಲ್ಲಿ ಅಂತೇಳಿ ಪ್ರಯತ್ನ ಮಾಡಿ ಆಮೇಲೆ ಕೊನೆಗೆ ಗಿಡ ಚೆನ್ನಾಗಿ ಬಂತು. ಅದಾದ್ಮೇಲೆ ಕೇರಳಕ್ಕೆ ಹೋಗಿ ಅಲ್ಲಿ ಮೈಲಡಂಪರ ಅಂತೇಳಿ ರಿಸರ್ಚ್ ಸ್ಟೇಷನ್ ಹತ್ರ 2 ದಿನ ಇದ್ದು ನಾನು, ನನ್ನ ಮಗ ಮತ್ತು ನಮ್ಮ ಸ್ನೇಹಿತರು ಎಲ್ಲ ಹೋಗಿ ಮೂಡಿಗೆರೆಯವರು ತಿಳಿದು ನೋಡಿ ಆಮೇಲೆ ಬಂದು ಅವ್ರು ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನೇನಿತ್ತು ಅದನ್ನೆಲ್ಲ ಹೇಗೆ ಗುಂಡಿ ತೆಗಿಬೇಕು
ಅದನ್ನೆಲ್ಲ ನೋಡ್ಕೊಂಡು ಬಂದು ಇಲ್ಲಿ ಶುರು ಮಾಡಿದೆ. ಶುರು ಮಾಡಿದ ಮೇಲೆ ತಂದು ನಾಟಿ ಮಾಡಿದೆ. ನಮ್ಮರಿಗೆ ನಾಟಿ ಮಾಡೋಕ್ಕೆ ತಿಳಿಯೋದಿಲ್ಲ. ಅವ್ರು ಬಂದು ಏನೇ ಹೇಳ್ಕೊಟ್ರು ಏಲಕ್ಕಿನ ಅದೇನಿದ್ರು ಆ ಬುಡ ಇರ್ತದಲ್ಲ ಅಷ್ಟಕ್ಕೆ ಮಾತ್ರ ನೆಡಬೇಕು, ತೇಲಿಸಿ ನೆಡಬೇಕು. ಆಮೇಲೆ ಅದಕ್ಕೊಂದು ಸಪೋರ್ಟ್ ಒಂದು ಕಡ್ಡಿ ಇಟ್ಟಿರ್ತೀವಿ, ಅದಕ್ಕೆ ಕಟ್ ಹಾಕ್ಬೇಕು. ನಮ್ಮವ್ರು ಏನ್ ಮಾಡಿದ್ವಿ, ಬಾಳೆ ನೆಡ್ತಾರಲ್ಲ ಹಂಗೆ ತಗೊಂಡೋಗಿ ಆಳಕ್ಕೆ ಹೂಣಿದ್ರು. ನಾವ್ ಎಷ್ಟೇ ಹೇಳಿದ್ರು, ಯಾಕೆಂದ್ರೆ 2 ಲೋಡ್ ತಂದು ಬಿಟ್ಟಿದ್ದೆ ಒಂದೇ ಸರಿಯ ಅಲ್ಲಿಂದ ಪ್ಲಾಂಟಿಂಗ್ ಮೆಟೀರಿಯಲ್ನ ನೆಡೋದಕ್ಕೆ. ಅವತ್ತೇ ನೆಡ್ಬೇಕು ಅದನ್ನ. 2 ದಿನ ಆದ್ಮೇಲೆ ಅದು ಸತ್ತೋಗ್ತದೆ, ಬೇರೆ ಇರ್ತದಲ್ಲ ಸತ್ತೋಗ್ತದೆ. ತಂದು ನೆಟ್ರು. ಅವತ್ತೇ ನನ್ನ ದುರದೃಷ್ಟಕ್ಕೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಅವತ್ತೇನೆ ತಗೊಂಡೋಗಿ ನೆಟ್ಟ ಮೇಲೆ ಆಯ್ತು. ಇವ್ರು ಆಳಕ್ಕೆ ಬೇರೆ ನೆಟ್ಬಿಡ್ತಾರೆ, ಕೊಳತೋಯ್ತು. ಕೊಳತೋದ್ಮೇಲೆ ಜನ ಎಲ್ಲ ತಮಾಷೆ ಮಾಡಿದ್ರು, ಏನೋ ಮಾಡಕ್ ಹೋಗಿ ಹಿಂಗಾಯ್ತಲ್ಲ ಅಂತ. ಬಿಡ್ಲಿಲ್ಲ ನಾನು. ಅಂದ್ರೆ ಪೂರ್ಣ ಹೋಗ್ಬಿಡ್ತು. ಕಡ್ಡಿ ಮಾತ್ರ ಅದು ಏನ್ ನೆಟ್ಟು ಸಪೋರ್ಟು ಅದ್ ಕಡ್ಡಿ ಮಾತ್ರ ನಿಂತಿತ್ತು. ಬಿಡ್ಲಿಲ್ಲ ನಾನು. ಮತ್ತೋಗಿ 2 ಲೋಡ್ ತಗೊಂಡು ಬಂದು ಅಲ್ಲಿಂದ ಒಬ್ಬನ್ನ ಎಕ್ಸ್ಪರ್ಟನ್ನು ಕರ್ಕೊಂಡು ಬಂದು ನೀನ್ ಮಾಡು ಇದನ್ನ, ಎಷ್ಟಾಗ್ತದೆ ನಾನು ಅದನ್ನೆಲ್ಲ ನಾನು ನೀನು ಮಾಡ್ತೀನಿ, ನಿನ್ಗೆ ಏನೇನು ಸವಲತ್ತು ಬೇಕೋ ನಾನು ಒದಗಿಸ್ತೀನಿ, ಮಾಡಬ ನೀನು ಅಂತ ಹೇಳಿ ಕರ್ಕೊಂಡು ಬಂದು ಅವನು ಪ್ಲಾಂಟೇಷನ್ ಮಾಡಿಸಿ. ಆಮೇಲೆ ಬಂದು ಅವನು ಕ್ಯಾಂಪ್ ಹಾಕ್ಬೇಕಲ್ಲ, ಇಲ್ಲಿ ಯಾರು ನೋಡ್ಕೋಬೇಕಲ್ಲ. ಸುಮಾರು 20 ಎಕರೆ ಪ್ಲಾಂಟಿಂಗ್ ಮಾಡಿದ್ದು ನಾನು. ಅವನ ಹೆಂಡತಿ ಇಬ್ರು ಬಂದರು ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ. ಇವರು ಆಯ್ತು ಸಿದ್ಧತೆ ಮಾಡ್ಕೊಂಡ್ಬಂದಿದ್ರು. ಇವರು ಅವ್ರ ಯಜಮಾನ್ರು. ಹೆಂಡತಿ ಇದ್ದದ್ದು ಅವ್ರ ಮಲಯಾಳಮಲ್ಲಿ ಮಾತಾಡ್ತಾ ಬೈತಾ ಇದೆ, ನಿನಗೆ ಬುದ್ಧಿಗಿದ್ದಿ ಇದೆಯಾ ಅಂತ ಪ್ಲಾಂಟೇಶನ್ ಬಿಟ್ಬಿಟ್ಟು ಇಲ್ಲಿ ಬಂದು ನೀನು ಏಲಕ್ಕಿ ಬೆಳಿತೀನಿ ಅಂತ ಬಂದಿದೆಯಲ್ಲ, ನಿನಗೆ ಗೊತ್ತಾ ನಿನಗಿದು ಇಲ್ಲಿ ಏನು ಜಾಗ ಇದು ಅಂತ ನೋಡಿ, ಎಲ್ಲ ಕಡೆ ಇದು ಈ ಥರ ಇದೆ, ಇಲ್ಲಿ ಆಗೋದಿಲ್ಲಪ್ಪ, ನೀನು ಬಂದ್ಬಿಡು ನಾವು ಹೋಗೋಣ ಅಂತ ಹೇಳಿ ಕ್ಲಾಸ್ ತಗೊಂಡ್ರು. ನನಗೆ ಸ್ವಲ್ಪ ಅರ್ಥ ಆಯ್ತು. ನನಗೆ ಅವ್ರ ಕಣ್ಣುಗಳು ಅವ್ರ ಭಾವನೆಗಳು ಏನೋ ಅರ್ಥ ಆಯ್ತು ನನಗೆ. ಅವನು ಒಂದೇ ಮಾತು ಹೇಳ್ಬೇಡ ಸಿಟ್ಟು ಮಾಡ್ಕೊಂಡು, ನೀನು ಹೋಗೋದಿದ್ರೆ ಈಗಲೇ ಹೋಗಿ, ನೀನು ನಾನು ಸಾವುಕಾರ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಬೆಳಿತೀನಿ ಅಂತ ಹೇಳಿ, ನೀನು ಹೋಗೋದಿದ್ರೆ ನೀನು ಹೋಗು ಅಂತ ಅಂದ್ಬಿಟ್ಟು ಆಮೇಲೆ ಕರೆದು ಸಮಾಧಾನ ಮಾಡಿ, ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಬನ್ನಿ ಅಂಥೇಳಿ, ನೀನು ಪ್ರಯತ್ನ ಮಾಡು, ನೀನು ಅದು ಹೋಗೋದು ಬಿಡೋದು ಬರಲಿಲ್ಲ ಅಂತಂದ್ರೆ ನೀವೇನು ಯೋಚನೆ ಮಾಡಬೇಡಿ, ನನಗೇನು ನಷ್ಟ ಆಗಲ್ಲ, ನಿನಗೇನು ನಷ್ಟ ಆಗೋದಿಲ್ಲ, ನಿನ್ನ ಸಂಬಳ ನಾನು ಅದೇನು ಸವಲತ್ತು ಬೇಕು ನಾನು ಕೊಡ್ತೀನಿ, ಬೆಳಿ ನೀನು ಅಂತ ಹೇಳಿ ಅವನಿಗೆ ಸಪೋರ್ಟ್ ಕೊಟ್ಟೆ. ಅವನಿಗೆ ಮಾರಲ್ಲಿ ಸ್ವಲ್ಪ ನಾನು ಬೆಳಿತೀನಿ ಸರ್ ಅಂತ ಏನೇನು ಬೇಕೋ ಎಂಥದ್ದು ಬೇಕೋ ಅದನ್ನೆಲ್ಲ ಅವನು ಹೇಳಿದ್ದನ್ನೆಲ್ಲ ಇಂಥದ್ದು ಮಾಡಬೇಕು, ಹೀಗೆ ಮಾಡಬೇಕು, ನನಗೆ ಜನ ಇಷ್ಟು ಬೇಕು, ಇಂಥ ಔಷಧಿ ಬೇಕು, ಇಂಥ ಗೊಬ್ಬರ ಬೇಕು ಎಲ್ಲನೂ ಹೇಳಿದ. ಬರ್ತಾ 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 ಗಿಡ ತುಂಬ ಚೆನ್ನಾಗಿ ಬಂತು. ಆಮೇಲೆ ಕೊನೆಗೆ ಅವರವರಿಗೂ ಖುಷಿ ಆಯ್ತು, ನೋಡಿ ಇಷ್ಟು ಚೆನ್ನಾಗಿ ಬಂತಲ್ಲ ಅಂತ. ಹೆಂಡತಿ ತಲೆ ಎತ್ತಿದವಳು ಈಗ ತಲೆ ತಗ್ಗಿಸಿ ಕೊನೆಗೆ ಅವರೇ ಹೆಣ್ಣಾಳುಗಳೆಲ್ಲ ನಿರ್ವಹಣೆ ಮಾಡೋದಕ್ಕೆಲ್ಲ ಅವರೇ ನಿಂತ್ಕೊಂಡ್ರು ತೋಟದಲ್ಲಿ. ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ರು. ಯಾವ ತಳಿ ಹಾಕಿದ್ರಿ ಸರ್ ಪ್ರಾರಂಭದಲ್ಲಿ? ನಲ್ಯಾಣಿ ಗೋಲ್ಡ್ ಅಂತ ಹೇಳಿ ತಂದ್ಬಿಟ್ಟೆ. ಕೇರಳಕ್ಕೆ ಹೋಗಿ ಮೈಲಾಡಂಪಾರಕ್ಕೆ ಹೋಗಿ ರಿಸರ್ಚ್ ಸ್ಟೇಷನ್ ಕೇಳ್ಕೊಂಡು ಬಂದು, ಅವನು ಯಾರು ನಲ್ಯಾಣಿ ಅಂತ ಕಂಡಿಡ್ದನಲ್ಲ ತಳಿನ, ಒಬ್ಬ ರೈತ, ಅವನ ಮನೆಗೆ ಹೋಗಿ ಅವನ ಮನೇಲಿ ಊಟ ಮಾಡ್ಕೊಂಡು ಅವನು ಎಲ್ಲಿಗೆ ಸೋರ್ಸ್ ಚೆನ್ನಾಗಿರ್ಬೇಕಲ್ಲ ಅಂತ ಹೇಳಿ ಅಲ್ಲಿಂದನೇ ತಗೊಂಡು ಬಂದು ನಾಟಿ ಮಾಡಿ ಚೆನ್ನಾಗಿ ಬಂತು. ರಂಗಸಮಣ ಮಸೂದನ್ ಅವರೇ, ಒಂದು ಹಾಡು ಕೇಳೋಣ. ಅಂದರೆ ನೆಲವನ್ನು ನಂಬಿ ಎಷ್ಟೋ ಜನ ಕೆಟ್ಟಿಲ್ಲ, ಕೆಲವೊಂದು ಸರಿ ಅದನ್ನು ಮರೆಮಾಚಿ ಹೇಳೋದಿದೆ. ಅದಕ್ಕೆ ಸಂಬಂಧಪಟ್ಟಂಥ ಹಾಡು ಈಗ ಪ್ರಸಾರ ಆಗ್ತದೆ, ಸ್ವಲ್ಪ ಹೊತ್ತು ಕೇಳಿ ಮಾತು ಮುಂದುವರ್ಸೋಣ. ಶ್ರೋತೃಗಳೇ, ಭಾಳ ಅರ್ಥಪೂರ್ಣವಾದ ಹಾಡನ್ನು ಈ ಸಂದರ್ಭದಲ್ಲಿ ಆಲಿಸ್ತಾ ಇದ್ದೀರಿ. ನಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಡಾಕ್ಟರ್ MC ರಂಗಸ್ವಾಮಿಯವರು ಮಾತಾಡ್ತಾ ಇದ್ದಾರೆ. ಅವರು ಡಾಕ್ಟರೇಟ್ ಮಾಡಲಿಲ್ಲ, PhD ಮಾಡಲಿಲ್ಲ, ಆದರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಇತ್ತೀಚೆಗೆ ಹಮ್ಮಿಕೊಂಡ 58ನೇ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟನ್ನು ನೀಡಿ ಒಂದು ಕಿರೀಟವನ್ನು ಕೊಟ್ಟಿದೆ. ಹಾಸನ ಜಿಲ್ಲೆಯ ದೊಡ್ಡ ವ್ಯಕ್ತಿತ್ವ, ಒಂದು ರೀತಿಯಲ್ಲಿ ಕೃಷಿ ಸಮುದಾಯಕ್ಕೆ ಅನುಕರಣೀಯವಾದ ಮಾರ್ಗದಲ್ಲಿ ಸಾಕ್ತಿದ್ದಾರೆ. ಮಧುಸೂದನ್ ಅವರೇ, ನಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಸಹಕರಿಸಲಿಕ್ಕೆ ಲೋಕೇಶ್ ಅವರಿದ್ದಾರೆ. ಹಾಗೆ ನಿಸರ್ಗ ಸಹ ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೂ ಮತ್ತು ಇದನ್ನು ಧ್ವನಿಮುದ್ರಣ ಮಾಡಿ ಮುಂದೆ ಯೂಟ್ಯೂಬ್ಗೆ ಹಾಕಲಿಕ್ಕೂ ಕೆಲಸ ಮಾಡ್ತಿದ್ದಾರೆ. ಶ್ರೋತೃಗಳೇ, ಸರ್ ಒಂದು ಪ್ರಶ್ನೆ ನನಗೆ. ಈ ಸಾಮಾನ್ಯವಾಗಿ ಏಲಕ್ಕಿ ಅಂತ ಅಂದ್ರೆ ಮಲೆನಾಡು, ನಮ್ಮ ಸಕಲೇಶ್ಪುರ, ಚಿಕ್ಕಮಗಳೂರು, ಮೂಡಿಗೆರೆ, ಮಲೆನಾಡಲ್ಲೇ ಬೆಳೆಯೋದು ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಆದ್ರೆ ಮಲೆನಾಡಿನ ಕೃಷಿಕರನ್ನು ಹೋಗಿ ಕೇಳಿದ್ರೆ ರಂಗಸಾಮಣ್ಣವ್ರ ತೋಟ ನೋಡ್ಕೊಂಡ್ ಬನ್ನಿ ಏಲಕ್ಕಿಗೆ ಅಂತ ಹೇಳಿ ಹೇಳ್ತಾರೆ. ಇದೊಂದು ಮ್ಯಾಜಿಕ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಈಗ ನಮ್ಗೆ ನಾನು ಹೇಳೋದು, ಈ ಕೃಷಿನಲ್ಲಿ ಮೊಟ್ಟ ಮೊದಲಾಗಿ ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ ಎಲ್ಲಿ ನಾವು ಸರಿಯಾಗಿ ಮಾಡಲಿಲ್ವೋ ಆ ಪ್ರಾಜೆಕ್ಟ್ ಫೇಲ್. ಹಾಗೇನೆ ನಾವು ಮೊದಲು ಎಲ್ಲ ಯಾವ ಬೆಳೆ ಮಾಡ್ತೀವಿ ಅದಕ್ಕೆ ಪೂರಕವಾದಂಥ ವಾತಾವರಣ ಏನು ಬೇಕು ಅದನ್ನು ಮೊದಲು ನಾವು ಸೃಷ್ಟಿ ಮಾಡಬೇಕು. ಈಗ ಏಲಕ್ಕಿಗೆ ಒಂದು ಅರ್ಧ ಭಾಗ ಅದಕ್ಕೆ ಬೇಕು, ಏನು ಶೇಡು ನೆರಳು ಬೇಕು 40% ಅಥವಾ 50% ಆದ್ರೆ ಸಾಕು ಈ ಹೈಲ್ಡ್ ವೆರೈಟಿಗಳಿಗೆಲ್ಲ.
ಅದು ನಾನು ಯೋಚನೆ ಮಾಡಿದೆ, ನಮ್ಮ ಇದರಲ್ಲಿ ಅಡಿಕೆ ತೋಟದಲ್ಲಿ ಒಂದು 40% 50% ಇದೆ ಅಂತೇಳಿ ನಾನು ಪ್ರಯತ್ನ ಮಾಡಿದ್ದಲ್ಲಿ. ಮಾಡಿದಾಗ ಅದು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತು. ಅದಾದಮೇಲೆ ಮೊದಲು 10 ಎಕರೆ ಮಾಡಿದೆ, ಕೊನೆಗೆ 20 ಎಕರೆ ಮಾಡಿದೆ, ಈಗ 30 ಎಕರೆ 40 ಎಕರೆ ಇವತ್ತು ಕೃಷಿ ಮಾಡಿ ಇವತ್ತು 10 ಟನ್ನ ಏಲಕ್ಕಿನ ನಾವು ಇದು ಬೆಳೀತಾ ಇದ್ದೀವಿ. ಹಬ್ಬ, ಈಗ 40 ಎಕರೆಯಲ್ಲಿ ಇದೆಯಾ ರಂಗಸಮಣ? ಹೌದು. 10 ಟನ್ನು ಏಲಕ್ಕಿ. ಈಗ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳೀತಾ ಇದ್ದೀವಿ. ಅಡಿಕೆಗೆ ಏನೋ ಸಮಸ್ಯೆ ಆಗ್ಲಿಲ್ವಾ? ಇನ್ನೂ ಚೆನ್ನಾಗಾಗ್ತದೆ, ಪೋಷಣೆ ಚೆನ್ನಾಗಿ ಕೊಟ್ಟು ಚೆನ್ನಾಗಿ, ಅದಕ್ಕೆ ಇನ್ನು ಕಳೆನೇ ಬರೋದಿಲ್ವಲ್ಲ. ಆಮೇಲೆ ಏನ್ ಇದಕ್ಕೆ ಏಲಕ್ಕಿಗೆ ಗೊಬ್ಬರ ಹಾಕಿದ್ರೆ ಸಾಕು, ಅಡಿಕೆನೇ ತಗೊಳ್ತದೆ. ದೊಡ್ಡ ಬೆಳೆ ನಿಜ. ಯಾಕೆಂದ್ರೆ ಅದು ಸ್ಪೇಸಿಂಗು ಹಾಗೆ ಇದೆ. ಏನು ಇನ್ ಬಿಟ್ವೀನ್ ಅಡಿಕೆ ಹಾಕಿರೋದು, ಅದಕ್ಕೆ ಹತ್ರನೂ ಇಲ್ಲ ದೂರನೂ ಇಲ್ಲ, ಎರಡರ ಮಧ್ಯದಲ್ಲಿ ಹಾಕಿದೆ. ಎರಡು ಬಹಳ ಫ್ರೆಂಡ್ಲಿ ಆಗಿರ್ತವೆ, ತುಂಬಾ ಸ್ನೇಹಿ ಬೆಳೆಗಳು. ಹಾಗಾಗಿ ಮಾಡ್ಬೇಕಿಂತದನ್ನ ನಾನು ಹೇಳೋದು, ನಾವೇನು ಏಲಕ್ಕಿಗೆ ಖರ್ಚು ಮಾಡ್ತೀವೋ ಅಡಿಕೆಗೆ ಏನು ಖರ್ಚು ಮಾಡೋದು ಬೇಕಿಲ್ಲ. ಅವಾಗ ಅಡಿಕೆ ತಾನು ಉಚಿತವಾಗಿ ಸಿಕ್ತಂಗೆ ಆಯ್ತು, ಡಬಲ್ ಆಯ್ತು ನಮ್ಗೆ ಇನ್ಕಮ್. ಹೌದು. ರಂಗಸಮಣ್ಣ, ಈ ಕೃಷಿ ಬಗ್ಗೆ ನಾವು ಮಾತಾಡ್ತಾ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಸಂತೋಷಕರ ಸಂಗತಿ, ನೀವು ಗೌರವ ಡಾಕ್ಟ್ರೇಟನ್ನು ಪಡೆದುಕೊಂಡ್ರಿ. ಏನಾದರೂ ಇತ್ತ ನಿಮಗೆ ಕನಸಿನಲ್ಲಿ? ನಾನು ಹಿಂಗೆ ಈಗ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿರೋರಿಗೆ ಗೌರವ ಡಾಕ್ಟ್ರೇಟ್ ಕೊಟ್ಟರು ಬೇರೆ ಬೇರೆ ವಿಶ್ವವಿದ್ಯಾಲಯದವರು. ನಿಮಗೆ ಏನಾದರೂ ನಾನು ಹಿಂಗೆ ಪಡ್ಕೊಳ್ಬಲ್ಲೆ ಅನ್ನೋ ಥರ ಆಲೋಚನೆ ಇತ್ತೆ? ಈಗ ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ರೈತರಿಗೂ ಕೊಟ್ಟಿದ್ದಾರೆ, ಕಾಡಿನಲ್ಲಿ ವಾಸ ಮಾಡೋರಿಗೂ ಕೊಟ್ಟಿದ್ದಾರೆ. ನಿಮಗೂ ಆ ಥರ ಆಲೋಚನೆ ಏನಾದರೂ ಇತ್ತ? ಕನಸು ಮನಸ್ಸಲ್ಲೂ ಇಲ್ಲ. ಕನಸು ಮನಸ್ಸಲ್ಲೂ ಇಲ್ಲ. ನಾವೇನಿದ್ರು ಪರಿಶ್ರಮ ಮಾಡ್ಕೊಂಡು ನಮ್ಮ ದಾರಿ ನಾವು ಹೋಗ್ತಾ ಇದೀವಿ ಹೊರತು ಹಿಂದಕ್ಕೆ ತಿರುಗೇ ನೋಡ್ಲಿಲ್ವಲ್ಲ. ಆಮೇಲೆ ಯಾರು ಬಾಲಾನು ಹಿಡ್ಕೊಂಡು ಹೋಗ್ಲಿಲ್ಲ, ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳಿ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿ ಒಬ್ಬರ ಕೈಲಿ ನಾನು ಇದುವರೆಗೂ ಹೇಳಿಲ್ಲ. ಸ್ವಾಭಿಮಾನ ಅಭಿಮಾನ ಮತ್ತೆ ನಿಮ್ಮ ಕೆಲಸಗಳೇ ಅದೇ ಸಾಕು. ಹೌದು. ಈಗ ಗೌರವ ಡಾಕ್ಟರೇಟ್ ತೆಗೆದುಕೊಳ್ಳುವಾಗ ತಾವು ರಾಜ್ಯಪಾಲರ ಜೊತೆಗಿದ್ರಿ, ರಾಜ್ಯಪಾಲರ ಜೊತೆಗೆ ಬಂದ್ರಿ, ಹಾಗೆ ಕೃಷಿ ಸಚಿವರ ಜೊತೆಗಿದ್ರಿ. ಅಗಾಧ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ನಿಮ್ಮ ಆತ್ಮೀಯರು, ಆಮೇಲೆ ಇಡೀ ಸಮುದಾಯ ನೋಡ್ತಾ ಇತ್ತು. ಏನನ್ನಿಸ್ತು ಆ ಸಂದರ್ಭದಲ್ಲಿ ನಿಮಗೆ ಒಬ್ಬ ರೈತನಾಗಿ? ನನಗೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಏನು ನಾವೆಲ್ಲ ಅವಾಗ ಶ್ರಮ ಪಟ್ಟಿದ್ವೋ ಇವತ್ತು ಸಾರ್ಥಕ ಆಯ್ತಪ್ಪ ಇಂಥ ಒಂದು ಸಭೆಯಲ್ಲಿ ಅಂತ ಒಂದು ಮನಸ್ಥಿತಿಗೆ ನಾನು ಅವತ್ತು ಬಂದೆ. ಹಾಗೆ ಯೋಚನೆ ಮಾಡಿದೆ, ಪರಿಶ್ರಮಕ್ಕೆ ಯಾವತ್ತಾದರೂ ಒಂದಿನ ಬೆಲೆ ಪ್ರತಿಫಲ ಇದ್ದೇ ಇರುತ್ತೆ. ಸಮಾಜ ಗುರುತಿಸುತ್ತೆ ಮತ್ತೆ ಭೂಮಿನೇ ಗುರುತಿಸಿದೆ, ನಿಮಗೆ ಸಾಕಷ್ಟು ಸಂಪತ್ತು ಕೊಟ್ಟಿದೆ. ನಾನು ಭೂಮಿಯನ್ನ ಬಹಳ ಪ್ರೀತಿ ಮಾಡ್ತೀನಿ, ಮಣ್ಣನ್ನ ಕಣ್ಣಿಗೆ ಒತ್ತಿಕೊಳ್ತೀನಿ. ಹೋದಾಗ ಮಣ್ಣನ್ನ ಕಣ್ಣಿಗೆ ಒತ್ತಿಕೊಳ್ತೀನಿ. ಅದೇನೋ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಒಂದೊಂದ್ಸಾರಿ ಭೂಮಿ ತಾಯಿನ ನೋಡಿದಾಗ. ನಿಜ ಆ ಥರ ನೋಡಿ, ನೀವು ಪದವಿ ಮಾಡಿದಾಗ್ಲಿಂದ ಊರು ಬಿಟ್ಟಿಲ್ಲ, ಮನೆ ಬಿಟ್ಟಿಲ್ಲ, ಭೂಮಿ ಬಿಟ್ಟಿಲ್ಲ. ಎಲ್ಲೋ ದುಡ್ಡು ಬಂತಂತಂಟಿಗೆ ಈಗ ನೀವು ಹೇಳಿದಂಗೆ 25 ಎಕರೆಯಿಂದ ಈಗ 500 ಎಕರೆಗೆ ಹೋದ್ರಿ, ಮತ್ತೆ ಸಾಕಷ್ಟು ಇನ್ನು ಬೇರೆ ಬೇರೆ ಅಭಿವೃದ್ಧಿ ಆಗಿದೆ. ನಾನು ಕಷ್ಟ ಬಂದಾಗ ಕುಗ್ಗಲೂ ಇಲ್ಲ, ಸುಖ ಬಂದಾಗ ನಾನು ಹಿಗ್ಲೂ ಇಲ್ಲ. ಆಮೇಲೆ ನಮ್ಮ ಕುಟುಂಬದವ್ರು ಎಲ್ಲ ಅಷ್ಟೇನೆ ಹಾಗೇನೆ ಎಲ್ಲದಕ್ಕೂ ಸಾಥ್ ಕೊಟ್ಕೊಂಡ್ಬಂದ್ರು. ನಾನೇನು ಪ್ಲಾನ್ ಮಾಡಿ ಈ ತರ ಮಾಡ್ಬೇಕು, ಈ ತರ ಮಾಡೋಣ ಅಂತ ಹೇಳಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಆಯ್ತು ಮಾಡೋಣ, ಹೋಗೋಣ ಅದೇ ತರ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಹೊರತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಯಾರು ಕೂಡ ನಮ್ಮ ಕುಟುಂಬದಲ್ಲಿ ಯಾವ ಸದಸ್ಯರು, ನಮ್ಮ ಅಣ್ಣ ತಮ್ಮದಿರಾಗ್ಲಿ, ಮನೆಯವರು ಕುಟುಂಬದವರಾಗ್ಲಿ, ನಮ್ಮ ಮನೆಯಲ್ಲಿ ಒಳ್ಳೆ ನಮ್ಮ ಗೃಹಿಣಿಯರುಗಳು ಬಹಳ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ಭಿನ್ನ ಭೇದ ಅದು ಇದು ಅವ್ರ ಮನೆ ಕಡೆಯವರು ಇವ್ರ ಮನೆ ಆ ಭಾವನೆನೇ ಇಲ್ಲ. ಈ ನಿಮ್ಮ ಬೆಳವಣಿಗೆ ನೋಡಿ ತಂದೆ ಆಮೇಲೆ ಮಾತಾಡಿದ್ದು ಬೇರೆನೇ ಇದ್ದಿತ್ತು ಅಲ್ವಾ? ಏನಂದ್ರು ತಂದೆಯವರು? ಆಮೇಲೆ ನೋಡಿ ಅವ್ರಿಗೆ ನೋಡ್ತಾ ನೋಡ್ತಾ ಒಳಗೆ ಖುಷಿ, ಅದನ್ನು ಅವ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನಮ್ಮ ತಂದೆ ಯಾವತ್ತೂ ಮಕ್ಕಳನ್ನ ಎದುರುಗಡೆ ಹೊಗಳ್ತಿರ್ಲಿಲ್ಲ. ನೋಡಿ ಅವ್ರ ಗುಣನ. ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ ಅಲ್ಲೇನಾದ್ರೂ ಇದ್ರೆ ಅದನ್ನ ನೋಡಿ ಇದು ಮಾಡಬಾರ್ದಾಗಿತ್ತು ಅಂತ ಹೇಳಿ ಸೂಕ್ಷ್ಮ ಹೇಳೋರು. ಒಂದೇ ಒಂದಿನ ಅವ್ರು ನನ್ನನ್ನು ಬೈದಿಲ್ಲ, ಲೋ ಅಂತಾನೂ ಕರೆದಿಲ್ಲ. ಅಷ್ಟು ಸೌಮ್ಯ ಸ್ವಭಾವ. ಹಾಗೆ ನಮ್ಮ ಮನೆಯಲ್ಲೂ ಅದೇ ತರ ವಾತಾವರಣ ಬಂತು ಮುಂಚೆಯಿಂದಲೂ, ಈಗಲೂ ಅದೇ ತರ ಇದೆ. ಕಡೆಯವರೆಗೆ ಅವರು ಕೂಡ ದುಡಿತಾ ಇದ್ರು, ನಾನು ಕೂಡ ನೋಡಿದ್ದೆ. ಹೌದೌದು. ಎಷ್ಟನೇ ವಯಸ್ಸಿನಲ್ಲಿ 83ನೇ ವಯಸ್ಸಿಗೆ ಅವರಿಗೆ ಇದು ಬಂತು. ಚೆನ್ನಾಗಿ ಹಣ್ಣಾಗ ತರ ದುಡಿದಿದಾರಲ್ವಾ? ಸಾಕಷ್ಟು ಮಾಡಿದ್ದಾರೆ. ಕೃಷಿಯನ್ನ ಎಷ್ಟು ಇಷ್ಟಪಟ್ಟು ಮಾಡಿದ್ರು ಹೈನುಗಾರಿಕೆಗೂ ಕೂಡ ಒತ್ತು ಕೊಟ್ಟಂತವ್ರು ನೀವು. ಬರೀ ಏಲಕ್ಕಿದೆ ಹೇಳಿದ್ರು, ಆಮೇಲೆ ಅಡಿಕೆ, ಕಾಫಿ, ಇನ್ನು ಕಾಳುಮೆಣಸು ಬೇರೆ ಬೇರೆ ಇದೆಲ್ಲ ಮಾಡ್ತಾ ಇದ್ರಿ. ಈಗ ಹೈನುಗಾರಿಕೆದು ಬಹಳ ವಿಶೇಷ. ಮಸೂದನ್ ಅವರು ಕೇಳ್ದಂಗೆ ಕಾಫಿ ಬಗ್ಗೆ ಒಂದು ನಿಮಿಷ ಹೇಳ್ಬಿಡ್ತೀನಿ. ಏನಾಯ್ತು, ನನ್ನ ಹತ್ರ ದುಡ್ಡಿರ್ಲಿಲ್ಲ.
ಆದರೆ ನನಗೆ ದೃಢ ಮನಸ್ಸಿತ್ತು. ನನಗೆ ಬ್ಯಾಂಕ್ ನೆರವು ನಮ್ಮದು ವಿಜಯ ಬ್ಯಾಂಕು ಇತ್ತು. ನಾನು ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಮಗಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೆ. ವ್ಯವಹಾರ ಚೆನ್ನಾಗಿ ಇಟ್ಕೊಂಡಿದ್ದೆ ಬ್ಯಾಂಕಲ್ಲಿ. ನನ್ನನ್ನು ಭಾಳ ಇಷ್ಟಪಡೋರು. ಇಲ್ಲಿ ರೀಜನಲ್ ಮ್ಯಾನೇಜರ್ ಒಬ್ಬರು ಹಾಸನದಲ್ಲಿ, ಅವ್ರು ಕರೆದರೆ ನಾನು ಅವ್ರ ಆಂಟಿ ಚೇಂಬರಿಗೆ ಕರೆಸಿ ಒಂದು 1/4 ಗಂಟೆ ಅರ್ಧ ಗಂಟೆ ಸುಮ್ಮನೆ ಈ ಕೃಷಿ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋರು. ಒಂದು ಸ್ಕೀಮ್ ಬಂತು. ಏನು ಸ್ಕೀಮು? ಎಸ್ಟೇಟ್ ಪರ್ಚೇಸ್ ಸ್ಕೀಮ್ ಅಂತ ಒಂದು ಬಂದಿದೆ. ರಂಗಸ್ವಾಮಿಯವರೇ ಬನ್ನಿ ಇಲ್ಲಿ ನೋಡಿ, ಒಂದು ಸ್ಕೀಮ್ ಬಂದಿದೆ ನಮ್ಮ ಇಡೀ ಹಾಸನ ಡಿವಿಷನ್ಗೆ. ನೀವೇನಾದರೂ ಎಸ್ಟೇಟ್ ತಗೊಳ್ತೀರಾ ಅಂದರು. ಸರ್ ನಮಗೆ ಆ ಆಲೋಚನೆ ಇಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿ ಹೋದೆ. ಮತ್ತೆ ಆ ಶಕ್ತಿನೂ ಇಲ್ಲ ಅನ್ನೋ ಥರ ಹೇಳಿದ್ರೆ ಅವರು ನನಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂತ, ನೀವು 25 ಭಾಗ ಕೊಡಿ, 75 ಭಾಗ ನಾವು ಕೊಡ್ತೀವಿ ಅಂತ ಅಂದರು. ಆಮೇಲೆ ಒಂದು ದಿನ ಅದು ಮಾರನೇ ದಿವಸ ಹೋಗಿ ಮಲಗಿದ್ದೀನಿ. ರಾತ್ರಿ 3 ಗಂಟೆನಲ್ಲಿ ನನಗೆ ಯೋಚನೆ ಆಯಿತು, ಓ ಇದು ಹೇಳಿದ್ರಲ್ಲ, ಒಂದು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಈ ತೋಟ ಏನೀಗ ತಗೊಂಡಿದ್ವ ಅಲ್ಲಿ ನಮ್ದು ಇನ್ನೊಂದು ಸ್ವಲ್ಪ ಜಾಗ ಇತ್ತು. ಅಲ್ಲಿ ಬೇರೆ ಒಂದು 20 ಎಕರೆ ಜಾಗ ಮಾಡ್ತಾಯಿದ್ದು. ಈ ಪ್ಲಾಂಟರ್ಸ್ಗಳು ಸುಮಾರು ಜನ ಬಂದು ಹೋಗಿ ಬಂದು ಮಾಡ್ತಾ ಇದ್ರು ಇದನ್ನ. ಆ ಎಸ್ಟೇಟನ್ನು ಪರ್ಚೇಸ್ ಮಾಡೋಕ್ಕೆ ಅದು ಕೇರಳದವ್ರದ್ದು ಮುಂಚೆ. ಅಲ್ಲಿ ಗೋಡಂಬಿ ಎಲ್ಲ ಹಾಕಿ ಅದು ಏನೋ ಅಂತ ಫೇಲ್ ಆಯಿತು ತಗೊಳ್ಳೋದಕ್ಕೆ. ಅದನ್ನ ಎಸ್ಟೇಟ್ ಅಂತ ಕರಿತಾ ಇದ್ರು ಅದನ್ನ, ಗೋಡಂಬಿ ಇದನ್ನ. ಇವರು ಎಸ್ಟೇಟ್ ತಗೊಳ್ತೀರಾ ಅಂತ ಕೇಳಿದ್ರಲ್ಲ, ಅದು ಸೇಲ್ಗಿದೆ ಅಂತ ಗೊತ್ತಾಯ್ತಲ್ಲ. ಆಗ ನಾನು ರಾತ್ರಿ ಒಂದು 2:30-3 ಗಂಟೆಲಿ ಎಚ್ಚರ ಆದಾಗ ಅದೇ ಆಯ್ತು. ಹಿಂಗಾಯ್ತಲ್ಲ, ನೋಡೋಣ ಪಕ್ಕದಲ್ಲಿ ಇದೆ, ತಗೊಂಡೇ ಬಿಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿ ಬಂದು ಹೇಳಿದೆ ಹೀಗೆ ಅಂತ ಹೇಳಿ. ಹೌದಾ, ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ರಾಜಾರಾವ್ ಅಂತ ಫೀಲ್ಡ್ ಆಫೀಸರು, ಅವ್ರನ್ನ ಕರ್ಕೊಂಡೋಗಿ ಒಂದ್ಸರಿ ನೋಡ್ಕೊಬನ್ನಿ ಅಂತಂದ್ರು. ಅವರು ನನಗೆ ಭಾಳ ಆತ್ಮೀಯರಾಗಿದ್ರು. ಹೋದೆ. ಓ ನಿಮಗಾದ್ರೆ ನಾವು ಮಾಡ್ಕೊಡ್ತೀವಿ ಬಿಡಿ, ಇದು ಗೋಡಂಬಿ ಅಲ್ವಾ, ಇದು ಎಸ್ಟೇಟ್ ಅಲ್ವಾ, ಎಸ್ಟೇಟ್ ತಗೊಳ್ಳೋಣ. ಆಯಿತು, ಬಂದಾಯಿತು. ಅವ್ರ ಹತ್ರ ಹೋಗಿ ವ್ಯಾಪಾರ ಮಾಡಿ ಆಯಿತು. ಆವಾಗ ಭಾಳ ಕಡಿಮೆ ರೇಟ್. ಅವಾಗ 25% ಮಾಡಬೇಕಾದ್ರು, ಯಾಕೆಂತಂದ್ರು 237 ಎಕರೆ ಅದು ಒಂದೇ ಸರಿ ಎಂಟೈರ್ ವಿಲೇಜೆಯ ಅದನ್ನು ತಗೋಬೇಕಲ್ಲ, ಅದಕ್ಕೆ ಸಾಕಷ್ಟು ದುಡ್ಡು ಬೇಕು. ಹಾಗಾಗಿ ನಾವು ಇದು ಮಾಡಿ ಅಡ್ಜಸ್ಟ್ ಮಾಡಿ ಬೇರೆ ಯಾವುದೋ ಇನ್ನೊಂದು ಪ್ರಾಪರ್ಟಿ ಇತ್ತು ದೂರದಲ್ಲಿ, ಅದನ್ನು ಸೇಲ್ ಮಾಡಿ ಅದನ್ನೆಲ್ಲ ಹಾಕಿ 25% ಮಾಡುವಷ್ಟೊತ್ತಿಗೆ ಇದಾಯಿತು. ಅದಾದ್ಮೇಲೆ ಆಯ್ತು, ತಗೊಂಡಾಯ್ತಲ್ಲ, ಬ್ಯಾಂಕ್ನವ್ರು ಸಾಲ ಕೊಟ್ಟರು. ಅವರು ಡಿ ಕೊಟ್ಟರು. ಆಮೇಲೆ ಉಳಿಕೆದನ್ನ ಡಿಫರೆನ್ಸ್ ಅಮೌಂಟನ್ನು ಕೊಡ್ಬೇಕಿತ್ತಲ್ಲ, ಅದನ್ನ ತಗೊಂಡು ಹೋಗ್ಬೇಕಲ್ಲ. ಅಲ್ಲಿಗೆ ತಂದ್ಕೊಡಿ ಅಂದ ಕೇರಳಕ್ಕೆ. ತಗೊಂಡು ಹೋಗ್ಬೇಕಾದ್ರೆ ಅವಾಗೆಲ್ಲ 100 ರೂಪಾಯಿ ನೋಟು. ಎಷ್ಟು ಅಂತ ತುಂಬೋದು ಅದಕ್ಕೆ ತುಂಬಿ 4 ತಗೊಂಡೋಗಿ ನಮ್ಮ ಕರ್ನಾಟಕ ಭಾರತದವ್ರಿಗೆ ನಮ್ಗೇನು ಹೆಚ್ಚಿಗೆ ಹೆದರಿಕೆ ಆಗಲಿಲ್ಲ. ಅಲ್ಲಿಂದ ಹೋದ್ಮೇಲೆ ಪೊಲೀಸ್ಗಳೆಲ್ಲ ನಿಂತಿದ್ದಾರೆ. ಅಂದ್ರೆ ಅವಾಗ ಮಳೆ, ಸಿಕ್ಕಾಪಟ್ಟೆ ಮಳೆ, ಇಷ್ಟೇ ರಸ್ತೆ. ಅಲ್ಲಿ ಹೋಗ್ಬೇಕಲ್ಲ, ನಿಮ್ಗೆ ಗೊತ್ತಲ್ಲ ಆ ಏರಿಯಾದಲ್ಲಿ ಕ್ಯಾಲಿಕಟ್ಟಿಗೆ ಹೋಗ್ಬೇಕು. ಕಷ್ಟ ಆಯಿತು. ಸ್ವಲ್ಪ ಭಯದಲ್ಲಿ ಹೋದು. ಏನೋ ದೇವರದಿಂದ ಅವ್ರಿಗೆ ತಗೊಂಡು ಕೊಟ್ಟು, ಅವರೊಂದು 40-50 ಜನ ಅವ್ರ ಫ್ಯಾಮಿಲಿ ಮೆಂಬರ್ಸು, ಅವ್ರದ್ದೆಲ್ಲ ಇದು ಮಾಡ್ಕೊಂಡು ಬಂದು ಪವರ್ ಆಫ್ ಅಟರ್ನಿ ಬರೆದು ರಿಜಿಸ್ಟ್ರೇಷನ್ ಮಾಡಿಕೊಟ್ರು. ಅದು ಆಯ್ತು. ಆದ್ಮೇಲೆ ಆಯ್ತು, ಈಗ ನಾವು ತಗೊಂಡಾಯ್ತಲ್ಲ, ನಮ್ಗೆ ಎದ್ದು 25 ಎಕರೆ. 25 ಎಕರೆಯಿಂದ ಸಡನ್ ಆಗಿ 237 ಎಕರೆ. 237 ಎಕರೆ. ಹಬ್ಬ, ಇದೇನ್ ಮಾಡೋದು ಅಂದ್ರೆ ಅದೇನು ಜಮೀನು, ಒಳ್ಳೆ ಜಮೀನೇನಲ್ಲ, ಬರೀ ಮುಳ್ಳು, ಅದು ಇದು ಕಾಡು ನಾನು ನೋಡೇ ಇಲ್ಲ. ಮಾಡಿದ ನೆಗ್ಲೆಕ್ಟೆಡ್ ಭೂಮಿ. ಹೋಗಿ ಆದ್ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಒಂದು 100 ಎಕರೆ ಕಾಫಿ ಮಾಡೋಣ, ಒಂದು 100 ಎಕರೆ ಹೊಗೆ ಸೊಪ್ಪು ಹಾಕೋಣ, ಒಂದು 100 ಎಕರೆನ ಬೇರೆ ಈ ತಾಳೆ ಇದನ್ನು ಮಾಡೋಣ. ಹೀಗೆಲ್ಲ ಮಾಡಿ ಪ್ಲಾನ್ ಮಾಡ್ಕೊಂಡು 100 ಎಕರೆ ಮಾಡೋದಕ್ಕೆ ಆ ಲೈಸನ್ ಆಫೀಸರ್ ಬಂದು ಎಸ್ಲೂರಿಂದ, ಏನಿದು ನರ್ಸರಿ, ನಾವು ಮೋನಣ್ಣ ನಾವೆಲ್ಲ ಹೋಗಿ ರಿಸರ್ಚ್ ಸ್ಟೇಷನ್ ಇದೆಲ್ಲ, ಅಲ್ಲಿಂದ ಸೀಡ್ ತಂದು ನಾನು ಬುಟ್ಟಿ ಮಾಡಿ ಗಿಡ ಬಂತು, ಇಷ್ಟೇ ಹತ್ರ ಬಂತು. ಲೈಸನ್ ಆಫೀಸರ್ ಬಂದರು. ಅವರು ಏನು ರಂಗಸಮಣ್ಣ ಇದು ಅಂತಂದ್ರು. ಯಾಕೆ ಇದು ಕಾಫಿ ಗಿಡ ಸರ್ ಅಂತ. ಆಗೋ ಭಾರಿ ಜೋರಾಗಿ, ಕಾಫಿ ಗಿಡ ಯಾಕೆ? ಅಲ್ಲ ಇದು ಎಲ್ಲ ನೀವು ಮಾರಾಟಕ್ಕ ಇಲ್ಲ ನಿಮಗೆ ಹಾಕಕ್ಕ ಅಂತಂದ್ರೆ, ಇಲ್ಲ ನಮಗೆಯಾ. ನೋಡಿ 100 ಎಕರೆ ಮಾಡ್ಬೇಕಾದ್ರೆ ಟಾಟಾದನೇ ಮನಸ್ಸು ಮಾಡೋದಿಲ್ಲ, ಕನ್ಸಲ್ಟೆಂಟ್ ಕಾಫಿಯವರೇ ಮನಸ್ಸು ಮಾಡೋದಿಲ್ಲ. ನೀವು 100 ಎಕರೆ ಆಲ್ ಆಫ್ ಎ ಸಡನ್ ಏನೂ ಪ್ರಿಪರೇಷನ್ ಮಾಡ್ಕೊಂಡಿಲ್ಲ, ನೀವು ಇದೇನು ಹುಡುಗಾಟವ ಇದು, ಒಂದು ನೆರಳಿಲ್ಲ, ಒಂದು ನೀರಿಲ್ಲ, ಏನೂ ಇಲ್ವಲ್ಲ ಅಂತ ಸ್ವಲ್ಪ ಭಯ ಹುಟ್ಟಿಸಿದ್ರು. ಆಮೇಲೆ ನನಗೆ ಆಗ ಹುಟ್ಟಿಸಿದ ಒಳ್ಳೇದಾಯ್ತು, ನಾನು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ. ಹೌದು. ಇಲ್ಲ ಸರ್, ತೀರ್ಮಾನ ಮಾಡಿ ಆಗಿದೆ, ನಾವೆಲ್ಲವ ಹಾಕ್ತೀವಿ, ಏನ್ ಮಾಡ್ಬೇಕಂತ ಹೇಳಿ ಆ ಥರ ನಾವು ಮಾಡ್ತೀವಿ, ಹೋಗ್ತೀವಿ ಅಂತ ಹೇಳಿ ಕರೆಸ್ತೇವೆ ಒಂದು 100 ಜನವನ್ನ. ಇಲ್ಲಿ ಜಾವಗಲ್ ಕಡೆಯಿಂದ ಗುಂಡಿ ತೆಗೆಯೋದಕ್ಕೆ ಒಟ್ಟರ ಪೈಕಿ ಅವ್ರು ಬಂದರು. ಸಿಲ್ವರ್ ಗಿಡಕ್ಕೆ 1 ಗುಂಡಿ,
ಕಾಫಿ ಗಿಡಕ್ಕೆ ಒಂದು ಗುಂಡಿ. ಆ ಲೈನ್ ಹಿಡಿದಕ್ಕೆ ಕೇರಳದಿಂದ ಕರೆಸಿದ್ದೆ. ಲೈನ್ ಪ್ರಾಪರ್ ಲೈನ್ ಇರಬೇಕು, ಅದು ರೋಡ್ ಬಹಳ ಮುಖ್ಯ. ಹೀಗೆ ನೋಡಿದ್ರು ಲೈನ್ ಕಾಣಬೇಕು, ಈ ಕಡೆ ನೋಡಿದ್ರು ಲೈನ್ ಕಾಣಬೇಕು, ರೋಡ್ ಬಿಡಬೇಕು. ಅಲ್ಲಿ ಇಷ್ಟಿಷ್ಟೇ ಪ್ಲಾಂಟ್ ಅಂತ ಹೇಳಿ ಆ ಎಲಿವೇಶನ್ ತಕ್ಕನಾಗ ಅವ್ರು ಮಾಡ್ತಾರೆ. ಅವರು ಅದಕ್ಕೆ ಕುನ್ನನ್ಕುಟ್ಟಿ ಅಂತ ಹೇಳಿ ಅವ್ರನ್ನ ಕರೆಸಿ, ಕೇರಳದಿಂದ ಕರೆಸಿ ಅವರೆಲ್ಲ ಮಾಡಿಕೊಟ್ರು. ಪಾಪ ಚೆನ್ನಾಗಿ ಲೈನ್ ಮಾಡಿದ್ರು, ಸೂಪರ್ ಆಗಿ ಮಾಡಿದ್ರು. 6 ಫೂಟಲ್ಲಿ ನಡೀತಾ ಇದೆ. ಒಂದು ಕಡೆಯಿಂದ ಗುಂಡಿ ತಕೊಂಡು ಹೋಗ್ತಾ ಇದ್ದಾರೆ. ಆ ಗುಲ್ಲಂಪೇಟೆಯಿಂದ ಗಿಡ ಬರ್ತಾ ಇದೆ, ಸಿಲ್ವರ್. ಈ ನಮ್ದು ಕಾಫಿ ಗಿಡ ಇಲ್ಲಿ ರೆಡಿ ಇದೆ. ನೆಡೋದು ಮಾಡ್ಕೊಂಡು ಗುಂಡಿ ತಕೊಂಡು ಹೋಗ್ತಾ ಇರೋದೇ ಸೇರ್ ಗುಂಡಿ. ಅವಾಗ ಮಾಡ್ಕೊಂಡು ಹೋದೋ. ಮಳೆಗಾಲದಲ್ಲಿ ಚೆನ್ನಾಗಿತ್ತು ಪ್ಲಾಂಟೇಶನ್ ಎಲ್ಲವ. ಬಿಸಿಲು ಹೊರಗೆ ಶುರುವಾಯ್ತು, ಗಿಡ ಎಲ್ಲ ಬಾಡಕ್ಕೆ ಶುರುವಾಯ್ತು. ಅಯ್ಯೋ ದೇವ್ರೆ, ನಾನು ಬೆಳಿಗ್ಗೆ ಎದ್ದು ಹಿಂಗೆ ನೋಡ್ದು, ಯಾವನ್ನ ತಿಂಗಳು ಬೆಳ್ಕೊಂಡು ನೋಡೋದು ನಾನು. ಓಹ್, ನಾಳೆ ಬಿಸಿಲು ಬರ್ತಾ ಇದೆ, ನಾಳೆ ಗಿಡ ಏನಪ್ಪ ಕತೆ ಅಂತ ಹೇಳಿ. ಆಮೇಲೆ ಕೊನೆಗೆ ಏನು ಮಾಡಿದೆ, ಯಾವ್ಯಾವ ಕಂಪ್ನಿಗಳು ಡ್ರಿಪ್ ಇರಿಗೇಷನ್ ಇದ್ದಾರೆ, ಬನ್ನಿ ಎಷ್ಟೆಷ್ಟು ಎಕರೆ ಮಾಡ್ತಾರೋ ಮಾಡಿ ಸ್ಪೀಡಾಗಿ ಅಂತ ಹೇಳಿ ಅವರಿಗೆಲ್ಲ ಡ್ರಿಪ್ ಇರಿಗೇಷನ್ ಮಾಡೋದಕ್ಕೆ ಲ್ಯಾಟ್ರಲ್ಲು ಇದು ಅವಾಗೆಲ್ಲ ಮೈಕ್ರೋ ಟ್ಯೂಬ್ ಹಾಕೋರು. ಒಂದು ಕಾಫಿ ಗಿಡಕ್ಕೊಂದು ಮೈಕ್ರೋ ಟ್ಯೂಬ್, ಸಿಲ್ವರ್ ಗಿಡಕ್ಕೊಂದು ಮೈಕ್ರೋ ಟ್ಯೂಬ್ ಹಾಕಿ ಅದನ್ನ ಮಾಡಿದ್ರು. ಒಂದು ತಿಂಗಳು ತಗೊಳ್ತು. ಹೇಗೋ ಸ್ವಲ್ಪ ನೀರು ಬೆಳಗ್ಗೆ ಶುರುವಾಯ್ತು, ಸಮಾಧಾನ ಆಯ್ತು. ಅದಾದ್ಮೇಲೆ ಹಂತಕ್ಕೆ ತಾತ್ಕಾಲಿಕ ನೆರಳು, ಹಾಲ್ವಾಣ, ಹರಳು ಈ ತರದ್ದು ಅದ ನಮ್ಮಲ್ಲಿ ಹಾಲ್ವಾಣ ನಿಲ್ಲದೇ ಇಲ್ಲ. ಹಾಲ್ವಾಣ ನಿಲ್ಲದೇ ಇಲ್ಲ, ಹರಳುನು ಅಂತಿಲ್ಲ. ನುಗ್ಗೆ ಹೇಗಿದೆ, ನೆರಳು ಆಯ್ತು, ಆರ್ಥಿಕನೂ ಇದು ಬಂತು ಅಂತ ಹೇಳಿ ಬಂದ್ಬಿಡ್ತು. 100 ಎಕರೆ ನುಗ್ಗೆ ತಗೊಳ್ಳಾರ ಯಾರು? ನುಗ್ಗೆಕಾಯಿನ ಅಷ್ಟೊಂದನ ಎಲ್ಲಿ ತಗೊಂಡೋಗೋದು? ನಾವು ತಗೊಂಡೋದು ಮಡಿಕೇರಿ ತಗೊಂಡೋದು, ಸೋಮರಪೇಟೆ ತಗೊಂಡೋದು, ಹಾಸನಕ್ಕೆ ತಂದು ಅಷ್ಟು ತಗೊಂಡ ತಕ್ಷಣ ಬೆಲೆ ಕುಸ್ತು ಹೋಗೋದು ಒಂದೇ. ಎಲ್ಲಿ ಕಳಿಸಿದ್ರು? ಆದ್ರೂ ಬಿಡ್ಲಿಲ್ಲ. ಅದು ಸೊಪ್ಪು ಇದು ಮಾಡಿ ಅದೆಷ್ಟು ಎಷ್ಟಾಗ್ತದೆ ಅಷ್ಟು ಬಂತು. ಎಷ್ಟೋ ಒಂದಿಷ್ಟು ವರಮಾನ ಬಂತು. ಅದೇನು PKM1 ಅಂತ ಹೇಳಿ ಅಲ್ಲಿಂದ ಒಳ್ಳೆ ವೆರೈಟಿ ತಗೊಂಡ್ ಬಂದಿದ್ದು. ತುಂಬಾ ಉದ್ದಕ್ಕೆ ಬರ್ತದೆ, ಸಾಫ್ಟ್ ಪಲ್ಪ್ ತುಂಬಾ ಇರ್ತದೆ, ಚೆನ್ನಾಗಿ. ಹಾಗೆ ಅದಾದ್ಮೇಲೆ ರಂಗಸಮಣ್ಣ, ತಾವು ಕಾಫಿದು ಹೇಳ್ತಾ ಇದ್ರಿ, ಮಧುಸೂದನ್ ಅವರು ಹೈನುಗಾರಿಕೆ ಬಗ್ಗೆ ಕೇಳ್ತಾ ಇದ್ರು. ಹಾಗೆ ಕಾರ್ಯಕ್ರಮ ಮುಗಿಸೋಣ ಅಂತ ಅನ್ಕೊಂಡ್ವಿ, ಆದ್ರೆ ಇನ್ನೂ ಸ್ವಲ್ಪ ತಗೋಣ, ತೊಂದ್ರೆ ಇಲ್ಲ. ಈಗ ಹೈನುಗಾರಿಕೆ ಬಂದ್ಬಿಡೋಣ, ಬೇಗ ಶಿಫ್ಟ್ ಆಗಿ. ಹೌದಾ, ಈಗ ನಾನು ಹೇಳಿದ್ನಲ್ಲ, ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಇದರಲ್ಲಿ ಎಲ್ಲ ಇಡೀ ಕುಟುಂಬದ ಬೆವರು. ಹೌದಾ, ಕಾರ್ಮಿಕರು ಸಾವಿರಾರು ಜನ. ಅಯ್ಯೋ, ಎಷ್ಟು ಶ್ರಮ ಪಟ್ಟಿದ್ದಾರೆ, ಅದು ಹೇಳಕ್ಕೆ ಅಸಾಧ್ಯ. ಬಹಳ ಚೆನ್ನಾಗಿತ್ತು. ಆಮೇಲೆ ಅವ್ರಿಗೊಂದು ಭರವಸೆ ಇತ್ತು ನನ್ನ ಮೇಲೆ, ನನ್ನ ಕೈ ಬಿಡೋದಿಲ್ಲ ಸಾವುಕಾರರು. ಅಣ್ಣ ಯಾವ್ದು ಮಾಡಿದ್ರು ಸಕ್ಸಸ್ ಆಗ್ತದೆ. ಆ ಒಂದು ಭರವಸೆ ಮೇಲೆ ನನ್ಗೇನು ಮಾಡಿದ್ರು ಸಾಥ್ ಕೊಡ್ತಾ ಹೋದ್ರು. ಹಾಗೆ ದೇವರು ಒಂದಲ್ಲ ಒಂದು ಅನುಕೂಲ ಮಾಡ್ಕೊಂಡೇ ಬಂತು. ಆಮೇಲೆ ಇದರಲ್ಲಿ ವ್ಯವಸಾಯದಲ್ಲಿ ಏರಿಳಿತ ಇದ್ದೇ ಇರುತ್ತೆ. ಪ್ರಕೃತಿ ಮೇಲೆ ತಾನೇ ನಾವು ಅವಲಂಬನೆ ಇರೋದು. ಒಂದು ವರ್ಷ ಮಳೆ ಬರ್ತದೆ, ಒಂದು ವರ್ಷ ಮಳೆನೇ ಬರೋದಿಲ್ಲ, ಒಂದು ವರ್ಷ ಏನೋ ಸಮಸ್ಯೆ ಆಗ್ತದೆ, ಒಂದೊಂದ್ಸರಿ ರೇಟ್ ಸಿಗ್ತದೆ, ಒಂದೊಂದ್ಸರಿ ರೇಟ್ ಸಿಕ್ಕದೇ ಇಲ್ಲ. ಹಲವಾರು ಕಾರಣ ಇರ್ತದೆ. ಇವೆಲ್ಲ ನಾವು ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕಾದ್ದು ನಮ್ಮ ಇದು ಆಗ್ತದೆ, ಕರ್ತವ್ಯ ಆಗ್ತದೆ. ಈ ಹೈನುಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಅಂತಂದ್ರೆ, ಮೊದಲು ವೆನಿಲಾ ಬೆಳೆಯೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಒಳ್ಳೆ ಭೂಮಿ ಇತ್ತು ಅವಾಗ ವೆನಿಲಾ ಬೆಳೆಯೋದಕ್ಕೆ. ಆಗ ಫಲದ ಕಂಪ್ನಿ ಅಂತ ಒಂದು ಕಂಪನಿಯವರು ಇದ್ರು. ಅವರು ಈಗಲೂ ಇದೆ. ಅವರು ವೆನಿಲಾ ಬೆಳಿಬೇಕು, ವೆನಿಲಾ ನಮಗೆ ಒಳ್ಳೆ ಅವಕಾಶ ಇದೆ, ನೀವು ಬೆಳಿತೀರಾ ಅಂತ ಬಂದರು. ಹೌದು, ಬೆಳಿತೀವಿ. ವೆನಿಲಾ ಬೆಳಿಬೇಕಾದ್ರೆ ನೀವು ಆರ್ಗ್ಯಾನಿಕಲ್ಲಿ ಬೆಳ್ಕೊಡ್ಬೇಕು, ಯಾಕೆಂದ್ರೆ ಇದು ಹೊರದೇಶಕ್ಕೆ ಹೋಗೋದು, ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಆರ್ಗ್ಯಾನಿಕ್ ವೆನಿಲಾಗೆ ನೀವು ತುಂಬ ಡಿಮ್ಯಾಂಡ್ ಇರೋದ್ರಿಂದ ನೀವು ಆರ್ಗ್ಯಾನಿಕ್ ಏನು ಮಾಡ್ತೀರಿ ನೀವು ಅಂತಂದರು. ಏನು ಮಾಡ್ಬೇಕು ಹೇಳಿ ಅಂತಂದೆ. ಸಗಣಿ ಜಾಸ್ತಿ ಬೇಕಾಗ್ತದೆ, ಅದಕ್ಕೆಲ್ಲ ಹಾಕಬೇಕು ನೀವು ಅಂತ. ಆಯಿತು, ಹೋಗಿ ಡಾಕ್ಟರ್ ನಾಗೇಂದ್ರ ಅಂತೇಳಿ DD ಆಗಿದ್ರು. ಹೌದು, ಉಪನಿರ್ದೇಶಕರಾಗಿದ್ರು ಅವರು. ಮತ್ತೆ ಶಿವರಾಮ್, ಡಾಕ್ಟರ್ ಶಿವರಾಮ್ ಅಂತೇಳಿ ಈಗಲೂ ಅಲ್ಲಿ ಅರ್ಕಲ್ಗೂಡಲ್ಲಿ ಅವ್ರನ್ನ ಕರ್ಕೊಂಡು ಅಲ್ಲಿ ದೇವನಹಳ್ಳಿ ಹತ್ರ ಅಲ್ಲಿಗೆ ಹೋಗಿ ಸುಮಾರು ಒಂದು 20 ಇದನ್ನ HF ದನಗಳನ್ನು ತಗೊಂಡು ಬಂದು ಅದಕ್ಕೆ ವ್ಯವಸ್ಥಿತವಾಗಿ ಕೊಟ್ಟಿಗೆ ಇದನ್ನೆಲ್ಲ ಮಾಡಿ, ಅದು 20 ಇದ್ದಿದ್ದು ಕೊನೆಗೆ 100 ಆಗಿಬಿಡ್ತು. ಆ ಇಕ್ಕಟ್ಟಾಯ್ತು ಅಲ್ಲಿ ಸ್ವಲ್ಪ. ಆಮೇಲೆ ಇಲ್ಲಿ ಇಕ್ಕಟ್ಟಾಯ್ತಲ್ಲ ಅಂತೇಳಿ ನಮ್ಮ ಈ ಏನು ಮುಂಚೆ ನಮ್ದು ಮನೆ ಹತ್ರ ಇದ್ದದನ್ನ ನಾವು ಎಸ್ಟೇಟಿಗೆ ಶಿಫ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೆವು. ಅಲ್ಲಿಗೆ ಹೋಗಿ ನಿಂತ ಮೇಲೆ ಜಾಗ ದೊಡ್ಡದಾಗಿತ್ತಲ್ಲ, ಜಾಗ ದೊಡ್ಡದಾಗಿರುವಾಗ 1,000 ಮಾಡ್ಬಿಡ, ಹಿಂಗೆ ನಮ್ದು ಆಲೋಚನೆ. 100 ರಂಗಸಮಣ್ಣ, ಆ ವಿಷಯ ಸ್ವಲ್ಪ ಹೊತ್ತು ನಂತರ ತಾವು ಪ್ರಸ್ತಾಪ ಮಾಡ್ರಂತೆ. ಈಗ ನೀವೇನು ಮಾತಾಡಿದ್ರು ಅದಕ್ಕೆ ತಕ್ಕಂಥ ಒಂದು ಹಾಡನ್ನು ಪ್ರಸಾರ ಮಾಡ್ತೀವಿ, ನಮ್ಮ ಶ್ರೋತೃಗಳು ಆಲಿಸಿ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. 11 ಗಂಟೆ ತನಕ ಕಾರ್ಯಕ್ರಮ ಮೂಡಿ ಬರುತ್ತೆ. ಯಾಕಂದರೆ ರಂಗಸ್ವಾಮಿಯವರ ವಿಷಯಗಳು ಅಷ್ಟೊಂದು ಚೆನ್ನಾಗಿದ್ದಾವೆ, ಆಲಿಸ್ಕೊಳ್ಳಿ. ಕೇಳಿಗ್ರಿ, ಹಾಸನ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಡಾಕ್ಟರ್ MC ರಂಗಸ್ವಾಮಿ ಅವರ ಅನುಭವಗಳು, ಸಾಗಿ ಬಂದ ದಾರಿಯನ್ನು
ಪರಿಚಯಿಸ್ತಿದ್ವಿ. ನಮ್ಮ ಜೊತೆಗೆ ಮಧುಸೂದನ್ ಅವರಿದ್ದಾರೆ, ಲೋಕೇಶ್ ಅವರು ನಿಸರ್ಗ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಪ್ರಸಾರ ಮಾಡಲಿಕ್ಕೆ ಸಹಕರಿಸಿದ್ರೆ. ರಂಗಸಮಣ್ಣ, ಮತ್ತೊಮ್ಮೆ ತಮಗೆ ಸ್ವಾಗತ ಮತ್ತು ಅಭಿನಂದನೆ. ನಮಸ್ಕಾರ. ಭಾಳ ಚೆನ್ನಾಗಿ ಹೇಳ್ತಾ ಇದ್ರಿ. ಅಂದರೆ ಶ್ರಮ ಅನ್ನೋದು ಎಂಥ ದೊಡ್ಡ ಶಕ್ತಿ ಅಂತ, ಅದೇ ಶ್ರೀಮಂತಿಕೆ ಅಲ್ವಾ? ಹೌದು. ಶ್ರಮದಿಂದ ದೂರ ಆದಷ್ಟು ಬದುಕು ಹೋಗ್ಬಿಡುತ್ತೆ. ಇಲ್ಲ, ಅದಕ್ಕೆ ಬೇರೆ ಆಲ್ಟರ್ನೇಟಿವೇ ಇಲ್ಲ ಅಲ್ವಾ? ಪರಿಶ್ರಮನೇ. ನೀವು ಅಡ್ಡದಾರಿಲಿ ಹೋದರೆ ಯಾವುದೋ ಒಂದು ಗುಡ್ಡಿಂಗ್ ಬೀಳ್ತೀರಿ, ಕಲ್ಲು ಮುಳ್ಳು ಎಲ್ಲ ಚುಚ್ಚುತ್ತದೆ. ಸೀದಾ ದಾರಿಲಿ ಹೋದರೆ ಸ್ವಲ್ಪ ದೂರ ಆಗ್ಬೋದು, ಶ್ರಮ ಆಗ್ಬೋದು, ಗುರಿ ತಲುಪಕ್ಕೆ ತೊಂದರೆ ಏನಾಗುತ್ತೆ. ಪರಿಶ್ರಮನೇ ಪರಾಕ್ರಮ. ಪರಾಕ್ರಮ. ನಿಜ. ಹೈನುಗಾರಿಕೆ ಬಗ್ಗೆ ಹೇಳ್ತಾ ಇದ್ರಿ. ಈಗ ಎಷ್ಟು ಹಸುಗಳಿದ್ದಾವೆ? ಇವಾಗ 900 ಹಸುಗಳಿದೆ. ಈಗ 80 ಇದ್ದದನ್ನ ನಾವು ಅದೇ 1000 ಹಸುಗಳಿಗೆ ಶೆಡ್ ಮಾಡಿಬಿಟ್ಟು ಜಾಗ ಇತ್ತಲ್ಲ ಅಂತ ಹೇಳಿ ಅದಕ್ಕೆ ಸುಮಾರು ಹೆಚ್ಚು ಕಡಿಮೆ 20 ಕೋಟಿ ಖರ್ಚಾಯಿತು. 20 ಕೋಟಿ ಶೆಡ್ಡು ಮತ್ತೆ ಇದನ್ನೆಲ್ಲ. ಅದು ಇಸ್ರೇಲ್ ಮಾದರಿ ಟೆಕ್ನಾಲಜಿ ನೋಡಿ. ಇಲ್ಲಿ 80 ದನಗಳನ್ನ ಸಾಕೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ 15 ಜನ ಬೇಕಾಗೋದು. ಅಲ್ಲಿ 800-900 ದನ ಸಾಕೋದಕ್ಕೆ 12 ಜನ. ಅಂತ ಟೆಕ್ನಾಲಜಿ, ತಂತ್ರಜ್ಞಾನ. ನಾನು ಅದನ್ನೇ ಹೇಳ್ತಾ ಇರೋದು. ತಂತ್ರಜ್ಞಾನವನ್ನು ಉಪಯೋಗಿಸ್ಬೇಕು ನಾವು ರೈತರು. ಬೆಳಿಗ್ಗೆ ಅದು ಹೋದ ತಕ್ಷಣ ಸಗಣಿ ತೆಗೆಯೋದು, ಅದಕ್ಕೆ ಸ್ನಾನ ಮಾಡಿಸೋದು, ಹಾಲು ಕರಿಯೋದು ಕೈಯಲ್ಲಿ, ಮತ್ತೆ ತಗೊಂಡೋಗಿ ಅಲ್ಲಿಗೆ ತಗೊಂಡೋಗಿ ಕೊಡೋದು, ಆಮೇಲೆ ಹುಲ್ಲನ್ನ ಕೈಲಿ ಕುಯ್ಯೋದು, ಅಲ್ಲಿಂದ ತಂದು ಹಾಕೋಷ್ಟಕ್ಕೆ ಸಾಕಾಗಿ ಹೋಗ್ತದೆ ಬರ್ಡನ್ನು. ಆಮೇಲೆ ಯಾರಿಗೂ ನೆಮ್ಮದಿ ಇಲ್ಲ. ಆಮೇಲೆ ಶುದ್ಧವಾದ ಹಾಲು ಸಿಗೋದಿಲ್ಲ ಅಲ್ಲಿ. ಕೈಲಿ ನಾವು ಯಾವ ಕೈಯಲ್ಲಿ ಕರಿತೀವೋ, ಯಾವ ಥರ ಪಾತ್ರೆನಲ್ಲಿ ಇಡ್ತೀವೋ. ಇದು ಇಸ್ರೇಲ್ ಟೆಕ್ನಾಲಜಿ ಇದೆಯಲ್ಲ, ಬಹಳ ಒಳ್ಳೆ ತಂತ್ರಜ್ಞಾನ. ಅದು ಇಸ್ರೇಲ್ ತಂತ್ರಜ್ಞಾನದಿಂದ ಏನೇನು ಅನುಕೂಲ ಆಗಿದೆ ಅಂತೀರಿ? ಅನುಕೂಲ ಅಂತಂದ್ರೆ ಜನ ಉಳಿತಾಯ, ಕಾರ್ಮಿಕರ ಮೇಲೆ ಅವಲಂಬನೆ ಕಡಿಮೆ ಆಯಿತು. ಎಲ್ಲ ಯಾಂತ್ರಿಕತೆನೇ ಅದಕ್ಕೆ ಜಾಸ್ತಿ ಆಗ್ತಾ ಇದೆ. ಶುದ್ಧವಾದ ಹಾಲಿನ ಉತ್ಪಾದನೆ ನೋಡಿ. ನಮ್ಮ ಪಾರ್ಲರ್ ಇದೆಯಲ್ಲ, ಆ ಕಡೆ 24 ಹಸು, ಎಡಭಾಗದಲ್ಲಿ 24 ಹಸು ನಿಲ್ತದೆ, ಮಧ್ಯದಲ್ಲಿ 2 ಜನ ಇರ್ತಾರೆ. 24 ಹಸುಗಳನ್ನ 10 ನಿಮಿಷದಲ್ಲಿ ಹಾಲನ್ನು ಕರೆದು ಪೂರೈಸ್ತದೆ. ಕರೆದು ಅದು ಅಲ್ಲಿ ಇದಕ್ಕೆ ಹೋಗ್ತದೆ, BMCಗೆ ಹೋಗ್ತದೆ, ಕೂಲರಿಗೆ ಹೋಗ್ತದೆ. ಅದು ಡೈರೆಕ್ಟಾಗಿ ಆ ಬಲ್ಕ್ ಕೂಲರಿಂದ ಟ್ಯಾಂಕರಿಗೆ ಬಂದು ಅಲ್ಲಿ ನಾವು ಇದನ್ನು ಪ್ರಾಡಕ್ಟ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದು ಈಗಾಗಲೇ ಇನ್ನು ಸದ್ಯದಲ್ಲಿ ಲಾಂಚ್ ಆಗ್ತಾ ಇದೆ. ಅದನ್ನು ನಿಮಗೆ ನಾನು ತಿಳಿಸ್ತೀನಿ. ಅದನ್ನು ಅಂದರೆ ಹಾಲನ್ನು ಕೈಯಲ್ಲಿ ಮುಟ್ಟದೇ ರೀತಿಯಲ್ಲಿ, ಎಲ್ಲಿ ಮುಟ್ಟಾಗೇ ಇಲ್ಲ ನೋಡಿ. ಹಸು ಬಂದು ನಿಂತ ತಕ್ಷಣ ನಾವು ಈ ಮೋಟರ್ ಸೈಕಲ್ ವಾಶ್ ಮಾಡೋಕ್ಕೆ ಪ್ರೆಷರಲ್ಲಿ ವಾಷರ್ ಇರ್ತದಲ್ಲ, ಅದನ್ನು ಅಡಹರಿಗೆ ಹೊಡಿತಾರೆ. ಕೆಚ್ಚಲಿಗೆ ಹೊಡೆದು ಶುಚಿ ಮಾಡಿ ಒಂದು ನ್ಯಾಪ್ಕಿನಲ್ಲಿ ಅದನ್ನು ಟಿಶ್ಯೂನಲ್ಲಿ ಅದನ್ನು ಒರೆಸ್ತಾರೆ ಫಸ್ಟು. ಅದಾದಮೇಲೆ ಡಿಪ್ಪು, ಒಂದು ಡಿಪ್ಪು, ಅದನ್ನ ಬ್ಯಾಕ್ಟೀರಿಯಾ ಅದು ಏನಾದ್ರು ಇದ್ದರೆ ಅದು ಇನ್ಫೆಕ್ಷನ್ ಹೋಗಬಾರ್ದು ಹಾಲಿಗೆ ಅಂತೇಳಿ. ಆಮೇಲೆ ಕ್ಲಸ್ಟರನ್ನು ಹಾಕ್ತಾರೆ ಕೆಚ್ಚಲಿಗೆ. ಅದು ಹಾಕಿದ ಮೇಲೆ ಅದಕ್ಕೆ ಎಷ್ಟು ಕೆಪಾಸಿಟಿ ಇರ್ತದೆ ಹಾಲನ್ನು ಪೂರ್ತಿ ಅದನ್ನು ಕಳಿಸ್ಕೊಟ್ಬಿಡ್ತದೆ. ಅದಾದಮೇಲೆ ಆ ಕ್ಲಸ್ಟರ್ ತಾನಾಗೆ ಅದು ಕೆಳಗೆ ಬೀಳ್ತದೆ. ಅದು ಬಿದ್ದ ತಕ್ಷಣ ಆಟೋಮೆಟಿಕ್ ಆಗಿ ಮುಂದ್ಗಡೆ ಗೇಟ್ ಓಪನ್ ಆಗ್ತದೆ. ಅದಕ್ಕೇನೆ ಸಪ್ರೇಟ್ ಗೇಟ್ ಇರ್ತದೆ ಅದಕ್ಕೆ. ಅದು ಹೋಗ್ತದೆ. ಅದು ಹೋದ್ಮೇಲೆ ಆ ಹಾಲು ಅಲ್ಲಿಗೆ ಇದಾಗ್ತದೆ. ಅದಾದಮೇಲೆ ಪೋಸ್ಟ್ ಡಿಪ್ ಮತ್ತೊಂದು ಸಾರಿ ಅದಕ್ಕೆ ಡಿಪ್ ಮಾಡ್ತೀವಿ. ಯಾಕೆಂದರೆ ಆ ನಿಪ್ಪಲ್ ಓಪನ್ ಆಗಿರ್ತದೆ. ಓಪನ್ ಆದಾಗ ಅದಕ್ಕೆ ಸೊಲ್ಯೂಷನ್ ಹಾಕಿದ್ರೆ ಏನಾದರೂ ರೋಗಾಣು ಅದರೊಳಗಡೆ ಮಲಗಿದಾಗ ಹೋಗಬಾರ್ದು ಅಂತೇಳಿ ಅದನ್ನು ಮಾಡ್ತೀವಿ. ಅಷ್ಟು ಕೇರ್ ತಗೊಂಡು ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ. ನೋಡಿ, ನಾವು ದನಗಳನ್ನು ಕಟ್ಟು ಹಾಕೋದಿಲ್ಲ, ಅದಕ್ಕೆ ಕೊಳ್ಳೂರಿ ಇಲ್ಲ, ಮೂಗ್ದರ ಇಲ್ಲ, ಏನೂ ಇಲ್ಲ. ಎಲ್ಲ ತಾನಾಗಿ ಬರ್ತದೆ, ಹಾಲು ಕೊಡ್ತದೆ, ತಾನಾಗಿ ಅದ್ರದ್ದು ಬ್ಯಾರಿಕೇಡ್ ಏನಿರ್ತದೆ ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ತದೆ, ಹೋಗ್ತದೆ, ಅಲ್ಲಿ ಹಸುವಾಗ್ತದೆ. ಅದಕ್ಕೆ ಮೊದಲು ಬರುವಾಗ ಅದಕ್ಕೆ ಪೇಯ್ನ್ ಸ್ಟಾರ್ಟ್ ಆಗಿರ್ತದೆ. ಅದು ಆ ಹಾಲು ಕೊಟ್ಟ ತಕ್ಷಣ ಅದಕ್ಕೆ ಹಸು ಶುರುವಾಗ್ತದೆ. ಅಲ್ಲಿ ಅಷ್ಟೊತ್ತಿ ರೆಡಿ ಇರ್ತದೆ. ಏನು ನಮ್ದು ಮೇವು ಎಲ್ಲ ರೆಡಿ ಇರ್ತದೆ. ಅದ್ರ ಕೊಟ್ಟಿಗೆ ಅದ್ರ ಗೋದ್ಲಿಕೆಗೆ ಹಾಕಿ ಬಂದಿರ್ತದೆ. ಟ್ರ್ಯಾಕ್ಟ್ರಲ್ಲಿ TMR ಅಂತ ಹೇಳಿ ದೊಡ್ಡದು ಬಿನ್ ಇರ್ತದೆ. ಅದರಲ್ಲಿ ಅದು ರೊಟೇಟ್ ಆಗ್ತಾ ಇರ್ತದೆ. ಅದರಲ್ಲಿ ಏನಾಗ್ತದೆ, ಸೈಲೇಜು, ಒಣಹುಲ್ಲು, ರಸಮೇವು, ಮತ್ತು ಈ ಸೋಯಾ, ಕಾಟನ್ ಸೀಡ್ಸು, ಇದನ್ನೆಲ್ಲ ಮುಂದೆ ಮಿಕ್ಸ್ ಮಾಡಿ ಮಿಲ್ ಮಾಡಿ 70% ಜೋಳ ಇರ್ತದೆ, ಹಲ್ ಜೋಳ ಮತ್ತು ಲವಣ ಮಿಶ್ರಣ, ಅದೆಲ್ಲ ಒಣ ಮಿಶ್ರಣ. ಹಸಿ ಮೇವು ಜೊತೆಗೆ ಒಣಗಿರೋ ಹುಲ್ಲನ್ನು ನಾವು ಮಿಕ್ಸ್ ಮಾಡಿ ಅದೊಂದು ರೇಷಿಯೋ ಇರ್ತದೆ. ರೇಷಿಯೋ ಅಂತಂದರೆ ಯಾವುದು ಹಸು ಜಾಸ್ತಿ ಹಾಲು ಕೊಡ್ತಾ ಇದೆ ಅದಕ್ಕೆ ಬೇಕಾದಂಥ ಪೌಷ್ಟಿಕನ ಅದಕ್ಕೆ ಕೊಡ್ತೀವಿ. ಅದಕ್ಕೆ ಸಪ್ರೇಟ್ ಆಗಿರ್ತದೆ. ಅದರಲ್ಲಿ ಒಂದೊಂದು ಪ್ರತ್ಯೇಕ ಒಂದೊಂದು 50 ಹಸುಗಳನ್ನ ಸಪ್ರೇಟ್ ಬ್ಯಾರಿಕೇಡ್ ಮಾಡಿ ಇಟ್ಟಿದ್ದೀವಿ.
ಅದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಡಾಕ್ಟರ್ ಇರ್ತಾರೆ ಅಲ್ಲಿ, ಅದಕ್ಕೆ ಏನು ಬೇಕೋ ಅದನ್ನು ಕ್ಯಾಲ್ಕುಲೇಷನ್ ಪ್ರಕಾರ ಅಲ್ಲಿ ಮಾಡಿ ಅದನ್ನು ಫೀಡ್ ಮಾಡ್ತಾರೆ. ಅದು ಹೋಗಿ ಅಲ್ಲಿ ಮೇವನ್ನ ತಿಂತದೆ. ಈಗ 10 ಲೀಟ್ರ್ ಕೊಡ್ತದೆ ಎಣ್ಣೆ, ಅದಕ್ಕೆ ಅಷ್ಟು ಬೇಕಿಲ್ಲ, ಅದಕ್ಕೆ ಕಡಿಮೆ, ಅದಕ್ಕೆ ರೇಷಿಯೋ ಕಡಿಮೆ ಕೊಡ್ತಾರೆ. ಅಥವಾ 5 ಲೀಟ್ರ್ ಕೊಟ್ಟದಕ್ಕೆ 3 ಲೀಟ್ರ್ ಕೊಡ್ತದೆ, ಅದಕ್ಕೆ ಬೇರೆ ಬ್ಯಾರಿಕೇಡೇ ಬೇರೆ, ಅಷ್ಟನ್ನ ಆಹಾರನ ಕೊಡಬೇಕು ಅದ್ರ ಕೆಪಾಸಿಟಿಗೆ ತಕ್ಕನಾಗಿ. ಇಲ್ಲದ್ರೆ ಸುಮ್ಮನೆ ವೇಸ್ಟ್ ಆಗಿ ಹೋಗ್ತದೆ, ಸುಮ್ಮನೆ ತಿಂತಾ ಇರ್ತದೆ. ಹಾಲು ಇಷ್ಟೇ ಬರೀ 3 ಲೀಟರ್ ಬರ್ತಾ ಇರ್ತದೆ, ಅದು ಪ್ರಯೋಜನ. ಈ ಹಂತದಲ್ಲಿ ಲೆಕ್ಕಾಚಾರದಲ್ಲೇ ಮಾಡಬೇಕು ನಾವು ಏನಿದ್ರು. ರಂಗಸ್ವಾಮಣ್ಣ, ನೀವು ಹೇಳೋದು ನೋಡಿದ್ರೆ ಹತ್ತತ್ರ ಒಂದು 400 ಜನ ರೈತರು ಮಾಡೋ ಕೆಲಸ ನೀವು ಮಾಡಿದ್ರಿ. ಅಂದ್ರೆ 900 ಹಸು ಅಂದ್ರೆ 2-3 ಹಸು ಸಾಕಕ್ಕೆ ಎಷ್ಟೋ ಜನಗಳಿಗೆ ಆಗಲ್ಲ. ಒಂದೊಂದೇ ಹಸು ಇದೆ, ಇವತ್ತು ನಾವು ಹೆಚ್ಚು ಕಡಿಮೆ 7,000 ಲೀಟ್ರು ದಿನಕ್ಕೆ ಹಾಲನ್ನ ಡೈಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ಹಾಲನ್ನು ಹೆಂಗೆ ವಿಲೇವಾರಿ ಮಾಡ್ತಿದ್ದೀರಿ? ಈಗ ನಾವೀಗ ಒಂದು ಪ್ರೈವೇಟ್ ಕಂಪ್ನಿಗೆ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲಿ ನಾವೇ ಅದನ್ನ ನಮ್ದೇ ಆದಂತ ವ್ಯಾಲ್ಯೂ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಹಾಲು ಇರ್ಬೋದು, ತುಪ್ಪ ಇರ್ಬೋದು, ಬೆಣ್ಣೆ, ಚೀಸು, ಮೊಸರು, ಪನ್ನೀರು, ಇಂಥದನ್ನೆಲ್ಲ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಸಿದ್ಧತೆ ಆಗೋಗಿದೆ. ಈಗ ಒಂದು ವಾರದಿಂದ ನಾವು ಕ್ರೀಮನ್ನು ತೆಗೆದು ಮಾಡಿ 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 ಅದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಈಗ ರೆಡಿ ಮಾಡಿ, ಅಂದರೆ ಮಿಷನ್ ಟೆಸ್ಟ್ ಮಾಡೋದಕ್ಕೆ ಪ್ರಯೋಗಾಶಾಲೆಯಲ್ಲಿ ಮಾಡಬೇಕಲ್ಲ, ಲಾರ್ಜ್ ಸ್ಕೇಲ್ ಒಂದೇ ಸರಿ ಶುರು ಮಾಡ್ಬೋದಲ್ಲ. ಆಮೇಲೆ ಹಾಲನ್ನೇ ಆಗಲಿ ನಾವು ಇನ್ನೊಂದೇ ಆಗಲಿ ನಾವು ಯಾವುದೇ ಪ್ಲಾಸ್ಟಿಕ್ನ ಉಪಯೋಗಿಸೋದಿಲ್ಲ. ಇದೆಲ್ಲ ಟೆಟ್ರಾ ಪ್ಯಾಕ್ ಇದು ಇರ್ತದಲ್ಲ, ಅದೊಂದು ಫಿಲ್ಮ್ ಇರ್ತದೆ ಒಳಗಡೆ, ಇನ್ನೆಲ್ಲ ಪೇಪರಲ್ಲಿ ನಾವು ಮಾಡೋದು. ಯಾಕೆಂದರೆ ನಾವು ಆದಷ್ಟು ಪ್ಲಾಸ್ಟಿಕ್ಕನ್ನು ಮುಕ್ತವಾಗಿ ನಾವು ಮಾಡಬೇಕು ಅಂತ ಹೇಳಿ ಶುದ್ಧವಾದ ಹಾಲನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರೀಮಿಯಂ ಪ್ರಾಡಕ್ಟ್ ಮಾಡಬೇಕು ಅಂತ ಒಂದು ಉದ್ದೇಶ. ಅದು ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಿ ನಾವು ಅದಕ್ಕೆ ತುಂಬ ಜನ, ಮೊನ್ನೆ ದುಬೈಗೆ ನಮ್ಮ ಮಗನ ಹೋಗಿದ್ದ, ಅಲ್ಲೆಲ್ಲ ಆರ್ಡರ್ನ ತಗೊಂಡು ಬಂದಿದ್ದಾನೆ. ಸ್ಪೇನ್ನವರು ಮತ್ತು ಆಸ್ಟ್ರಿಯಾ ಕಂಪ್ನಿಯವರು ಇಂಟ್ರೆಸ್ಟ್ ಆಗಿದ್ದಾರೆ. ನಿಮಗೆ ಇಂಡಿಯಾದಲ್ಲಿ ಅಷ್ಟು ಚೆನ್ನಾಗಿ ಚೀಸ್ ಮಾಡೋಕ್ಕೆ ಬರೋದಿಲ್ಲ, ನಾವೇ ಬಂದು ನಾವು ಇಲ್ಲಿ ಚೀಸ್ ಮಾಡಿ ನಾವನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ, ನೀವು ಒಪ್ತೀರಾ ಅಂತ ಕೇಳಿದರು. ಆಯಿತು ಬನ್ನಿ ಅಂತ ಹೇಳಿದ್ವಿ. ಏಪ್ರಿಲ್ ತಿಂಗಳಲ್ಲಿ ಅವ್ರೇನೋ ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು. ರಂಗಸ್ವಾಮಣ್ಣ, ನೀವೇನು ಸುಮ್ಮನೆ ಕೂತ್ಕೊಂಡಿಲ್ಲ ಅಲ್ವಾ? ಇಲ್ಲ, ನೀವು ಪದವಿ ಆದಾಗ್ಲಿಂದ ಏನೆಲ್ಲ ಯೋಚನೆ ಮಾಡ್ತಾ ಇದ್ರಿ, ಹಂತ ಹಂತವಾಗಿ ಒಂದೊಂದು ಗಳಿಗೆನು ತಾವು ಹೇಳ್ತಾ ಇದ್ರಿ, ಮಧ್ಯರಾತ್ರಿ 3 ಗಂಟೆಗೆ ಎಚ್ಚರ ಆಯಿತು ಎಷ್ಟೆಷ್ಟು ತಗೋಬೇಕು ಅಂತ. ಆ ಥರ ಈಗ ರಾಸುಗಳ ಬಗ್ಗೆ ಆಗಲಿ, ಮುಂದೆ ಅದರ ಉತ್ಪನ್ನಗಳನ್ನು ಮಾರಾಟ ಮಾಡೋದು, ಮತ್ತು ಮುಂದೆ ಸುಧಾರಣೆ ಮಾಡೋದು. ಇನ್ನೊಂದು ನಿಮಗೆ ಮುಖ್ಯವಾದ ವಿಷಯ ಹೇಳ್ತೀನಿ. ಈಗ ಏನು ಹಸುಗಳಿದೆ, ಈ ಸರಿ 10 ಲೀಟ್ರ್ ಕೊಡ್ತದೆ ಅಥವಾ 20 ಲೀಟ್ರ್ ಕೊಡ್ತದೆ, ಮುಂದಕ್ಕೆ ಅದು ಕಡಿಮೆ ಆಗ್ತಾ ಹೋಗ್ತದೆ, ಏಜ್ ಆದಂಗೆ ಕಡಿಮೆ ಆಗ್ತದೆ. ಅದಕ್ಕೆ ನಾವೀಗ ವರ್ಲ್ಡ್ ವೈಡ್ ಸೆಮೆನ್ ಅಂತಂದು ಅದಕ್ಕೆ ಇನ್ಸೆಮಿನೇಷನ್ ಮಾಡ್ತಾ ಇದ್ದೀವಿ. ಒಂದು ಸೆಮೆನಿಗೆ 2,000 ರೂಪಾಯಿ ಅದಕ್ಕೆ. ಅದರಲ್ಲಿ 90-95 ಭಾಗದಷ್ಟು ಹೆಣ್ಣು ಕರುಗಳೇ ಅದರಲ್ಲಿ ಹುಟ್ಟುತ್ತದೆ. ಗಂಡು ಕರುಗಳು ಹುಟ್ಟಿದ್ರೆ ನಮಗೆ ಸಮಸ್ಯೆ ಆಗ್ತದೆ. ಹೆಚ್ಚಿಗೆ ಹಾಲು ಕೊಡ್ತಂಥದ್ದು ತಾಯಿನಲ್ಲಿ ಹುಟ್ಟಿದಂಥ ಗಂಡುಗರು ಇರ್ತದೆ, ಆ ಹೋರಿನಲ್ಲಿ ಸೆಮೆನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಕೊಡ್ತಾ ಇದ್ದೀವಿ. ಈಗ ಅದೇನಾಗ್ತಾ ಇದೆ, ಈ ವರ್ಷ ನಮ್ಮದು 20 ಲೀಟ್ರ್ ಕೊಡ್ತಾ ಇದ್ದಾರೆ, ಅದ್ರ ಮಗಳು ಏನು ಬರ್ತದೆ ಅದು 25 ಲೀಟ್ರ್ ಕೊಡ್ತದೆ. ಅದಕ್ಕೆ ಮತ್ತೆ WWS ಕೊಟ್ಟರೆ ಮತ್ತೆ ಅದು 30 ಲೀಟರ್ ಕೊಡ್ತದೆ. ಹಾಗೆ ಹಂತವಾಗಿ ನಾವು ಬ್ರೀಡನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ರೀಡನ್ನ ಇಂಪ್ರೂವ್ ಮಾಡಿ ಅಲ್ಲಿ ಏನು ಅಲ್ಲಿ ಹೊರದೇಶದಲ್ಲಿ ಕೊಡ್ತಾ ಇದೆಯೋ 35-40 ಲೀಟರ್ ಕೊಡ್ತದೆ. ಅಂಥ ರಾಸನ್ನ ಮಾಡೋದಕ್ಕೆ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ಯಾವ ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಲ್ವಾ ವಿಶ್ವವಿದ್ಯಾಲಯದಲ್ಲೂ ಇಷ್ಟೊಂದು ಹಸುಗಳು ಸಾಕಿಲ್ಲ, ನಾವಂತೂ ನೋಡಿಲ್ಲ. ಆದರೆ ಇಷ್ಟು ಸಿಸ್ಟಮೆಟಿಕ್ ಆಗಿ ಮಾಡಿಲ್ಲ ಅಲ್ಲ. 800-900 ಹಸುಗಳು ಯಾವ ಯೂನಿವರ್ಸಿಟಿಯಲ್ಲಿ, ನಮ್ಮ ಯೂನಿವರ್ಸಿಟಿಯಲ್ಲಿ ಅದೇ. ಮತ್ತೆ ರೈತರು ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೂ ಬಹಳ ಕಷ್ಟ ಇದೆ ಅಂತ. ಆಮೇಲೆ ನೀವು ಬಂದು ನೋಡ್ಬೋದು, ನೀವು ಅಲ್ಲಿ ನಮ್ಮ ಡೈರಿಗೆ ಬಂದ್ರೆ ಒಂದೇ ಒಂದು ಸಗಣಿಯ ವಾಸನೆನೂ ಇರೋದಿಲ್ಲ. ಅಷ್ಟು ಗಾಳಿ, ಬೆಳಕು, ಶುದ್ಧತೆ, ಕ್ಲೀನು ಅದನ್ನೆಲ್ಲ ನಾವು ಕಾಪಾಡ್ಕೊಂಬಂದಿದ್ವಿ. ಇದರಲ್ಲಿ ಬಂದಂತ ಸ್ಲರಿನ ನಾವು ಇಡೀ ತೋಟಕ್ಕೆಲ್ಲ ಪಂಪ್ ಮಾಡ್ತೀವಿ. ಇದನ್ನ ತಗೊಂಡೋಗಿ ಒಂದು ಗುಡ್ಡದ ಮೇಲೆ 1 ಕೋಟಿ ಲೀಟರ್ಷ್ಟು ನಾವು ಟ್ಯಾಂಕ್ ಮಾಡಿದೀವಿ. ಅಲ್ಲಿಗೆ ಪಂಪ್ ಮಾಡಿ ಅದ್ರ ಜೊತೆಗೆ ಬೇರೆ ಬೋರ್ವೆಲ್ಗಳನ್ನು ಕನೆಕ್ಷನ್ ಮಾಡಿ ಡೈಲ್ಯೂಟ್ ಮಾಡಿ ತೋಟಕ್ಕೆಲ್ಲ ಸ್ಪ್ರಿಂಕ್ಲರ್ ಮಾಡ್ತೀವಿ, ಡ್ರಿಪ್ ಮಾಡ್ತೀವಿ. ಆಟೋಮೆಟಿಕ್ ಆಗಿ ಸ್ಪ್ರಿಂಕ್ಲರ್ ಆಗ್ತದೆ. ನಿರಂತರವಾದ ಸುಧಾರಣೆಗಳು, ಆಮೇಲೆ ಬದಲಾವಣೆಗಳನ್ನು ಮಾಡ್ಕೊಂತ ಹೋಗ್ತಾ ಇದ್ರಿ ಎಲ್ಲ ಹಂತದಲ್ವೇ. ಅದನ್ನೇನು ಮುಂದೆ ಸುಧಾರಣೆ 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 ಯಾವ್ದ್ರಲ್ಲಾದ್ರೂ ಆಗಲಿ, ತಳಿನಲ್ಲಿರ್ಬೋದು ಅಲ್ವಾ, ಆಮೇಲೆ ನಮ್ಮ ಇಂಪ್ಲಿಮೆಂಟೇಷನ್ ಇರ್ಬೋದು, ತಾಂತ್ರಿಕತೆ ಇರ್ಬೋದು, ಎಲ್ಲದರಲ್ಲೂ ಹಂತ ನೋಡಿ. ಇವತ್ತು ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ, ಗುಜರಾತಲ್ಲಿ ಏನು ಟ್ರೇ ನರ್ಸರೀಸ್ ಮಾಡಿಕೊಂಡು ಈಗ ಟೊಬ್ಯಾಕೋನ್ ಬೆಳೀತಾ ಇದ್ದಾರೆ, ಅದನ್ನ ಮೊಟ್ಟ ಮೊದಲನೇದಾಗಿ ನಾನು ಕಂಡಿಡ್ದಿದ್ದದು. ಅದಕ್ಕೇನೆ ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಇದಕ್ಕೆ ಬೆಸ್ಟ್ ಒಳ್ಳೆ ರೈತರು ಅಂತ ಹೇಳಿ ನಮಗೆ ಅವಾರ್ಡ್ ಬೆಳೆಯೋ ರೈತ, ಪ್ರಗತಿಪರ ರೈತ ಅಂತ ಅವ್ರು ಏನು ಹೇಳಿದ್ರು ಕೊಟ್ಟರು. ಅವಾಗ ಕೊಡುವಾಗ
ನೋಡಿ, ಲ್ಯಾಬಿಂದ ಲ್ಯಾಂಡಿಗೆ ಹೋಗ್ಬೇಕಾಗಿತ್ತು ಟೆಕ್ನಾಲಜಿ, ಈಗ ಲ್ಯಾಂಡ್ನಿಂದ ಈಗ ಲ್ಯಾಂಡ್ನಿಂದ ಲ್ಯಾಬಿಗೆ ಬಂದಿದೆ. ಇಂಥ ಒಬ್ಬರು ಪ್ರೋಗ್ರೆಸಿವ್ ಫಾರ್ಮರು ಮಾಡಿದ್ದಾರೆ ಅಂತ ಹೇಳಿ ನನಗೆ ಅವಾರ್ಡನ್ನು ಕೊಟ್ಟರು ಅವತ್ತು. ಒಬ್ಬ ರೈತನಿಗೆ ಎಷ್ಟೊಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಕೌಶಲ್ಯ ಇದೆ ಅನ್ನೋದು ನಿಮ್ಮಿಂದ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಎಲ್ಲ ದೇವರ ಒಂದು ಅನುಗ್ರಹ. ಟ್ರೇ ಸಿಸ್ಟಮ್ ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮಗೆ? ಯಾಕೆ ಅನಿಸ್ತು ಅಂತಂದ್ರೆ, ನಾವು ಟೊಬ್ಯಾಕೊ ಪ್ಲಾಂಟ್ ಮಾಡೋದು ಇನ್ ದಿ ಮಂತ್ ಆಫ್ ಮೇ. ಆಗ ಉರಿ ಬಿಸಿಲು, ಹೌದು, ಅದನ್ನ ಚೆನ್ನಾಗಿ ಭೂಮಿನ ಹದ ಮಾಡಿರ್ತೀವಿ, ಬಿಸಿಲು ಬೇರೆ. ಅದೇ ಟೈಮಲ್ಲಿ ಪ್ಲಾಂಟ್ ಮಾಡಬೇಕು. ಅದು ಸನ್ ಲವಿಂಗ್ ಪ್ಲಾಂಟ್, ಅದು ಟೊಬ್ಯಾಕೊ. ಅದು ಬಿಸಿಲಲ್ಲಿ ಪ್ಲಾಂಟ್ ಮಾಡಬೇಕು. ಅದಕ್ಕೆ 1 ಲೀಟರ್ 1 ಗುಣಿಗೆ ನೀರನ್ನು ಹಾಕಿ ಅದನ್ನ ಪ್ಲಾಂಟ್ ಮಾಡ್ತೀವಿ. ಕಿತ್ಕೊಂಡ್ಬರುವಾಗ ಅದರಲ್ಲಿ ರೂಟ್ಗಳು ತುಂಬಾ ಡ್ಯಾಮೇಜ್ ಆಗಿರ್ತದೆ, ನಿಮಗೆ ಗೊತ್ತದು. ಪಾತಿಯಿಂದ ಕೀಳ್ಬೇಕಾದ್ರೆ ಅರ್ಧಕ್ಕರ್ಧ ಬೇರೆ ಇರೋದಿಲ್ಲ, ಎಲ್ಲ ಉಳ್ಕೊಂಡ್ಬಿಡ್ತದೆ. ಅದೇನಾಗ್ತದೆ, ಅರ್ಧ 50% ಅಲ್ಲಿ ಸತ್ತೋಗೋದು, ಗ್ಯಾಪ್ ಫಿಲ್ಲಿಂಗ್ ಸಿಕ್ಕಾಪಟ್ಟೆ ಆಗೋದು. ಆ ಗ್ಯಾಪ್ ಫಿಲ್ಲಿಂಗ್ ಇದು ಮಾಡ್ಬೇಕಾದ್ರೆ ಮತ್ತೂ ಕಷ್ಟ ಆಗೋದು. ಜನನ ಅಲ್ಲಿ ಹೋಗಿ ಮೆಕ್ಯಾನಿಕಲ್ ಹೋಗಿ ಎಂಥದ್ದು ವ್ಯವಸ್ಥೆ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇದು ಯಾಕೋ ಇದು ಸರಿ ಆಗ್ತಾ ಇಲ್ವಲ್ಲ, ಒಡನಾಟಿ ಮತ್ತೆ 50% ಹೋಗಿರೋದಾ, ಇನ್ನೊಂದು ಸರಿ ಅದನ್ನೆಲ್ಲ ನಾಟಿ ಮಾಡೋ ಮತ್ತೆ 20% ಮತ್ತೆ ಹಾಳಾಗಿರೋದು. ಅದಕ್ಕೆ ನಾನು ಏನು ಯೋಚನೆ ಮಾಡಿದೆ, ಈ ಒಂದು ನ್ಯೂಸ್ ಪೇಪರ್ ತಗೊಂಡು ನಾವು ಈ ಕಾಫಿ ಕುಡಿತೀವಲ್ಲ, ಕಪ್ ಥರ ಮಾಡ್ಕೊಂಡು, ತಳಗಡೆ ಏನೂ ಇರಲಿಲ್ಲ, ಅದಕ್ಕೆ ಕವರ್ ಮಾಡ್ತಿರಲಿಲ್ಲ ಮುಂಚೆ. ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಈ ಗಿಡನ ತಗೊಂಡೋಗಿ, ಸಣ್ಣ ಗಿಡನ ತಗೊಂಡೋಗಿ ನಾಟಿ ಮಾಡಿ ಮನೆ ಹತ್ರನೇ ಇಟ್ಕೊಂಡೆ. ಮನೆ ಹತ್ರ ನೆರಳಲ್ಲಿ ಇಟ್ಕೊಂಡು ನೀರು ಹಾಕ್ತಾ ಇದೆ, ಡೈಲಿ ನೀರು ಹಾಕಿ ಸ್ವಲ್ಪ ಗೊಬ್ಬರ ಕೊಟ್ಕೊಂಡು ಚೆನ್ನಾಗಿ ಬಂತು ಗಿಡ. ಬಂದಾದ್ಮೇಲೆ ಅದನ್ನ ತಂದೋಗಿ ಆ ಎಲ್ಲೆಲ್ಲಿ ಗ್ಯಾಪ್ ಫಿಲ್ಲಿಂಗ್ ಇತ್ತು ಅಲ್ಲಿಗೆಲ್ಲ ಇಟ್ಟು ನೀರು ಹಾಕಿಬಿಟ್ಟೆ. ಫಸ್ಟ್ ಕ್ಲಾಸ್ ಆಗಿ ಎಸ್ಟಾಬ್ಲಿಷ್ ಆಗ್ಬಿಡ್ತು. ಓ, ಇದು ಒಳ್ಳೆ ಐಡಿಯಾ ಅಂತ ಹೇಳಿ ಕಪ್ಪನ್ನು ಮಾಡಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಪ್ಲಾಸ್ಟಿಕ್ ಕಪ್ಪನ್ನೇ ಮಾಡಿಸ್ಕೊಂಡು, ಯಾಕೆ ಪೇಪರ್ ಆದರೆ ಅದು ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ಮಾಡಿಸ್ಕೊಂಡು ಬಂದು ಅದಕ್ಕೆ ಮೀಡಿಯಾ ಕೋಕೋಪಿತ್ತನ್ನು ಹಾಕಿದೆ. ಈಗ ಏನು ಯೂಸ್ ಮಾಡ್ತಿದ್ದಾರೆ ಕೋಕೋಪಿತ್ತನ್ನು ಹಾಕಿ ಫಸ್ಟ್ ಅದನ್ನು ಪ್ಲ್ಯಾಂಟ್ ಮಾಡಿದ್ಮೇಲೆ ಇಟ್ಟೆ. ಆಮೇಲೆ ಏನಾಯಿತು, ಬೀಜನ ಅದಕ್ಕೆ ಹಾಕಿದೆ. ಬೀಜನ ಹಾಕಿ ಅಲ್ಲಿ CTR ಏನಾದ್ರು ಕೇಳಿದೆ, ಬೀಜ ಹಾಕೋದಕ್ಕೆ ಏನಾದ್ರು ಶಣೈ ಅಂತ ಇದ್ರು ಚೀಫ್ ಅವರು. ಸರ್, ಬೀಜ ಹಾಕೋದಕ್ಕೆ ಏನಾದ್ರು ಸಣ್ಣ ಬೀಜ, ಈ ಕಾಫಿ ಪೌಡರ್ ಇದು ಟೀ ಪೌಡರ್ ಥರ ಇರ್ತದೆ, ಕಾಣದೇ ಇಲ್ಲ, ಏನಾದ್ರು ಟೆಕ್ನಾಲಜಿ ಇದ್ರೆ ಕೊಡಿ ಅಂತ ಅಂದೆ. ಯಾಕೆ ಅಂತ ಅಂದರು, ಈ ಥರ ನಾನು ಈ ಟ್ರೈನರ್ ಸರೀಸು ಇದನ್ನು ಮಾಡೋಣ ಅಂತ ಹೋಗ್ತಾ ಇದ್ದೀನಿ, ನೀವೇನಾದ್ರು ಈ ಟೆಕ್ನಾಲಜಿ. ಇಲ್ಲ ರಂಗಸ್ವಾಮಿ ಅವರೇ, ನೀವು ಅದೆಲ್ಲ ಆಗಕ್ಕೆ ಹೋಗೋ, ನೀವು ಮಾಡೋಕೆ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ, ನೀವು ಪ್ರಯತ್ನ ಮಾಡೋಕೆ ಹೋಗಬೇಡಿ ಅಂತ ಅಂದರು ಶಣೆಯವರು. ನಾನು ಪಾಲಿ ಹೌಸ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ನಲ್ಲ, ಇಲ್ಲ ಸರ್ ನಾನು ಮಾಡಿ ಆಗಿದೆ, ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದೀನಿ, ಇದ್ರೂ ಕೊಡಿ, ಇಲ್ಲದೇ ಇದ್ರೆ ನಾನು ಬೇರೆ ಥರ ಮಾಡ್ತೀನಿ ಅಂತ ಹೇಳಿ ಆ ಬೀಜನ ತಗೊಂಡು, ಸಣ್ಣ ಬೀಜ ನೀವು ನೋಡಿದಿರಿ, ನಾನು ಜನಗಳಿಗೆ ಹೆಣ್ಣಾಳುಗಳಿಗೆ ಅವ್ರು ಸಣ್ಣ ಕೈ ಅಲ್ವಾ, ಸ್ವಲ್ಪ ಹಿಂಗೆ ಅನ್ನೋದು ಹಿಂಗೆ ಉದುರಿಸಿ ಅಂತೆ ಅದ್ರ ಮೇಲೆ. ಅದು ಒಂದು 10 ಬೀಳೋದು, ಅದು ಎಷ್ಟೇ ಸಣ್ಣದಾಗಿ ಹಾಕಿದ್ರು. ಬೆಳೆದ್ಮೇಲೆ ಅದನ್ನು 4-5 ಕಿತ್ತು ಹಾಕೋದು, 1-2 ಬಿಟ್ಕೊಂಡೆ. ಕಿತ್ತಾಕಿ ಅದನ್ನು ನೀರು ಹಾಕಿ ಅದು ಸ್ವಲ್ಪ 1-2 months ಅದು ನರ್ಸರಿನಲ್ಲಿ ಇರ್ಬೇಕಲ್ಲ, ಅದು ಬಂತು, ಚೆನ್ನಾಗಿ ಬಂತು. ಅಂದ್ರೆ ಸ್ವಲ್ಪ ಎಲ್ಲ ಅದಕ್ಕೆ ಹೆಲ್ತಿ ಸೀಡ್ಲಿಂಗ್ಸ್ ಬರಲಿಲ್ಲ. ಅದಕ್ಕೆ ನನಗೆ ಗೊತ್ತಾಯ್ತು ಇದು ಯಾತಕ್ಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿ. ಇದನ್ನ ಇನಿಷಿಯಲ್ ಆಗಿ ಒಂದು ನಮ್ದು ಚಂದ್ರಿಕೆದು ತಟ್ಟೆ ಇದ್ದವು ಈ ತರ, ಅದಕ್ಕೆ ಕೋಕೋಪಿತ್ ಹಾಕ್ಬಿಟ್ಟೆ, ಸೀಡನ್ನ ಹಾಕ್ಬಿಟ್ಟು ಅದರಿಂದ ಸೀಡ್ ಇಷ್ಟೇ ಒಂದೊಂದು ಪೈಸಾ ಅಷ್ಟು ಅಗಲ ಆದ ತಕ್ಷಣ ಅದನ್ನ ತಂದು ಇದಕ್ಕೆ ಇಡಕ್ಕೆ ಶುರು ಮಾಡಿದೆ. ಇಲ್ಲಿ ಅದಕ್ಕೆ ಸಿಕ್ತು ಚೆನ್ನಾಗಿ, ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಸಿಕ್ತು, ಚೆನ್ನಾಗಿ ಬರೋಕ್ಕೆ ಶುರು ಆಯ್ತು. ಪಾಲಿ ಹೌಸ್ ಎಲ್ಲ ಮಾಡಿದೆ, ಆಮೇಲೆ ದೊಡ್ಡದಾಗಿ ಮಾಡಿದೆ. ಎಲ್ಲ ನೋಡ್ತಾ ನನಗೆ ಅವಾಗ ಕರೆದು ಅಲ್ಲಿ ಒಂದು ಇವತ್ತು ಏನು ಉತ್ಪಾದನೆ ಆಗ್ತಾ ಇದೆ ಹೊಗೆಸೊಪ್ಪು, ಹೆಚ್ಚಿಗೆ ಉತ್ಪಾದನೆ ಆಗೋದಕ್ಕೆ ನಾನೇ ಕಾರಣ. ಈ ತಂತ್ರಜ್ಞಾನದಿಂದಲೇ ಅದು ಅಷ್ಟೊಂದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಒಂದು ರೀತಿಯಲ್ಲಿ ಅಭಿಮಾನದಿಂದ ಹೇಳ್ತಿದ್ರಿ, ಒಂದು ರೀತಿಯಲ್ಲಿ ಬೇರೆಯವ್ರಿಗೆ ಏನಪ್ಪ ಎಷ್ಟೊಂದು ತಾಕತ್ತಿದೆಯಲ್ಲ ಇವ್ರಿಗೆ ಅಂತ ಭಾಸವಾಗುತ್ತೆ. ನಿಜವಾಗ್ಲೂ ನಾನು ಅಲ್ಲಿ ನೋಡಿದ ತಕ್ಷಣ ಯಾರಾದ್ರೂ ಪಾಪ ಫಾರ್ಮರ್ಸ್ ತುಂಬ್ಕೊಂಡು ಹೋಗ್ತಾ ಇರ್ತಾರೆ, ನನಗೊಂದು ಹೆಮ್ಮೆ, ನಾನು ಕಂಡುಹಿಡಿದದ್ದು ನೋಡಿ. ಆಂಧ್ರದಲ್ಲಿ ಇಲ್ಲಿ ಎಲ್ಲ ಇಲ್ಲದೆ ಇದ್ರೆ ಈ ಪ್ರೊಡಕ್ಷನ್ ಅನ್ನು ಮಾಡಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ನಿಜ, ಹೋಗ್ತಾ ಇತ್ತು ಅಂದ್ರೆ ನರ್ಸರಿನಲ್ಲಿ ಜೋರು ಆನೆಕಲ್ ಬಂದ್ರೆ ಇವರೆಲ್ಲರಿಗೂ ನೀರ್ ಇರ್ತಿರಲ್ಲ, ಎಲ್ಲೇ ಕ್ಯಾರೆ ಸುತ್ತ ಬೆಡ್ ಹಾಕೊಳ್ಳೋರು, ಅಲ್ಲಿ ಹೋಗಿ ಒಂದು ಆಳು ಅಲ್ಲಿ ಕಾಯ್ತಾ ಕೂತಿರೋದು ನೀರ್ ಹಾಕೋದಕ್ಕೆ. ದಿವ್ಸಕ್ಕೆ 4 ಸರಿ ನೀರ್ ಹಾಕ್ಬೇಕಲ್ಲ, ಒಂದ್ ಜನ ಅಲ್ಲೇ ಇರ್ತಿದ್ರು. ಇದೇನಿಲ್ಲ, ಮನೆ ಹತ್ರ ಒಬ್ರು ಹೆಂಗಸರು ಸಾಕು, ಒಂದು ಫ್ಲವರ್ ಕ್ಯಾನ್ ಇದಿರ್ತದಲ್ಲ ತಗೊಂಡು ಅದರಲ್ಲಿ ಸಿಂಪಲ್ ಮಾಡ್ಕೊಂಡು ಹೋದ್ರೆ ಮುಗೀತು. ಸಣ್ಣ ಸಣ್ಣ ಕುಟುಂಬದವರು ಅಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಈಗ ಸುಧನ್ವರೇ, ರಾಮಚಂದ್ರ ಅವರು ರಂಗಸ್ವಾಮಿ ಅವನಿಗೆ ಹೇಳಿದ್ರು ಪೊಲೀಸ್ ಇಲಾಖೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರ್ಬೋಕೆ ಅವಕಾಶ ಇದೆ ಅಂತ. ಏನನ್ಸುತ್ತೆ ಈಗ ರಾಮಚಂದ್ರ ಅವರು ಆಗಿದ್ದಾಗೆ ಮಾತಾಡ್ತಿರ್ಬೇಕು, ನಿಮ್ಮ ಸಂಪರ್ಕದಲ್ಲಿ ಇರಬೇಕು? ಇಲ್ಲ, ಅವ್ರೀಗ ರಿಟೈರ್ಡ್ ಆದ್ಮೇಲೆ ಬಂದು ನಮ್ಮೂರಲ್ಲಿ ಈಗ ಮನೆ ಮಾಡಿ ಹೊಸದಾಗಿ ಬರ್ತಾ ಇರ್ತಾರೆ ನೋಡಿ, ಅವ್ರಿಗೆ ಹೆಮ್ಮೆ.
ಅವ್ರಿಗೆ ಹೆಮ್ಮೆ, ತುಂಬ ಖುಷಿ ಪಡ್ತಾರೆ. ಅಂದರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಒಬ್ಬ SP ಆಗಿದ್ದರೆ ಏನೋ ಒತ್ತಡದಲ್ಲಿ ಎಷ್ಟೋ ಜನಗಳನ್ನ ತಿದ್ದಕ್ಕಾಗಲ್ಲ, ಶಿಕ್ಷೆ ಕೊಡಬೇಕು, ನಾವು ಅನುಭವಿಸ್ಬೇಕು, ಏನೆಲ್ಲ ತಾಕಲಾಟದಲ್ಲಿರ್ತೀವಿ. ಇವತ್ತು ಎಷ್ಟು ಜನಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ? ಅವ್ರು ಎಲ್ಲ ಕಡೆಗೆ ಹೇಳ್ಕೊಂಬರ್ತಾರೆ, ಬಂದ್ರು ಇಲ್ಲಿ ನೋಡಿ ಹೇಗೆ ಬೆಳೆದಿದ್ದಾರೆ ಅಂತ ಹೇಳಿ. ಅವ್ರು ಎಲ್ಲರಿಗೂ ಅವ್ರ ಸ್ನೇಹಿತರುಗಳನ್ನ ಕರ್ಕೊಂಡ್ಬಂದು ಎಲ್ಲ ತೋರಿಸ್ತಾ ಇರ್ತಾರೆ. ಅಭಿಮಾನಿ ಭಾಳ, ನಮ್ಮ ಕಂಡ್ರೆ ಭಾಳ ಅಭಿಮಾನ ಇದೆ. ಶಿಕ್ಷೆ ಕೊಡೋರಿಗೂ ಈ ಥರದ ಸನ್ನಿವೇಶವನ್ನು ತೋರಿಸಿದ್ರೆ ಪೊಲೀಸ್ ಇಲಾಖೆಯವರು ಹೌದು ಎಲ್ಲೆಲ್ಲೋ ಕಳ್ತನ ಮಾಡೋದು, ಇನ್ನೇನೋ ದರೋಡೆ ಮಾಡೋದು, ಮತ್ತೊಂದು ಮಾಡೋದಕ್ಕಿಂತ ಈ ಥರದ್ದು ಮಣ್ಣಿನ ಜೊತೆ ಸಂಪರ್ಕ ಇಟ್ಕೊಂಡು ಎಷ್ಟು ಚೆನ್ನಾಗಿ ನಾನು ಹೇಳ್ತೀನಲ್ಲ, ಮಣ್ಣು ಯಾವತ್ತೂ ಅದು ಹೊನ್ನೆಯ. ಮಣ್ಣು ಯಾರನ್ನೂ ಹಾಳು ಮಾಡೋದಿಲ್ಲ. ನೋಡಿ, ಹುಟ್ಟಿದಾಗ್ಲಿಂದ ಕೊನೆವರೆಗೂ ನಮಗೆ ಮಣ್ಣೇ ಬೇಕು. ಮಣ್ಣನ್ನು ನಾವು ತಿರಸ್ಕಾರ ಮಾಡಬಾರ್ದು. ಇವತ್ತು ನಾವು ಸಾಯಿಲ್ನ ಎಷ್ಟು ಫರ್ಟಿಲಿಟಿಯಾಗಿ ಉಳ್ಕೊಳ್ತೀವೋ ನಾವು ಅಷ್ಟೇ ಆರೋಗ್ಯವಾಗಿರ್ತೀವಿ. ಚಿನ್ನ ಇಲ್ಲದಿದ್ರು ಬದುಕ್ಬೋದು, ಮಣ್ಣು ನಿಜವಾಗ್ಲು. ಸರ್, ಈಗ ಪ್ರಮುಖವಾಗಿ ಏನೇನು ಬೆಳೆಗಳಿದಾವೆ ತೋಟದಲ್ಲಿ, ಎಸ್ಟೇಟಲ್ಲಿ? ಶ್ರೀಗಂಧದ ಬಗ್ಗೆ ಹೇಳ್ತಾರೆ, ಕೇಳಿ ಮಧುಸೂದನ್ ಅವರೇ. ಎಷ್ಟಿದಾವೆ ಶ್ರೀಗಂಧ? ಈಗ ಹೆಚ್ಚು ಕಡಿಮೆ 200 ಎಕರೆ ಶ್ರೀಗಂಧ. ಎಷ್ಟು ಸಂಖ್ಯೆ 200 ಎಕರೆಯಲ್ಲಿ? ಹೆಚ್ಚು ಕಡಿಮೆ 1 ಎಕರೆಯಲ್ಲಿ ಒಂದು 600-700 ಪ್ಲಾಂಟ್ ನೆಟ್ಟಿ ಹಾಕಿ ಎಷ್ಟು ವರ್ಷ ಆಯಿತು? ಒಂದು 9 ವರ್ಷದಿಂದ ಈಚೆಗೆ ಎಲ್ಲ ಪ್ಲಾಂಟ್ ಮಾಡ್ತಾ ಇದ್ವಿ. 9 ವರ್ಷದಿಂದ. ಹಳೇದು ಇತ್ತು ಸ್ವಲ್ಪ. 9 ವರ್ಷದಿಂದ ಈಚೆಗೆ ನಾವು ರೆಗ್ಯುಲರ್ ಪ್ಲಾಂಟ್ ವರ್ಷ ಮಾಡ್ತಾ ಹೋಗೋದು. ಶಕ್ತಿ ಮಳೆ ಅಲ್ಲಿವರೆಗೆ ಇರ್ತದೆ, ಅಲ್ಲಿವರೆಗೆ ನೆಡೋದು, ಆಮೇಲೆ ನಿಲ್ಸೋದು. ಇದೇ ನಮ್ದು. ನಾವು ಯಾವುದೇ ಗಿಡ ಆಗಲಿ ಮಳೆಗಾಲದಲ್ಲಿ ಅದೇ ಕೆಲಸ ನಮಗೆ. ನರ್ಸರಿ ತಂದು ಇಟ್ಕೊಂಡಿರ್ತೀವಿ, ತಂದು ಮಳೆ ಬೀಳ್ತಾ ಶುರು ಮಾಡಿ ಆ ಕೆಲಸ ಮಾಡ್ತಾ ಹೋಗೋದು. ಗುಂಡಿ ತೆಗೆಯೋದು, ಪ್ಲಾಂಟ್ ಮಾಡೋದು, ನೆಡೋದು. ಮಳೆ ನಿಂತ ತಕ್ಷಣ ಕ್ಲೋಸ್. ಮತ್ತೆ ಮುಂದಿನ ವರ್ಷಕ್ಕೆ ಅದೇ ಪ್ಲಾನ್. ಹೀಗೆ ಹೆಬ್ಬೇವನ್ನು ಸಾಕಷ್ಟು ಹಾಕಿದಿರಿ? ಸಾಕಷ್ಟು ಹಾಕಿದ್ವಿ. ಹೆಬ್ಬೇವನ್ನು, ತೇಗ, ಸಿಲ್ವರು ತುಂಬಾ ಹಾಕಿದೀವಿ. ನೋಡಿದ್ರೆ ನೀವು ಗೂಗಲ್ ಅಲ್ಲಿ ಇದು ಯಾವ್ದೋ ಕಾಡು ಅನ್ನಿಸ್ತದೆ, ಹಾಗೆ ಕಾಣಿಸ್ತದೆ. ಆಮೇಲೆ ಅದಲ್ದನೆ ಈ ಬಟರ್ ಫ್ರೂಟ್ ಹಾಕಿದೀವಿ. ತೆಂಗು ಮಧ್ಯದಲ್ಲಿ ಬಟರ್ ಫ್ರೂಟ್ ಅನ್ನ ಹೊಸ ಪ್ರಯೋಗ ಮಾಡಿದೆ ನಾನೇ. ಎಷ್ಟು ಹಾಕಿದಿರಿ? ಬಟರ್ ಫ್ರೂಟ್ ಹೆಚ್ಚು ಕಡಿಮೆ ಒಂದು 5,000 ಇದೆ. ಜಾಕ್ ಫ್ರೂಟ್, ಹಲ್ಸು, ಇಂಪೋರ್ಟೆಡ್ ವೆರೈಟಿ. ಅದೇನು 1.5 ವರ್ಷ 2 ವರ್ಷಕ್ಕೆ ಫಸ್ಟ್ ಕೊಡ್ತಾ ಇದೆ. ಹಣ್ಣು ಅಷ್ಟು ಚೆನ್ನಾಗಿದೆ. ಯಾವುದು ಇಂಡೋನೇಷಿಯಾದು ಆ ಥರದಲ್ಲಿ ವೆರೈಟಿಗಳು ತಂದು ಇಷ್ಟಿಷ್ಟೇ ಕುಳ್ಳು ಗಿಡಕ್ಕೆ ಗ್ರಾಫ್ಟೆಡ್ ವೆರೈಟೀಸ್ ಎಲ್ಲ ಅದೊಂದು 5,000 ಪ್ಲಾಂಟ್ ಮಾಡಿದ್ವಿ. ಒಂದು ಹಾಡನ್ನು ಕೇಳಿಸ್ಕೊಂಡು ಮತ್ತೆ ಮಾತನ್ನು ಮುಂದುವರ್ಸೋಣ. ಸ್ವಲ್ಪ ಹೊತ್ತು ಆದ ಬಳಿಕ ನಾವು ಸಮಾಪ್ತಿ ಮಾಡೋಣ. ಮತ್ತೆ ಇನ್ನೂ ನಿಮ್ಮ ಜೊತೆಗೆ ಮಾತಾಡೋದಿದೆ ರಂಗಸಮಣ. ಆಯ್ತು. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಡಾಕ್ಟರ್ MC ರಂಗಸ್ವಾಮಿ ಅವ್ರ ಜೊತೆಗೆ ನಡೀತಾ ಇದೆ. ರಂಗಸ್ವಾಮಣ್ಣ, ತಮಗೆ ವಯಸ್ಸು ಎಷ್ಟಾಯಿತು? ನನಗೀಗ 68. ಯಾಕೆ ಕೇಳ್ತಾ ಇದ್ವಿ ಅಂದರೆ, ನೀವು ಸಮಾಜದ ಅನೇಕ ಸಂಗತಿಗಳನ್ನು ಬಲ್ಲವರು. ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಆದ್ರಿ ಅಲ್ವಾ? ನೋಡೋಣ ಅಂತ ಅಂದ್ಕೊಂಡು ಅದಕ್ಕೂ ಬಂದ್ರಿ? ಇಲ್ಲ, ನಾನು ಹೇಳಿದೆ, ನಾನು ವ್ಯವಸಾಯನ ಇಚ್ಛೆ ಪಟ್ಟು ಬಂದಿದ್ದೀನಿ ಅಂತ. ಮೊದಲು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದೆ. ಅದು ಬಲವಂತವಾಗಿ ನನ್ನನ್ನು ಎಳ್ಕೊಂಡೋಗಿ ತಾಲೂಕ್ ಬೋರ್ಡ್ ಮೆಂಬರ್ ಮಾಡಿದ್ರು. ಹೇಳ್ತೀನಿ, ಆಗ್ಲೂ ಹಾಗೆ ನಮ್ಮ ತಂದೆ ಒಳ್ಳೆ ಹೆಸರು. ನಾನು ಡಿಗ್ರಿ ಮುಗಿಸಿ ಬಂದ ತಕ್ಷಣ ಒಳ್ಳೆ ಕುಟುಂಬ, ಇವನು ಒಳ್ಳೆ ನೋಡೋದಕ್ಕೆ ಇವನು ಮಾಡ್ಬೋದು ಏನಾದ್ರು ಪರಸ್ಪರ. ಅದಾದ್ಮೇಲೆ ಜಿಲ್ಲಾ ಪಂಚಾಯತಿನಲ್ಲೂ ಅಷ್ಟೇ. ನಾನು ಇಷ್ಟಪಟ್ಟು ಬಂದಿದ್ದಲ್ಲ ಅದು. ನಾನು ಯಾರು ನಮ್ಮೂರನ್ನು ಕರ್ಕೊಂಡೋಗಿ ಇವ್ರಿಗೆ ಕೊಟ್ರಪ್ಪ ಟಿಕೆಟನ್ನು, ನಾನು ಅವ್ರನ್ನ ತನು ಮನ ದನ ಮಾಡಿ ನಾನು ಅವ್ರಿಗೆ ಗೆಲ್ಲಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಅಲ್ಲಿ ಯಾರು ಬೇಡ ನೀವೇ ಆಗಬೇಕು ಅಂತೇಳಿ ಬಲವಂತ ಮಾಡಿದರು. ಇದೇ AT ರಾಮಸ್ವಾಮಿ ಅವರೇ, ನೋಡ್ರಪ್ಪ ಹಿಂಗಂತವ್ರೆ, ನೀವೇ ನಿಂತ್ಕೋಬೇಕಾಯ್ತದೆ ಅಂತ ಹೇಳಿ ಬಲವಂತ ಮಾಡಿ ನಾನು ನಿಲ್ಸಿದ್ರು. ಅದನ್ನ ಚೆನ್ನಾಗಿ ನಿರ್ವಹಣೆ ಮಾಡಿದೆ. ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದು ಕೂಡ ನನ್ನ ಕೆಲಸ ಏನಿದೆಯೋ ಅಷ್ಟು ಮಾತ್ರ ಅದು ಮಾಡಿ ತಕ್ಷಣ ನಾನು ಇದನ್ನ ಮಾತ್ರ ಮರಿತಿರ್ಲಿಲ್ಲ. ನಂದು ಏನು ಕೃಷಿ ಇದೆ, ಟೈಮ್ ನೋಡಿ ಇರೋದೇ ಎಲ್ಲ ನೀವು ಹಿಂಗೆ ಹೋಗ್ಬಿಡ್ತಾರಲ್ಲ ಅದು ಇದು ಅಂತ ಹೇಳೋರು ಅವರೆಲ್ಲವ. ಇಲ್ಲ, ನಿಮ್ದು ಏನು ಅದು ಗ್ರ್ಯಾಂಟ್ ಏನಿದೆ, ಏನೇನು ಅಲೋಕೇಶನ್ ಇದೆ, ಅಲ್ಲೆಲ್ಲ ಯಾವ್ಯಾವ ಗ್ರಾಮಕ್ಕೆ ಏನೇನು ಕೊರತೆ ಇದೆ ಅದನ್ನ ಕೊಟ್ಬಿಡೋದು. ನನ್ನ ಪಾಡಿಗೆ ನಂದು ಏನಿದೆ ಇದನ್ನ ಮಾಡ್ತಾ ಹೋಗೋದು. ಅಡ್ಡ ನಾನು ವ್ಯವಹಾರಕ್ಕೆ ಹೋಗ್ಲಿಲ್ಲ. ಒಂದೇ ದೃಷ್ಟಿ, ಒಂದೇ ಗುರಿ, ಆ ಥರ ಮಾಡ್ಕೊಂಡು ಬಂದು. ಈ ಹಾಡನ್ನು ಕೇಳುವಾಗ ನಮಗೆ ಅನಿಸ್ತಾ ಇತ್ತು, ಅಂದರೆ ಜಗತ್ತಿನಲ್ಲಿ ಸಮಾಜದಲ್ಲಿ ಏನೇ ಆಗು ಹೋಗುಗಳು ಆದ್ರೂ ಅದಕ್ಕೆ ತುಂಬ ಸ್ಪಂದಿಸ್ತದಲ್ಲೇ, ನೋವು ಮಾಡ್ಕೊಳ್ದಲ್ಲೇ ಅಥವಾ ಏನೋ ಒಂದು ಆಲೋಚನೆ ಇಟ್ಕೊಳ್ದಲ್ಲೇ ನಿಮ್ಮ ಏನು ಕೃಷಿ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ತೊಡಸ್ಕೊತ ಬಂದ್ರಿ. ಅಷ್ಟೇ ಚೆನ್ನಾಗಿ ಬೆಳವಣಿಗೆ ಆದ್ರಿ. ಇಡೀ ಜಿಲ್ಲೆ ಯಾಕೆ ಇಡೀ ರಾಜ್ಯದಲ್ಲೇ ವಿಶೇಷವಾದ ವ್ಯಕ್ತಿತ್ವವಾಗಿ ನಿಮ್ಮ ಈ ಒಂದು ಬದುಕು ಕಾಣಸಿಗುತ್ತೆ. ಜೊತೆಗೆ ನೋಡಿ, ವಿದ್ಯಾಭ್ಯಾಸದ ಕಡೆನೂ ಹೆಚ್ಚಿಗೆ ಗಮನ ಕೊಟ್ಟೆ. ತಮ್ಮದಿರು ವಿದ್ಯಾಭ್ಯಾಸ ಇರ್ಬೋದು, ತಮ್ಮದಿರು ಮಕ್ಕಳುಗಳು, ಎಲ್ಲ ಮಕ್ಕಳುಗಳು ಇರ್ಬೋದು, ಅವ್ರನ್ನೂ ಒಳ್ಳೊಳ್ಳೆ ನಡೆ ನುಡಿ ವಿದ್ಯಾಭ್ಯಾಸದ ಕಡೆನೂ ಅವ್ರಿಗೆ ಹೆಚ್ಚಿಗೆ
ಆಸಕ್ತಿನ ಕೊಡಬೇಕು. ವ್ಯವಸಾಯ ಅಂದರೆ ವ್ಯವಸಾಯಕ್ಕೆ ತೊಡಗಿಸ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟು ವ್ಯವಸಾಯಕ್ಕೆ ಮಾಡೋದು. ಅವ್ರನ್ನ ವಿದ್ಯಾಭ್ಯಾಸ ಮುಗಿಸ್ಲಿ, ಒಳ್ಳೊಳ್ಳೆ ವಿದ್ಯಾಭ್ಯಾಸ ಆಮೇಲೆ ಬರಲಿ. ನಾವು ಮಾಡಿ ಆಗಿರ್ತದಲ್ಲ, ಇದನ್ನ ನೋಡ್ಕೊಳ್ಳೋರು ಅವರೇ ತಾನೇ. ವಿದ್ಯಾಭ್ಯಾಸ ಎಷ್ಟು ವಿದ್ಯಾರ್ಜನೆ ಮಾಡ್ಕೊಂಡು ಬರ್ತಾರೋ ಅಷ್ಟು ಒಳ್ಳೇದಾಗ್ತದೆ. ಹೌದು, ಇಲ್ಲದೇ ಇದ್ರೆ ನಾನು ವಿದ್ಯೆ ಇಲ್ಲದೆ ಇದ್ದಿದ್ರೆ ನಾನು ಇಷ್ಟು ಜ್ಞಾನ ಬರ್ತಿತ್ತೋ ಇಲ್ವೋ ನನಗೆ ಹೇಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನಮ್ಮಲ್ಲಿದ್ದಂಥ ಕಾರ್ಮಿಕರು ಇರ್ಬೋದು, ನಮ್ಮಲ್ಲಿದ್ದಂಥ ರೈಟ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಇದು ಇಂಥದ್ದು ಹೇಳಿದ್ರೆ ಅಂಥದನ್ನ ಪಾಪ ನೋಡ್ತಾರೆ ಮಾಲೀಕರು ಹೆಂಗಿದ್ದಾರೆ ಅಂತ. ಅದಕ್ಕೆ ತಕ್ಕಂತೆ ಅಷ್ಟು ಚೆನ್ನಾಗಿ ನಮಗೆ ಏನೂ ಅಂತ ಬರ್ಡನ್ ಆಗೋದಿಲ್ಲ. ಯಾವುದೋ ಒಂದು ಕೆಲಸ ಈ ಥರ ಮಾಡ್ಬೇಕಪ್ಪ ಅಂತ ಅಂದರೆ ಆ ಕೆಲಸನ ಮಾಡಿ ಆಯಿತು ಮಾಡ್ತೀವಿ ಅಂತೇಳಿ. ನಾನು ಹೇಳೋದು ಅವ್ರಿಗೂ ಬರ್ಡನ್ ಆಗ್ದಂಗೆ ಎಲ್ಲನೂ ಮೆಕನೈಸೇಷನ್ ಮಾಡಿಕೊಟ್ಬಿಟ್ಟಿದ್ವಿ. ಗುದ್ಲಿ ತಗೊಂಡು ಅಗಿ ಅಂತದೇನಿಲ್ಲ ಇಲ್ಲಿ, ಎಲ್ಲ ಒಂದು ಗೇಟ್ ವಾಲು, ಇಷ್ಟೇ ಸಿಂಪಲ್ ಇದು ಎಲ್ಲ. ಹಾಗಾಗಿ ಶ್ರಮ ಕಡಿಮೆ, ಉತ್ಪಾದನೆ ಜಾಸ್ತಿ. ಹಾಗಾಗಿ ಯಾರಿಗೂ ಬರ್ಡನ್ ಆಗಬಾರ್ದು, ಫೆಟಿಕ್ ಆಗಬಾರ್ದು. ನಿಮ್ಮ ತೋಟಕ್ಕೆ ಸಾವಿರಾರು ಜನ ಬಂದಿದ್ದಾರೆ ಮಸೂದನ್ ಅವರೇ, ರಂಗಸ್ವಾಮಿ ಅವರ ತೋಟಕ್ಕೆ. ಅಷ್ಟೇ ಚೆನ್ನಾಗಿ ಜ್ಞಾನ ದಾಸೋಹ ಮಾಡಿದಿರಿ. ಅನ್ನ ದಾಸೋಹ ಜೊತೆಗೆ ಅದು ಆಗಿದೆ. ಅಲ್ಲಿ ಬಂದವ್ರಿಗೆ ಯಾರಿಗೂ ಹಂಗೆ ಕಳಿಸಿಲ್ಲ. ಇಲ್ಲ, ನಾವು ರೈತರಲ್ವಾ, ನಮ್ಮ ಮನೆಯಿಂದ ಯಾರು ಹೊಸ್ಕೊಂಡು ಹೋಗ್ಬಾರ್ದು. ಅದು ಸಾದಾ ಊಟ ಅಲ್ಲ, ನೀವು ಹೇಗೆ ಕೇಳ್ತೀರೋ ಅದನ್ನ ಅಲ್ವಾ. ಶಕ್ತಿ ಇರುವಾಗ ದಾನ ಮಾಡಬೇಕು. ನಮಗೆ ಶಕ್ತಿ ಇರುವಾಗ ಒಂದು ಪಾಲನ್ನ ನಾವು ದಾನ ಮಾಡಿದ್ರೆ ದೇವ್ರು ಮೆಚ್ತಾನೆ. ಎಲ್ಲದನ್ನು ಎಲ್ಲಿವರೆಗೆ ಕೂಡಿಡ್ತೀರಿ? ಸಾಕು. ಸಮಾಜದ ಒಳಿತಿಗೆ ಅನ್ನದಾನವನ್ನು ಮಾಡಿದ್ರಿ, ಜ್ಞಾನದಾನವನ್ನು ಮಾಡಿದಿರಿ, ಹಣದಾನವನ್ನು ಮಾಡಿದಿರಿ, ಮಾಡಿದ್ದೀವಿ. ಇದೇ ಶ್ರೇಷ್ಠವಾದ ವ್ಯಕ್ತಿ. ಅದಕ್ಕೇನೆ ಜನ ಮಾನ್ಯತೆ ಕೊಡ್ತಾರೆ. ಆ ಶಕ್ತಿ ನಿಮಗೆ ಲಭಿಸ್ಲಿಕ್ಕೆ ಈ ಭೂಮಿ ತಾಯಿನೇ ಕರುಣೆ ಮಾಡಿದ್ಲು ಅಲ್ವಾ. ಅದಕ್ಕೆ ಕೋಟಿ ಕೋಟಿ ನಮಸ್ಕಾರ ನಾನು ಮಾಡಬೇಕು. ನಾನು ಹೇಳ್ತೀನಲ್ಲ, ನಾನು ಒಬ್ಬನೇ ಇದ್ದಾಗ, ಯಾರೂ ಇಲ್ಲದೆ ಇದ್ದಾಗ ನನಗೆ ಆವೇಶ ಬಂದ್ಬಿಡ್ತದೆ, ಭಾವುಕರಾಗಿ ನಾನು ಹೇಗಿದ್ದೆ ಈಗ ಹೇಗಿದ್ದೀನಿ ಅಂತ ಒಂದು ವಿಶ್ಲೇಷಣೆ ಮಾಡಿಕೊಂಡ್ರೆ ಅಗಾಧವಾದ ಒಂದು ಅನುಭವ ಮೈಗೂಡಿತಲ್ಲ. ಇಷ್ಟೊಂದು ಜನಗಳಿಗೆ ನಾವು ಅವಕಾಶ ಕೊಟ್ವಿ, ಇಷ್ಟೊಂದು ಬೆಳೆದ್ವಿ ಅನ್ನೋದು. ನಾನೇನು ಬಂಗಾರದ ಮನುಷ್ಯ ನೋಡಿದಾಗ ಒಂದು ಕನಸು ಕಟ್ಟಿದ್ನೋ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟು ದೇವರು ನನಗೆ, ಅದು ನನಗೆ ತೃಪ್ತಿ. ನಂಬಿದ್ದಕ್ಕೆ ಮೋಸ ಆಗಲಿಲ್ಲ, ನಿಜ. ನನಗೆ ಮೇಲಕ್ಕೆ ಕೈ ಹಿಡಿತು. ನಾನು ಇದರಲ್ಲೇ, ಅದು ಅಲ್ಲದೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದು, ಇದು ನನಗೆ ಭಾಳ ಭಾಳ ನಮ್ಮ ರೈತರು ಎಲ್ಲರಿಗೂ ಇದು ಸಲ್ಲಬೇಕು ಅಂತೇಳಿ ನಾನು ಇವತ್ತು ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ. ಮಸೂದನ್ ಅವರೇ, ರಂಗಸ್ವಾಮಿ ಅವರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿರ್ಬೋದು, ಅದು ಇಡೀ ಸಮುದಾಯಕ್ಕೆ ಸಮುದಾಯಕ್ಕೆ ಸಿಕ್ಕಿರೋದು, ಇಡೀ ಸಮುದಾಯಕ್ಕೆ, ರೈತ ಸಮುದಾಯಕ್ಕೆ ಸಿಕ್ಕಿರೋಂಥದ್ದು. ಇದು ರೈತರಿಗೆ ಸಿಗೋಂಥದ್ದು ಈ ತರದ ಗೌರವ ಬಹಳ ಅಪರೂಪ. ಅದು ನಮ್ಮ ಜಿಲ್ಲೆಯಲ್ಲಿ ದೊರೆತಿರೋ ಅಂಥದ್ದು ನಮ್ಮ ಜಿಲ್ಲೆಯ ಎಲ್ಲಾ ರೈತರ ಪುಣ್ಯ ಅಂತ ಹೇಳಿ. ನಿಜ ನಿಜ ನಿಜ. ಒಂದು ಸಣ್ಣ ಹಂತದಿಂದ ಹಿಡಿದು ಭಾಳ ಚೊಕ್ಕಟವಾಗಿ ಕ್ರಿಯಾಶೀಲತೆಯಿಂದ ತಮ್ಮ ಕೃಷಿ ಬದುಕನ್ನು ಸಾಗಿಸ್ತಾ ಏರ್ತಾ, ಆಮೇಲೆ ಖುಷಿ ಖುಷಿಯಿಂದ ಮಾಡ್ತಿದ್ದೀವಿ. ಹೌದು ನೋಡಿ, ಆ ಕಷ್ಟ ಅಯ್ಯೋ ಇವತ್ತು ಹೆಂಗಪ್ಪ ಅದಿಲ್ವೇ ಇಲ್ಲ ನಮಗೆ. ನಮ್ಮ ಕೃಷ್ಣ ಹೇಳಿದ್ನಲ್ಲ, ಅದೇ ತರ ಖುಷಿ ಖುಷಿಯಾಗಿ ನಾವೇನು ನೋವು ಅಯ್ಯೋ ಇದು ಹೆಂಗ್ ಮಾಡುದು ಅದಿಲ್ವೇ ಇಲ್ಲ ನಮಗೆ. ಇದು ಮಾಡ್ಬೇಕು, ಇನ್ನೂ ಮಾಡ್ಬೇಕು, ಇನ್ನೂ ಮಾಡ್ಬೇಕು, ಆ ಥರ ಒಂದು ನಮಗೆ ಒಂದು ಉತ್ಸಾಹ. ಅದಕ್ಕೆ ತಕ್ಕಂತೆ ಸಮಾಜನೂ ಗಮನಿಸಿದೆ, ಗುರುತಿಸಿದೆ, ಗೌರವಿಸಿದೆ. ಮತ್ತೆ ನೀವು ಹಾಗೆ ಸ್ಪಂದಿಸಿದ್ರಿ. ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ, ವಿಜಯ ಕರ್ನಾಟಕದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ, ಇನ್ನು ತಂಬಾಕು ಮಂಡಳಿದು, ಮಾಜಿ ಪ್ರಧಾನಿ ದೇವೇಗೌಡ ರಾಜ್ಯ ಪ್ರಶಸ್ತಿ, ಹೀಗೆ ಇನ್ನೂ ಬರುತ್ತೆ ನಿಮಗೆ. ಬೇಡ ಅಂದ್ರೆ ಬರುತ್ತೆ. ಆ ಥರ ಕೆಲಸ ಮಾಡಿದಿರಿ ಅಲ್ಲ, ಸಹಜ. ಅದು ಇನ್ನೂ ಮಾಡ್ತಾ ಇದ್ದೀರಲ್ಲ. ಹಾಗಾಗಿ ನಾವು ಯಾವತ್ತೂ ಈ ಪ್ರಶಸ್ತಿ ಹಿಂದೆ ಆಗಲಿ ಅಥವಾ ಈ ಥರ ನಾವು ಪ್ರಚಾರಕ್ಕೆ ಹೋಗ್ಲಿ ನಾವೆಲ್ಲೂ ಮಾಡ್ದೇ ಅಲ್ಲ. ನಮ್ಮ ಕೆಲಸ ಏನಿದೆ ಅಲ್ಲಿ ಹೋಗ್ತಾ ಇರೋದೆ. ಈಗ ಬೆಳಿಗ್ಗೆ ನಾನು ಇಲ್ಲಿ ಬರ್ಬೇಕಾದ್ರೂ ಏನೇನು ಮಾಡಬೇಕು ಕೆಲಸನ ಅದನ್ನೆಲ್ಲ ಹೇಳಿ ಅವರಿಗೆ ನೇಮಿಸ್ಬಿಟ್ಟು ಬಂದಿರೋದು. ಹೋದ್ಮೇಲೂ ಕೂಡ ಏನಾಯ್ತು ಅಂತೇಳಿ ವಿಚಾರಣೆ ಮಾಡೋದು ಉಂಟು. ರಂಗಸ್ವಾಮಣ್ಣ, ನಿಮಗೆ ಅನಾನುಕೂಲ ಆಗ್ಬೋದು ಸ್ವಲ್ಪ. ನಮ್ಮ ಶ್ರೋತೃಗಳಿಗೆ ನಿಮ್ಮ ಸಂಖ್ಯೆನ ಕೊಡ್ಬೋದು, ಸ್ವಲ್ಪ ಇವತ್ತು ನಾಳೆ ನಿಮಗೆ ಮಾತಾಡಲಿಕ್ಕೆ ಬೇಷ್ ಅನ್ಬೋದು, ಮತ್ತೆ ಒಂಥರ ಆ ಭಾವನೆಗಳನ್ನು ಹಂಚ್ಕೊಳ್ಬೋದು. ಮತ್ತೆಷ್ಟು ನೋಡಿ, ಮಾಹಿತಿ ಕೊಡೋದಕ್ಕೆ ರೈತರಿಗೆ ನಮ್ದು ಯಾವುದು ಇದಿಲ್ಲ, ಬೇಜಾರೇ ಇಲ್ಲ. ಅವ್ರಿಗೆ ಗಂಟೆಗಟ್ಟಲೆ ಕೇಳಿದ್ರು ನಾವು ಕೊಡ್ತೀವಿ ಮಾಹಿತಿನ. ಯಾಕೆ ದಾನ ಮಾಡ್ಬೇಕು, ಇದನ್ನ ಹೇಳ್ಬೇಕು. ನಾನು ಹೇಳೋದು, ನಾನು ಇನ್ನೊಬ್ರನ್ನ ಕಲ್ತಿರೋದು ಇದೆಲ್ಲ, ನಾನು ಇನ್ನೊಂದ್ ಕಡೆ ಹೋಗಿ ಕಲ್ತಿರೋಂಥದ್ದು ಇದು. ಈಗ ನಾನು ಕೂಡ ಬೇರೆಯವ್ರಿಗೆ ಹೇಳ್ಬೇಕು, ನಮ್ಮ ತೋಟ ನೋಡ್ಬೇಕು, ನಮ್ಮ ವಿಚಾರ ತಿಳ್ಕೊಂಡ್ರೆ ಅವ್ರ ತೋಟನು ನಮ್ಮ ತೋಟ. ನಾನೇನ್ ಹೇಳ್ತಾ ಇದ್ದೆ, ನಮ್ಮ ತಾಲೂಕನ್ನು ಒಂದು ಮಿನಿ ಇಸ್ರೇಲ್ ಮಾಡೋಣ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಮಾಡಕ್ಕಾಗೋದಿಲ್ಲ? ಈಗ ನಿಮ್ಮ ಸಂಖ್ಯೆನ ನೆನಪು ಮಾಡ್ಬೋದಾ ನಮ್ಮ ಶ್ರೋತೃಗಳು? ಯಾವ ಸಂಖ್ಯೆಯಲ್ಲಿ ತಾವು ಸಿಗ್ತೀರಿ? 9980 9980 126 126
555. 555. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಇವತ್ತು ಹಾಸನ ಆಕಾಶವಾಣಿಯಿಂದ 9:30 ಇಲ್ಲಿಯವರೆಗೆ ಸುಮಾರು 1.5 ಗಂಟೆಗಳ ಕಾಲ ಈ ಕಾರ್ಯಕ್ರಮ ಬಿತ್ತರವಾಗಿದೆ. ರಂಗಸ್ವಾಮಣ್ಣವರು ಸಿಗ್ತಾರೆ, ನೋಡಿಕೊಂಡು ಅವ್ರ ಜೊತೆಗೆ ಮಾತಾಡಿ. ಅವರ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. 9980126555. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಡಾಕ್ಟರ್ MC ರಂಗಸ್ವಾಮಿ ಅವರ ಸಂಪರ್ಕ ಸಂಖ್ಯೆ 9980126555. ಮಸೂದನವರೇ, ರಂಗಸ್ವಾಮಣ್ಣವರಿಗೆ ನಾಳೆ ಶುಕ್ರವಾರ ಅರ್ಕಲ್ಗೂಡಿನಲ್ಲಿ ಅಲ್ಲಿ ರೈತರು ಮತ್ತು ಜನ ಗೌರವದಿಂದ ಒಂದು ಸಮಾರಂಭವನ್ನು ಇಟ್ಕೊಂಡು ಮತ್ತಷ್ಟು ಬೆನ್ನು ತಟ್ಟಿ ಅವರ ಬದುಕನ್ನು ಇನ್ನಷ್ಟು ಭಾರಗೊಳಿಸ್ತಾರೆ ಒಂದು ರೀತಿಯಲ್ಲಿ. ಹಾಗೆ ಸಮಾಜದ ಒಳಿತಿಗೂ ಆ ಮೂಲಕ ಸಂದೇಶವನ್ನು ಕೊಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ತಮಗೆ ಶುಭವಾಗಲಿ ರಂಗಸ್ವಾಮಣ್ಣ. ಬಹಳ ಚೆನ್ನಾಗಿ ಮಾತಾಡಿದ್ರಿ. ಈ ಮೂಲಕ ಆಕಾಶವಾಣಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶ್ರೋತೃಗಳಿಗೆ ಅಪಾರವಾದ ಒಂದು ಶಕ್ತಿಯನ್ನು ತುಂಬಿದ್ರಿ. ರೈತರು ಹೀಗೂ ಬದುಕ್ಬೋದು, ಬೆಳಿಬೋದು ಅನ್ನೋದನ್ನು ಹೇಳಿದಿರಿ. ತಮಗೆ ಮತ್ತೊಮ್ಮೆ ದೊಡ್ಡದಾಗಿ ಧನ್ಯವಾದಗಳನ್ನು ಹೇಳ್ತಾ, ಶುಭಾಶಯಗಳನ್ನು ಕೋರ್ತಾ, ಮುಂದಿನ ಹಾದಿ ಮತ್ತಷ್ಟು ಸಾರ್ಥಕವಾಗಿ ಬೆಳೀಲಿ ಅಂದ್ಕೊಂಡು ಆಶಿಸ್ತೀವಿ. ನಮಸ್ಕಾರಗಳು. ನನಗೂ ಅಷ್ಟೇ, ನೀವು ನನ್ನನ್ನು ಕರೆದು ಆಕಾಶವಾಣಿಯಲ್ಲಿ 4 ಈ ನಮ್ಮ ಅನುಭವವನ್ನು ನಾನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ನಿಮಗೂ ಕೂಡ ನನ್ನ ನಮಸ್ಕಾರ. ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರನ ಹೇಳ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದಗಳು. ನಮಸ್ಕಾರ.